ಇಲ್ಲಿಗ್ ಬಿಟ್ಟಿದ್ವಿ. ಮಹಾತ್ಮ ಗಾಂಧೀಜಿ ಅವರಿಂದ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಸ್ವತಂತ್ರ ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನ್ ಬಂತು, ಪ್ರಸ್ತುತ ಭಾರತಕ್ಕೆ ತನ್ನದೇ ಆದ ಸಂವಿಧಾನದ ಅಗತ್ಯತೆ ಇದೆ ಅಂತ ಪ್ರಕಟಿಸಿದರು. ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಎಂ ಎನ್ ರಾಯ್. ಈಸ್ ಎನ್ ಪರ್ಸನ್ ಎಂ ಎನ್ ರಾಯ್. ಅದೇ ತರನೇ 1928ರಲ್ಲಿ ಮೋತಿಲಾಲ್ ನೆಹರು ವರದಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಪ್ರಸ್ತುತ ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನದ ಅಗತ್ಯತೆ ಇದೆ ಅನ್ನೋದನ್ನ ಫಸ್ಟ್ ಯಾರು, ಮಹಾತ್ಮ ಗಾಂಧೀಜಿ ಅವರ ತಂದೆ ಆದ ಮೋತಿಲಾಲ್ ನೆಹರು ಅವರು ಹೇಳ್ತಾರೆ. ಅದೇ ತರನೇ 1934ರಲ್ಲಿ ಎಂ ಎನ್ ರಾಯ್ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಅಧಿಕೃತವಾಗಿ ಲಿಖಿತ ರೂಪದಲ್ಲಿರುವ ಸಂವಿಧಾನ ರಚನೆಯನ್ನ ಬೇಡಿಕೆಯನ್ನು ಮೊದಲ ಬಾರಿಗೆ ಬ್ರಿಟಿಷ್ ಸರ್ಕಾರದ ಮುಂದಿಡ್ತಾರೆ. 1935ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬ್ರಿಟಿಷ್ ಸರ್ಕಾರಕ್ಕೆ ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನು ಇಡಲಾಗ್ತದೆ. ಅದೇ 1938ರಲ್ಲಿ ಜವಾಹರ್ಲಾಲ್ ನೆಹರು ಅವ್ರು ಏನ್ ಮಾಡ್ತಾರೆ, ಬ್ರಿಟಿಷರ ಪ್ರಾತಿನಿಧ್ಯವಿಲ್ಲದೆ ಪ್ರತ್ಯಕ್ಷ ಚುನಾವಣೆ ಮೂಲಕ, ಅಂದ್ರೆ ಬ್ರಿಟಿಷರ್ ಯಾವುದೇ ಇಂಟರ್ಫಿಯರೆನ್ಸ್ ಇಲ್ಲದೆ ಜವಾಹರ್ಲಾಲ್ ನೆಹರು ಇವ್ರು ಏನ್ ಮಾಡ್ತಾರೆ, ಪ್ರತ್ಯಕ್ಷ ಚುನಾವಣೆ ಮೂಲಕ ಭಾರತೀಯ ಪ್ರತಿನಿಧಿಗಳನ್ನು ಒಳಗೊಂಡಿರುವಂತಹ ಸಂವಿಧಾನ ರಚನೆ ಮಾಡ್ಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಅದಕ್ಕಾಗಿ ಅವರು ಬ್ರಿಟಿಷ್ ಸರ್ಕಾರವನ್ನ ಒತ್ತಾಯಿಸ್ತಾರೆ. 1940 ಆಗಸ್ಟ್ 8ರಂದು ಏನಾಗುತ್ತೆ ಅಂದ್ರೆ, ಬ್ರಿಟಿಷ್ ಸರ್ಕಾರ ಆದೇಶ ಹೊರಡಿಸೋದ್ರ ಮೂಲಕ ಎರಡನೇ ಜಾಗತಿಕ ಯುದ್ಧದ ಮುಗಿದ ಬಳಿಕ ಏನ್ ಮಾಡ್ತೀವಿ, ಸಂವಿಧಾನ ರಚನೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನ ನಾವು ಆಗಸ್ಟ್ ತಿಂಗಳಲ್ಲಿ ಹೇಳಿದಕ್ಕೆ ಆಗಸ್ಟ್ ಕೊಡುಗೆ ಅಂತ ಕರಿತೀವಿ. 1942 ಮಾರ್ಚ್ 22ರಂದು ವಿನ್ಸ್ಟನ್ ಚರ್ಚಿಲ್ ಏನ್ ಮಾಡ್ತಾರೆ ಅಂತಂದ್ರೆ, ಸ್ಟಾನ್ಫೋರ್ಡ್ ಕ್ರಿಪ್ಸ್ ಜೊತೆ ಸೇರಿ ಕ್ರಿಪ್ಸ್ ನಿಯೋಗ ಅಂತ ಮಾಡ್ತಾರೆ. ಇದು ದ್ವಿತೀಯ ಜಾಗತಿಕ ಮಹಾಯುದ್ಧದ ಬಳಿಕ ಸಂವಿಧಾನ ರಚನಾ ಸಭೆ ರಚಿಸುವುದಾಗಿ ಶಿಫಾರಸು ಮಾಡ್ತಾರೆ. ಅದಕ್ಕೆ ಕ್ರಿಪ್ಸ್ ನಿಯೋಗ ಅಂತಾನೂ ಕರಿತೀವಿ. ಇದು ಎರಡನೇ ಜಾಗತಿಕ ಮಹಾಯುದ್ಧ ನಡೆದ ಬಳಿಕ ಕ್ರಿಪ್ಸ್ ಆಯೋಗ ಬರುತ್ತೆ. ಇದಕ್ಕೆ ಮಹಾತ್ಮ ಗಾಂಧೀಜಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಪೋಸ್ಟೆಡ್ ಚೆಕ್ ಅಂತ ಹೇಳ್ತಾರೆ. ಹೌದಾ? ಯಾಕಂತಂದ್ರೆ ಇದು ಮಾಡುವ ಕೆಲವೊಂದಿಷ್ಟು ನಿಯಮಗಳು ಸಂವಿಧಾನ ರಚನೆ ಮಾಡುವುದಕ್ಕಾಗಿನೇ ಅಂತ ಹೇಳಕ್ಕಾಗಂಗಿಲ್ಲ. ಹಾಗಾಗಿ ಇಲ್ಲಿ ಕ್ರಿಪ್ಸ್ ನಿಯೋಗ ಅನ್ನೋದು ಕಂಪ್ಲೀಟ್ ಆಗಿ ಫೇಲ್ ಆಗುತ್ತೆ. ಅದಕ್ಕೆ ಗಾಂಧೀಜಿ ಅವರು ಇದನ್ನ ಪೋಸ್ಟೆಡ್ ಚೆಕ್ ಅಂತ ಕರೀತಾರೆ. ನೆಕ್ಸ್ಟ್ ಬರುತ್ತೆ ಕ್ಯಾಬಿನೆಟ್ ಕಮಿಷನ್ ಅಂತ ಬರುತ್ತೆ. ಭಾರತಕ್ಕೆ ಭೇಟಿ ನೀಡಿದ ಯಾವಾಗ ಅಂದ್ರೆ 1946 ಮಾರ್ಚ್ 24 ಅಂತ. ಇದರ ಅಧ್ಯಕ್ಷರು ಏನಾಗಿದ್ರು ಅಂದ್ರೆ ಲಾರ್ಡ್ ಬೆಥಿಕ್ ಲಾರೆನ್ಸ್. ಕ್ಯಾಬಿನೆಟ್ ನಿಯೋಗದ ಅಧ್ಯಕ್ಷರು ಯಾರು? ಲಾರ್ಡ್ ಬೆಥಿಕ್ ಲಾರೆನ್ಸ್. ಸದಸ್ಯರಾಗಿದ್ರು ಅಂತಂದ್ರೆ ಎವಿ ಅಲೆಕ್ಸಾಂಡರ್ ಅಂಡ್ ಕ್ರಿಪ್ಸ್ ಆಗಿದ್ರು. ಇವರು ಎಷ್ಟರಲ್ಲಿ ವರದಿ ನೀಡ್ತಾರೆ ಅಂದ್ರೆ ಮೇ 16, 1946 ಅಲ್ಲಿ ವರದಿ ನೀಡ್ತಾರೆ. ಇದರ ಪ್ರಮುಖ ಶಿಫಾರಸುಗಳು ಏನಾಗಿರ್ತವೆ ಅಂದ್ರೆ, ಪ್ರತ್ಯೇಕ ಪಾಕಿಸ್ತಾನ ರಚನೆ ಮಾಡ್ಬೇಕು ಅನ್ನೋದೊಂದು ಬೇಡಿಕೆ ಇರುತ್ತೆ. ಹೌದಾ? ಹಾಗಾದ್ರೆ ಪರೋಕ್ಷ ಚುನಾವಣೆಯ ಮೂಲಕ 389 ಸದಸ್ಯರನ್ನು ಒಳಗೊಂಡು ಒಂದು ಸಂವಿಧಾನ ರಚನೆ ಮಾಡ್ಬೇಕು ಅನ್ನೋದು ಇದರ ಅವಕಾಶ ಇರುತ್ತೆ. ಕ್ಯಾಬಿನೆಟ್ ಆಯೋಗದ ಶಿಫಾರಸನ್ನು ಆಧರಿಸಿ ಈ ಕೆಳಗಿನಂತೆ 389 ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಅದ್ರಾಗ 292 ಸದಸ್ಯರು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆದ್ರೆ, ಇನ್ನು 4 ಸದಸ್ಯರು ಏನಿರ್ತಾರೆ, ಚೀಫ್ ಕಮಿಷನರೇಟ್ ಪ್ರಾಂತ್ಯದಿಂದ ಪರೋಕ್ಷ ಚುನಾವಣೆಗೆ ಮೂಲಕ ಆಯ್ಕೆ ಆಗ್ತಾರೆ. ಅಂತಂದ್ರೆ 389 ಏನಿದೆ ಸದಸ್ಯರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗೋದಾದ್ರೆ, ಇನ್ನು 292 ಸದಸ್ಯರು ಏನಾಗಿದ್ರೆ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಆಯ್ಕೆ ಆಗಿರ್ತಾರೆ. ಇನ್ನು 4 ಜನ ಸದಸ್ಯರು ಚೀಫ್ ಕಮಿಷನರೇಟ್ ಪ್ರಾಂತ್ಯದಿಂದ, ಇನ್ನು 93 ಜನ ಸದಸ್ಯರು ಸಂಸ್ಥಾನಗಳಿಂದ ನಾಮನಿರ್ದೇಶನಗೊಂಡವರಾಗಿರ್ತಾರೆ. ಹಾಗಾದ್ರೆ ಈ ತರ ಏನ್ ಮಾಡ್ತಾರೆ, ಒಂದು ಸಂವಿಧಾನ ರಚನೆ ಮಾಡೋದಕ್ಕೆ ಒಂದು ಕಮಿಟಿ ಅನ್ನೋದನ್ನ ರೆಡಿ ಮಾಡ್ಕೊತಾರೆ. ಅದರಲ್ಲಿ ಬರುವಂತ ಪ್ರಾಂತ್ಯಗಳು ಯಾವ್ಯಾವ ಆಗಿರುತ್ತೆ ಅಂದ್ರೆ, ದೆಹಲಿ, ಕೊಡಗು, ಅಜ್ಮೀರ್ ಅಥವಾ ಮೇವಾಡ ಅಂತ ಕರಿತೀವಿ, ಬಲೂಚಿಸ್ತಾನ ಆಗಿರ್ತವೆ. 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮನಿರ್ದೇಶನಗೊಂಡಿದ್ದರು. ಆದ್ರೆ ಇಲ್ಲಿ ದೇಶೀಯ ಸಂಸ್ಥಾನದಿಂದ ನಾಮನಿರ್ದೇಶನಗೊಂಡವರು ಎಷ್ಟು ಅಂದ್ರೆ 93 ಸದಸ್ಯರಾಗಿರ್ತಾರೆ. 1946 ಜುಲೈ ಆಗಸ್ಟ್ ನಲ್ಲಿ ಪರೋಕ್ಷ ಚುನಾವಣೆ ಮೂಲಕ 296 ಸದಸ್ಯರು ಈ ಕೆಳಗಿನಂತೆ ಆಯ್ಕೆ ಆಗ್ತಾರೆ. ಹಾಗಾದ್ರೆ ಫಸ್ಟ್ 296 ಸದಸ್ಯರು ಇರ್ತಾರೆ. ಅದರಲ್ಲಿ 208 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ ಬಂದ್ರೆ,
73 ಜನ ಮುಸ್ಲಿಂ ಲೀಗ್ ಇಂದ ಬಂದಿರ್ತಾರೆ, 7 ಇತರೆಯಿಂದ ಜನರಲ್ ಕೋಟಾದಿಂದ ಬಂದಿರ್ತಾರೆ, 8 ಸ್ವತಂತ್ರ ಭಾರತದಿಂದ ಬಂದಿರ್ತಾರೆ. ಸ್ವತಂತ್ರವಾಗಿ ಆಯ್ಕೆ ಆಗಿರೋರು ಆಗಿರ್ತಾರೆ. ಹಾಗಾದ್ರೆ ಸಂವಿಧಾನ ರಚನಾ ಸಭೆಗಳ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇದು. ಹಾಗಾದ್ರೆ ಮೊದಲ ಸಭೆ ಯಾವಾಗ ನಡೆಯುತ್ತೆ? ಡಿಸೆಂಬರ್ 9, 1946 ಅಲ್ಲಿ ಮೊದಲ ಸಭೆ ಅನ್ನೋದು ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂತಂದ್ರೆ ದೆಹಲಿಯಲ್ಲಿ ನಡೆಯುತ್ತೆ. ಈ ಸಭೆಯಲ್ಲಿ ಹಾಜರಿದ್ದ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದ್ರೆ 211. ಈ ಸಭೆಯಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಥವಾ ಹಂಗಾಮಿ ಅಧ್ಯಕ್ಷರಾಗಿ ನೇಮಕ ಮಾಡ್ಕೊಂಡಾಗಿರ್ತಿ. ಯಾವುದು ಮೊದಲ ಸಭೆ ಯಾವಾಗ ನಡೆಯುತ್ತೆ? ಸಂವಿಧಾನ ರಚನಾ ಸಭೆಗಳು ನಡೀತವೆ. ಬಹಳಷ್ಟು ಸಭೆಗಳು ನಡೀತವೆ. ಅದ್ರಲ್ಲಿ ಫಸ್ಟ್ ಸಭೆ ಯಾವಾಗ ನಡೆಯುತ್ತೆ ಅಂದ್ರೆ ಡಿಸೆಂಬರ್ 9, 1946 ಅಲ್ಲಿ ನಡೆಯುತ್ತೆ. ಇದ್ರ ಸ್ಥಳ ಯಾವುದು ಅಂದ್ರೆ ದೆಹಲಿ ಆಗಿರುತ್ತೆ. ಈ ಸಭೆಯಲ್ಲಿ ಹಾಜರಿದ್ದ ಸದಸ್ಯರ ಸಂಖ್ಯೆ 211. ಈ ಸಭೆಯಲ್ಲಿರೋದು ಸಚ್ಚಿದಾನಂದ ಸಿನ್ಹಾ ಅವರು ಏನಾಗಿರ್ತಾರೆ ಅಂದ್ರೆ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಥವಾ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಳ್ಳಲಾಗುತ್ತೆ. ಅದೇ ದ್ವಿತೀಯ ಸಭೆ ಯಾವಾಗ ನಡೀತೆ ಅಂತಂದ್ರೆ ಡಿಸೆಂಬರ್ 11, 1946 ಅಲ್ಲಿ ನಡೆಯುತ್ತೆ. ಈ ಸಭೆಯಲ್ಲಿ ಅಧ್ಯಕ್ಷರು ಅಥವಾ ಕಾಯಂ ಸದಸ್ಯರಾಗಿದ್ದರೆ ಯಾರು ಅಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಫಸ್ಟ್ ಸಭೆಯದು ಯಾವ್ದು ಬರುತ್ತೆ ಅಂತಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಬರುತ್ತೆ. ಹಾಗಾದ್ರೆ ಸೆಕೆಂಡ್ ಸಭೆದ್ ಯಾರು ಬರ್ತಾರೆ ಅಂತಂದ್ರೆ ಅದು ಡಿಸೆಂಬರ್ 46. ಇದು 2 ದಿನ ಅಷ್ಟೇ. 9 and 11, 46 ಸೇಮ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರೆ. ಕಾಯಂ ಅಥವಾ ಪೂರ್ಣಕಾಲಿಕ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಳ್ಳಲಾಗುತ್ತೆ. ಎಚ್ ಸಿ ಮುಖರ್ಜಿ ಮತ್ತೆ ಟಿ ಕೃಷ್ಣಮಾಚಾರಿ ಅನ್ನೋರು ಏನಾಗಿರ್ತಾರೆ ಅಂದ್ರೆ ರಚನಾ ಸಭೆಯ ಉಪಾಧ್ಯಕ್ಷರಾಗಿ ನೇಮಕ ಮಾಡ್ಕೊಳ್ಳಲಾಗಿರ್ತೀವಿ. ಹಾಗಾದ್ರೆ ಕೆಳಗ್ ಬರ್ತಾರೆ ಬಿ ಎನ್ ರಾಯ್, ಬೆಂಗಾಲ್ ನರಸಿಂಗ ರಾವ್ ಅವರನ್ನು ರಚನಾ ಸಭೆಯ ಕಾನೂನು ಸಲಹೆಗಾರನಾಗಿ ನೇಮಕ ಮಾಡಿಕೊಳ್ಳಲಾಗುತ್ತೆ. ಇವರು ಕರ್ನಾಟಕದ ಮಂಗಳೂರಿನವರು ಅಂತ ಹೇಳಲಾಗುತ್ತೆ, ಬಿ ಎನ್ ರಾಯ್ ಅವರು. ಹಾಗಾದ್ರೆ ಎಚ್ ವಿ ಆರ್ ಅಯ್ಯಂಗಾರ್ ಅವರನ್ನು ರಚನಾ ಸಭೆಯ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಿಕೊಳ್ಳಲಾಗ್ತದೆ. ಎಚ್ ವಿ ಆರ್ ಅಯ್ಯಂಗಾರ್ ಇದು ದ್ವಿತೀಯ ಸಭೆಗೆ ಬರೋದು. ಆದ್ರೆ ತೃತೀಯ ಸಭೆಯಲ್ಲಿ ಏನಾಗುತ್ತೆ ಡಿಸೆಂಬರ್ 13, 1946 ಅಲ್ಲಿ ಜವಾಹರ್ಲಾಲ್ ನೆಹರು ಅವರು ಸಂವಿಧಾನದ ಧ್ಯೇಯಗಳ ಬಗ್ಗೆ, ಉದ್ದೇಶಗಳ ಬಗ್ಗೆ ಕೆಲವು ನಿರ್ಣಯಗಳನ್ನು ಮಂಡಿಸುತ್ತಾರೆ. ಇದನ್ನೇ ನಾವು ಸಂವಿಧಾನದ ಧ್ಯೇಯೋದ್ದೇಶಗಳು ಎಂದು ಕರಿತೀವಿ. ಬಿ ಎನ್ ರಾವ್ ಅವರು ಏನ್ ಮಾಡ್ತಾರೆ, ಕರಡು ಸಂವಿಧಾನ ರಚನೆಯನ್ನ ಸ್ಥಾಪನೆ ಮಾಡ್ತಾರೆ. ಅದನ್ನ ಸ್ಥಾಪನೆ ಮಾಡೋದಕ್ಕೆ 141 ದಿನಗಳನ್ನು ತಗೋತಾರೆ. ಕರಡು ಪ್ರತಿಯನ್ನು ಹೊರಡಿಸ್ತಾರೆ. ಯಾವಾಗ ಅಂದ್ರೆ ನವೆಂಬರ್ 4, 1948 ಅಲ್ಲಿ ಕರಡು ಪ್ರತಿನ ಹೊರಡಿಸ್ತಾರೆ. 114 ದಿನಗಳಿಂದ ಚರ್ಚೆ ಮಾಡಿರ್ತಾರೆ. ನವೆಂಬರ್ 26ಕ್ಕೆ ಅಂಗೀಕಾರ ಆಗತ್ತೆ. ನವೆಂಬರ್ 26, 1949 ಅಂಗೀಕಾರ ಆಗತ್ತೆ. 299 ಇಂದ 284 ಸಹಿ ಹಾಕುವುದರ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಅಂಗೀಕಾರನ ಜಾರಿಗೆ ತರ್ತಾರೆ. ಹಾಗಾಗಿ ನಾವು ಈ ಸಮಿತಿಯಲ್ಲಿ ಅಧ್ಯಕ್ಷರನ್ನ ಯಾರು ನೋಡ್ತೀವಿ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ನೋಡ್ತೀವಿ. ಸದಸ್ಯರನ್ನ ಯಾರು ನೋಡ್ತೀವಿ ಅಂದ್ರೆ ಅಲ್ನಾಡಿ ಕೃಷ್ಣರಾಜ ಅಯ್ಯರ್ನ, ಗೋಪಾಲಸ್ವಾಮಿ ಅಯ್ಯರ್ನ, ಕೆ ಎಂ ಮುನ್ಸಿ ಅವ್ರನ್ನ, ಸಾದುಲ್ಲಾ ಅವ್ರನ್ನ, ಮಾಧವರಾವ್ ಅವ್ರನ್ನ, ಟಿ ಕೃಷ್ಣಮಾಚಾರಿ ಅವ್ರನ್ನ 1915ರಲ್ಲಿ ನವೆಂಬರ್ 26ರಂದು ಸಂವಿಧಾನ ದಿನ 2015ರಲ್ಲಿ ನವೆಂಬರ್ 26ರನ್ನು ಸಂವಿಧಾನ ದಿನ ಎಂದು ಕರೆಯಲಾಗ್ತದೆ. ಹಾಗಾದ್ರೆ ಇಷ್ಟೇನಾಯ್ತು ಅಂತಂದ್ರೆ ಜಸ್ಟ್ ಸಮಿತಿಗಳ ರಚನೆ, ಯಾವ ಸಮಿತಿಗಳ ರಚನೆ ಮಾಡಿ ಸಭೆಗಳನ್ನ ಹೆಂಗೆ ನಡೆಸ್ತಾರೆ ಅನ್ನೋದ್ರ ಬಗ್ಗೆ. ಹಾಗಾದ್ರೆ ಪಿ ಎನ್ ರಾವ್ ಅವ್ರು ಏನ್ ಮಾಡ್ತಾರೆ, ಎಲ್ಲಾ ಸದಸ್ಯರನ್ನು ಸಹಕಾರದೊಂದಿಗೆ ಒಂದು ಕರಡು ಸಂವಿಧಾನವನ್ನು ಸಿದ್ಧಪಡಿಸ್ತಾರೆ. ಇದರ ಸಿದ್ಧಪಡಿಸಿದ ಕರಡು ಸಂವಿಧಾನವನ್ನು ಪರಿಶೀಲಿಸಲು ರಚನಾ ಸಭೆಯ ಕರಡು ಸಮಿತಿಯ ರಚನೆ ಮಾಡ್ತಾರೆ. ಕರಡು ಸಮಿತಿಯಲ್ಲಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರೆ ಆಗಸ್ಟ್ 29, 1947ರಲ್ಲಿ ಕರಡು ಸಮಿತಿ ಸ್ಥಾಪನೆ ಆಗತ್ತೆ. ರಚನೆ ಆಗಿದ್ದು ಒಬ್ರು ಅಧ್ಯಕ್ಷರಾಗಿರ್ತಾರೆ, 6 ಜನ ಇದರಲ್ಲಿ ಸದಸ್ಯರಾಗಿರ್ತಾರೆ. ಇದು ಇಂಪಾರ್ಟೆಂಟ್. ಅದ್ರಲ್ಲಿ ಅಧ್ಯಕ್ಷರು ಯಾರು ಅಂತಂದ್ರೆ ಬಿ ಆರ್ ಅಂಬೇಡ್ಕರ್. ನಾ ಅವಾಗ್ಲೇ ಹೇಳಿದೆ 7 ಜನ ಸದಸ್ಯರು ಯಾರು ಅಂತಂದ್ರೆ ಅಲ್ನಾಡಿ ಕೃಷ್ಣರಾಜ ಅಯ್ಯರ್, ಗೋಪಾಲಸ್ವಾಮಿ ಅಯ್ಯರ್, ಕೆ ಎಂ ಮುನ್ಸಿ, ಸೈಯದ್ ಮಹಮ್ಮದ್ ಸಾದುಲ್ಲಾ ಆಸ್ ವೆಲ್ ಆಸ್ ಮಾಧವರಾವ್, ಟಿ ಕೃಷ್ಣಮಾಚಾರಿ. ಇಲ್ಲಿ ಬರುತ್ತೆ ಬಿ ಎನ್ ರಾಯ್ ಅವರು ಸಿದ್ಧಪಡಿಸಿರುವ ಕರಡು ಸಂವಿಧಾನವನ್ನು ಕರಡು ಸಮಿತಿಯ ಸುಮಾರು 141 ದಿನಗಳ ಕಾಲ ಚರ್ಚೆ ಮಾಡಕ್ಕಾಗತ್ತೆ. ಆಮೇಲೆ ಪರಿಶೀಲನೆ ಮಾಡಿ ಹಲವಾರು ಬದಲಾವಣೆಗಳೊಂದಿಗೆ ಕರಡು ಪ್ರತಿಗಳನ್ನು ನವೆಂಬರ್ 4, 1948ರಂದು ರಚನಾ ಸಭೆಗೆ ನೀಡಲಾಗುತ್ತದೆ. ಕರಡು ಸಮಿತಿಯು ನೀಡಿರುವ ಕರಡು ಪ್ರತಿಗಳನ್ನು ರಚನಾ ಸಭೆಯು ಸುಮಾರು 114 ದಿನಗಳ ಕಾಲ ಮತ್ತೆ ಚರ್ಚೆ ಮಾಡ್ತಾರೆ.
ಹಾಗಾಗಿ ಎಲ್ಲಾ ತಿದ್ದುಪಡಿ ಆದ ನಂತರ ನವೆಂಬರ್ 26, 1949ರಂದು 299 ಸದಸ್ಯಗಳನ್ನ ಹಾಜರಾತಿಯಾಗಿ 284 ಸದಸ್ಯರನ್ನು ಕರಡು ಪ್ರತಿಗೆ ಸಹಿ ಹಾಕುವುದರ ಮೂಲಕ ಭಾರತ ಸಂವಿಧಾನವನ್ನು ಅಂಗೀಕಾರ ಮಾಡ್ಕೊಳ್ಳಾಗತ್ತೆ. ಯಾವಾಗ ನವೆಂಬರ್ 29, 1949ರಲ್ಲಿ ಅಂಗೀಕಾರ ಮಾಡ್ಕೊಂಡಾಯ್ತು. ಅಂದ್ರೆ 2015 ನವೆಂಬರ್ 26ರಂದು ನಾವು ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಆಚರಿಸ್ತೀವಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ, 125ನೇ ಜಯಂತ್ಯೋತ್ಸವವನ್ನು ಸವಿನೆನಪಿಗಾಗಿ, ಯಾಕೆ ಅಂದ್ರೆ 125ನೇ ಜಯಂತ್ಯೋತ್ಸವದ ಸವಿನೆನಪಿಗಾಗಿ 2015 ನವೆಂಬರ್ 26ರನ್ನ ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಕರೆಯೋದು. ನೆಕ್ಸ್ಟ್ ಪಿಂಗಾಣಿ ವೆಂಕಣ್ಣ ಅಯ್ಯನವರು ಸಂವಿ ಆ, ವಿನ್ಯಾಸಗೊಳಿಸಿರುವ ಧ್ವಜವನ್ನು ಜುಲೈ 22, 1947ರಂದು ರಾಷ್ಟ್ರ ಧ್ವಜವನ್ನಾಗಿ ಅಂಗೀಕರಿಸಲಾಗುತ್ತೆ. ಅಂದ್ರೆ ಪಿಂಗಾಣಿ ವೆಂಕಣ್ಣಯ್ಯನವರು ಮಾಡಿರುವಂತ ಧ್ವಜ ಇದು. ಅದೇ ತರನೇ 1950 ಜನವರಿ 24ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅವಿರೋಧವಾಗಿ ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಇದೇ ದಿನದಂದು ರವೀಂದ್ರನಾಥ್ ಟ್ಯಾಗೂರ್ ಅವರು ರಚಿಸಿರುವ ಗೀತೆಯನ್ನು ರಾಷ್ಟ್ರಗೀತೆಯನ್ನಾಗಿ ಅಳವಡಿಸಿಕೊಳ್ಳಲಾಗುತ್ತೆ. 1950 ಜನವರಿ 26ರಂದು ದೇಶದಾದ್ಯಂತ ಭಾರತ ಸಂವಿಧಾನವನ್ನು ಜಾರಿಗೊಳಿಸಲಾಗುತ್ತೆ. ಯಾವುದು? 1950 ಜನವರಿ 26 ದೇಶದಾದ್ಯಂತ ಭಾರತ ಸಂವಿಧಾನವನ್ನು ಜಾರಿಗೊಳಿಸಲಾಗ್ತದೆ. ಪ್ರತಿ ವರ್ಷ ಈ ದಿನವನ್ನು ಗಣರಾಜ್ಯೋತ್ಸವ ಅಂತ ನಾವು ಕರಿತೀವಿ. ಯಾಕೆ ಅಂತಂದ್ರೆ ಭಾರತ ಸಂವಿಧಾನ ಜಾರಿ ಬಂದಿದ್ದು 1950 ಜನವರಿ 26. ಹಾಗಾಗಿ ಇದನ್ನ ನಾವೇನಂತೀವಿ? ಗಣರಾಜ್ಯ ಅಂತ ಕರಿತೀವಿ. ಸಂವಿಧಾನ ಜಾರಿಗೆ ಬಂದ ದಿನವನ್ನು ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. 1930 ಜನವರಿ 26ರಂದು ಆಚರಿಸುವ ಪೂರ್ಣ ಸ್ವರಾಜ್ಯ ದಿನವನ್ನು ನೆನಪಿಗಾಗಿ ಈ ದಿನವನ್ನು ಸಂವಿಧಾನ ಜಾರಿಗೊಳಿಸಲು ಆಯ್ಕೆ ಮಾಡಲಾಗುತ್ತೆ. ಭಾರತ ಸಂವಿಧಾನದ ಪ್ರಮುಖ ಅಂಶಗಳು ಏನು ಅಂತಂದ್ರೆ, ಇಡೀ ಜಗತ್ತಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತಂದ್ರೆ ಭಾರತ ಸಂವಿಧಾನ. ಅತಿ ಚಿಕ್ಕ ಲಿಖಿತ ಸಂವಿಧಾನ ಅಂದ್ರೆ ಅಮೆರಿಕ ಸಂವಿಧಾನ. ಬಹಳ ಕ್ವಶನ್ಸ್ ಆಗ್ತವೆ ಇದ್ರಲ್ಲಿ. ಹಾಗಾದ್ರೆ ಜಗತ್ತಿನ ಮೊದಲ ಲಿಖಿತ ಸಂವಿಧಾನ ಅಂದ್ರೆ ಮೊನ್ಯಾಕೋ, ಯುರೋಪ್ ಅಲ್ಲಿ ಇದೆ. ಜಗತ್ತಿನ ಮೊದಲ ಮತ್ತು ಅತಿ ದೊಡ್ಡ ಅಲಿಖಿತ ಸಂವಿಧಾನ, ಅದು ಲಿಖಿತ ರೂಪದಲ್ಲಿ ಇಲ್ಲ, ಬಟ್ ಸಂವಿಧಾನ ಇದೆ, ಬ್ರಿಟನ್ ಆಗತ್ತೆ. ಗೊತ್ತಾಯ್ತಾ? ಮೊದಲ ಲಿಖಿತ ಸಂವಿಧಾನ ಅಂದ್ರೆ ಯುರೋಪ್, ಮೊನ್ಯಾಕೋದಲ್ಲಿ ಬರುತ್ತೆ. ನೆಕ್ಸ್ಟ್, ಭಾರತ ಸಂವಿಧಾನವು ನಮ್ಯ ಮತ್ತು ಅನಮ್ಯ ಸಂವಿಧಾನವಾಗಿದೆ, ಸರಳ ಹಾಗೂ ಕಠಿಣ ಸಂವಿಧಾನವಾಗಿದೆ ಅಂತ ಹೇಳಲಾಗ್ತದೆ. ಭಾರತ ಸಂವಿಧಾನವನ್ನು ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಕಾಶ ತೆಗೆದುಕೊಳ್ಳಲಾಗಿದೆ. ಡಿಸೆಂಬರ್ 9, 1946ರಿಂದ ನವೆಂಬರ್ 26, 1949ವರೆಗೂ ಏನಾಗುತ್ತೆ, ಭಾರತ ಸಂವಿಧಾನವನ್ನು ರಚಿಸಲಾಗುತ್ತೆ. ಭಾರತದ ಸಂವಿಧಾನವನ್ನು ರಚಿಸಲು ಸುಮಾರು 60 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿಬಿಟ್ಟು ನಾವೇನ್ ಮಾಡ್ತೀವಿ, ಭಾರತ ಸಂವಿಧಾನವನ್ನು ರಚನೆ ಮಾಡ್ತೀವಿ. ಭಾರತ ಸಂವಿಧಾನ ರಚಿಸಲು ಸುಮಾರು 64 ಲಕ್ಷ 6.4 ಮಿಲಿಯನ್ ವೆಚ್ಚ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸಂವಿಧಾನವನ್ನು ರಚಿಸಬೇಕಾದರೆ ರಚನಾ ಸಭೆಯ ಸುಮಾರು 11 ಬಾರಿ ಅಧಿವೇಶನವನ್ನು ಮಾಡಿ ಸಂವಿಧಾನ ರಚನೆ ಆಗ್ತದೆ. ಹಾಗಾದ್ರೆ ಈ ಸಂವಿಧಾನ ರಚನೆ ಮಾಡ್ಬೇಕಾದ್ರೆ ಆ ಲಾಂಛನ ಏನಾಗುತ್ತೆ ಅಂತಂದ್ರೆ ಆನೆಯಾಗಿರುತ್ತೆ. ಭಾರತ ಸಂವಿಧಾನದ ಮೂಲ ಪ್ರತಿಗಳನ್ನ ಫಸ್ಟ್ ಕೊಟ್ಟವ್ರು ಯಾರು? ಹಸ್ತಾಕ್ಷರ ಭಾರತ ಸಂವಿಧಾನವನ್ನು ಬರೆದವ್ರು ಯಾರು ಅಂತ ಕೇಳಿದ್ರೆ ಪ್ರೇಮ್ ಬಿಹಾರಿ ನಾರಾಯಣ್. ಅವರ ಮೂಲ ಪ್ರತಿಗಳ ಅವರ ಹಸ್ತಾಕ್ಷರಗಳು ಪ್ರೇಮ್ ಬಿಹಾರಿ ನಾರಾಯಣ್ ಅವ್ರ ಆಗಿರುತ್ತೆ. ಅಂದ್ರೆ ಮೂಲ ಪ್ರತಿ 1,17,369 ಇಂಗ್ಲಿಷ್ ಪದಗಳಿಂದ ಕೂಡಿದೆ. ಅಂದ್ರೆ 479 ಪುಟಗಳು ಇದರಿಂದ ಕೂಡಿದೆ. ಸಂವಿಧಾನದ ಮೂಲ ಪ್ರತಿಯಲ್ಲಿರುವ ಚಿತ್ರಗಳನ್ನು ಬಿಡಿಸಿದವರು ಯಾರು ಅಂದ್ರೆ ನಂದಲಾಲ್ ಬೋಸ್ ಅನ್ನೋರು ಸಂವಿಧಾನದ ಮೂಲ ಪ್ರತಿಗಳ ಚಿತ್ರವನ್ನ ಬಿಡಿಸ್ತಾರೆ. ಹಾಗಾದ್ರೆ ಮೂಲ ಸಂವಿಧಾನವನ್ನು ಇಂಗ್ಲಿಷ್ ನಿಂದ ಹಿಂದಿಯಲ್ಲಿ ಬರೆದವರು ಯಾರು ಅಂದ್ರೆ ವಸಂತ್ ಕಿಶಾನ್ ವೈದ್ಯ ಅಂತ ಕರೀತಾರೆ. ಇಂಗ್ಲಿಷ್ ಇಂದ ಹಿಂದಿಯಲ್ಲಿ ಬರೆದವರು. ಹಾಗಾದ್ರೆ ಮೂಲ ಸಂವಿಧಾನವು 22 ಭಾಗಗಳು, 395 ವಿಧಿಗಳು, 8 ಅನುಸೂಚಿಗಳನ್ನ ಕೂಡಿದ್ದು ಪ್ರಸ್ತುತ 22 ಭಾಗಗಳಿಂದ 25 ಭಾಗಗಳಾಗಿದ್ದಾವೆ. 395 ವಿಧಿಗಳಿಂದ 467 ವಿಧಿಗಳಾಗಿದ್ದಾವೆ. 8 ಅನುಸೂಚಿಗಳಿಂದ 12 ಅನುಸೂಚಿಗಳನ್ನು ಹೊಂದಿದವೆ. ಅಂದ್ರೆ ಎಲ್ಲ ಹೆಚ್ಚಿಗೆ ಆಗಿದೆ ಅನ್ನಂಗಾಯ್ತು. 22ರಿಂದ 25 ಭಾಗ, 395ರಿಂದ 467 ವಿಧಿಗಳು, 8 ಅನುಸೂಚಿಗಳಿಂದ 12 ಅನುಸೂಚಿಗಳಾಗಿದೆ. ಭಾರತ ಸಂವಿಧಾನವನ್ನು ಇಲ್ಲಿವರೆಗೆ 105 ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಹೇಳ್ತಾರೆ. ಸಂವಿಧಾನದ ರಚನಾ ಸಭೆಯ ಭಾಗವಹಿಸಿದ ಪ್ರಮುಖ ವ್ಯಕ್ತಿಗಳು ಗಾಂಧೀಜಿ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ. ಎಂ ವಿ
ಪಾಲ್ಕಿಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ. ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಅಂತ ಕರೆದಿದ್ದಾರೆ ಅಂತಂದ್ರೆ ಎಂ ಪಾಲ್ಕಿ ಅವರು ಅಂತ ಹೇಳ್ಬೇಕಾಗ್ತದೆ. ಹಾಗಾದ್ರೆ ಇವ್ರನ್ನ ಆಧುನಿಕ ಮನು ಅಂತ ನಾವು ಕರಿತೀವಿ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಮಹಿಳೆಯರ ಸಂಖ್ಯೆ ಎಷ್ಟು ಅಂದ್ರೆ 15. ಸರೋಜಿನಿ ನಾಯ್ಡು 1947 52 ಉತ್ತರ ಪ್ರದೇಶದ ರಾಜ್ಯಗಳನ್ನು ಹೊಂದಿದೆ. ಸುಚೇತಾ ಕೃಪಲಾನಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದು, ಇವರು ಸಹ ವಿಜಯಲಕ್ಷ್ಮಿ ಪಂಡಿತ್ ಆಗಿರ್ಬೋದು, ಅಮೃತ್ ಕೌರ್ ಆಗಿರ್ಬೋದು, ಪೂರ್ಣಿಮಾ ಆಗಿರ್ಬೋದು, ಇವರೆಲ್ಲ ಏನಾಗಿರ್ತಾರೆ ಅಂತಂದ್ರೆ ಟಿ ಕೃಷ್ಣಮಾಚಾರಿ ಆಗಿರ್ಬೋದು, ಇವರೆಲ್ಲ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದವರು ಆಗಿರ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ಬೋದು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಮಹಿಳೆಯರ ಸಂಖ್ಯೆ ಎಷ್ಟು ಅಂದ್ರೆ 15 ಆಗಿರುತ್ತೆ. ಸರೋಜಿನಿ ನಾಯ್ಡು ಮೊದಲ ರಾಜ್ಯಪಾಲೆ ಆಗಿರ್ತಾರೆ. ಸುಚೇತಾ ಕೃಪಲಾನಿ ಮೊದಲ ಮಹಿಳಾ ಮುಖ್ಯಮಂತ್ರಿ, ಉತ್ತರ ಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿರ್ತಾರೆ. ಆಗ ವಿಜಯಲಕ್ಷ್ಮಿ ಪಂಡಿತ್ ಅವರು ಮೊದಲ ವಿಧಾನಸಭೆಯ ಅಧ್ಯಕ್ಷರಾಗಿರ್ತಾರೆ. ಅಮೃತ್ ಕೌರ್ ಆಗಿರ್ಬೋದು ಅಥವಾ ಪೂರ್ಣಿಮಾ ಬ್ಯಾನರ್ಜಿ ಆಗಿರ್ಬೋದು, ಕಮಲಾ ಚೌಧರಿ ಆಗಿರ್ಬೋದು, ಬೇಗಂ ಎ ರಸುಲ್ಲಾ ಆಗಿರ್ಬೋದು, ದ್ರಾಕ್ಷಾಯಣಿ ವೇಲಾಯದನ್ ಅವರಾಗಿರ್ಬೋದು, ದುರ್ಗಾಬಾಯಿ ದೇಶ್ಮುಖ್ ಆಗಿರ್ಬೋದು, ಹನ್ಸ್ ಮೆಹ್ತಾ ಆಗಿರ್ಬೋದು, ಆನಿಮಸ್ ಕರೀಸ್ ಆಗಿರ್ಬೋದು, ರೇಣುಕಾ ರಾಯ್ ಆಗಿರ್ಬೋದು, ಲೀಲಾ ರಾಯ್ ಆಗಿರ್ಬೋದು, ಮತ್ತೆ ಮಾಲತಿ ಚೌಧರಿ ಆಗಿರ್ಬೋದು, ಅಮ್ಮು ಸ್ವಾಮಿನಾಥನ್ ಆಗಿರ್ಬೋದು, ಇವರೆಲ್ಲ 15 ಜನ ಮಹಿಳೆಯರು ಸಹ ಏನಾಗಿರ್ತಾರೆ ಅಂತಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕೀರ್ತಿಯನ್ನು ಹೊಂದಿರ್ತಾರೆ. ನೆಕ್ಸ್ಟ್, ರಚನಾ ಸಭೆಯಲ್ಲಿ ಮೈಸೂರು ಪ್ರಾಂತ್ಯಗಳನ್ನು ಪ್ರತಿನಿಧಿಸಿದವರು 7 ಜನ ಆಗಿರ್ತಾರೆ. ಯಾರ್ಯಾರು? ಕೆ.ಸಿ. ರೆಡ್ಡಿ, ಕ್ಯಾಸನಹಳ್ಳಿ ಚಂಗಲ್ ರಾಯ್ ರೆಡ್ಡಿ ಅಂತ ಕರಿತೀವಿ. ಕೆಂಗಲ್ ಹನುಮಂತಯ್ಯ ಇರ್ಬೋದು, ಟಿ ಚೆನ್ನಯ್ಯ ಇರ್ಬೋದು, ಟಿ ಸಿದ್ಲಿಂಗಯ್ಯ ಆಗಿರ್ಬೋದು, ಸಿದ್ದವೀರಪ್ಪ ಆಗಿರ್ಬೋದು, ಆರ್ ಗುರುದೇವ ರೆಡ್ಡಿ ಆಗಿರ್ಬೋದು, ಆಮೇಲೆ ಇ.ವಿ. ಕೃಷ್ಣಮೂರ್ತಿ ರಾವ್ ಆಗಿರ್ಬೋದು. ಹಾಗಾಗಿ ಏನು ಮೈಸೂರ್ ಪ್ರಾಂತ್ಯವನ್ನ ಪ್ರತಿನಿಧಿಸುವಂತ 7 ಜನ. ಹಂಗಾರೆ ಬಾಂಬೆ ಪ್ರಾಂತ್ಯ ಯಾರು ಪ್ರತಿನಿಧಿಸ್ತಾರೆ ಅಂತಂದ್ರೆ ಎಸ್ ನಿಜಲಿಂಗಪ್ಪ ಆಗಿರ್ಬೋದು, ಆರ್ ದಿವಾಕರ್ ಆಗಿರ್ಬೋದು, ಇವರು ಬಾಂಬೆ ಪ್ರಾಂತ್ಯವನ್ನು ಪ್ರತಿನಿಧಿಸ್ತಾರೆ. ಕೊಡಗು ಪ್ರಾಂತ್ಯವನ್ನು ಯಾರು ಪ್ರತಿನಿಧಿಸ್ತಾರೆ ಅಂದ್ರೆ ಕೆ.ಎಂ. ಪುನ್ನಚ್ಚ ಅನ್ನೋರು ಕೊಡಗು ಪ್ರಾಂತ್ಯವನ್ನು ಪ್ರತಿನಿಧಿಸ್ತಾರೆ. ರಚನಾ ಸಭೆಯ ವಿವಿಧ ಸಮುದಾಯಗಳಿಂದ ಪ್ರತಿನಿಧಿಗಳಾಗಿರುವಂತಂದ್ರೆ ಎಸ್ ಸಮುದಾಯದಿಂದ ಬಂದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಂಗ್ಲೋ ಇಂಡಿಯನ್ ಆಗಿರೋದು ಫ್ರಾಂಕ್ ಆಂಟೋನಿ ಅನ್ನೋರು. ಕಮ್ಯುನಿಸ್ಟ್ ಸಮುದಾಯ ಅಂತಂದ್ರೆ ಸೋಮನಾಥ್ ಲಾಹರಿ ಅನ್ನೋರು. ಗುರ್ಖಾಗಳು ಯಾರಾಗಿರ್ತಾರೆ ಅಂದ್ರೆ ಹರ್ ಬಹದ್ದೂರ್ ಗುರು ಆಗಿರ್ತಾರೆ. ಕ್ರಿಶ್ಚಿಯನ್ಸ್ ಯಾರಾಗಿರಂದ್ರೆ ಎಚ್.ಸಿ. ಮುಖರ್ಜಿ ಅವರು ಕ್ರಿಶ್ಚಿಯನ್. ಅಮೃತ್ ಕೌರ್ ಅವರಾಗಿರ್ಬೋದು, ಮತ್ತಿನ್ನೊಂದು ಜಾನ್ ಮಥಾಯ್ ಅನ್ನೋರಾಗಿರ್ಬೋದು, ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟರಾಗಿರ್ತಾರೆ. ಗೂರ್ಖಾ ಆಗಿರ್ಬೋದು. ಇಲ್ಲಿ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದಟ್ ಹರಿ ಬಹದ್ದೂರ್ ಗುರು ಅಂತ ಗೂರಾ ಅನ್ನೋರು ಯಾರಾಗಿದ್ದಾರೆ ಅವ್ರು ಗೂರ್ಖಾಗಳಾಗಿರ್ತಾರೆ. ಕಮ್ಯುನಿಸ್ಟ್ ನೆನ್ಪಿಡ್ಕೊಂಡು ಹೋಗ್ಬೇಕು. ಸೋಮನಾಥ್ ಲಹರಿ ಅನ್ನೋದು ಬಹಳ ಟೈಮ್ ಕೇಳಿದಾರೆ ಇದನ್ನ. ಕಮ್ಯುನಿಸ್ಟ್ ಸಮುದಾಯದವ್ರು ಯಾರು ಅಂತ. ಸೋಮನಾಥ್ ಲಹರಿ ಅಂದ್ರೆ ಆಂಗ್ಲೋ ಇಂಡಿಯನ್ ಫ್ರಾಂಕ್ ಆಂಟೋನಿ ಅನ್ನೋರು ಆಗಿರ್ತಾರೆ. ಸಿಖ್ ಸಮುದಾಯದವ್ರು ಯಾರಾಗಿರ್ತಾರೆ ಅಂತಂದ್ರೆ ಬಲದೇವ ಸಿಂಗ್, ಹುಕುಂ ಸಿಂಗ್ ಮತ್ತೆ ಉಜ್ವಲ್ ಸಿಂಗ್ ಅವರು ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಿರೋ ವ್ಯಕ್ತಿಗಳಾಗಿರ್ತಾರೆ. ಮುಸ್ಲಿಂ ಸಮುದಾಯಕ್ಕೆ ಯಾರು ಬರ್ತಾರೆ ಅಂದ್ರೆ ಬೇಗಂ ಎ ರಸುಲ್ಲಾ ಅನ್ನೋರು, ಇಸ್ಮಾಯಿಲ್ ಖಾನ್ ಅನ್ನೋರು, ಖಾಲಿ ಕುಸಾನ್ ಅನ್ನೋರು ಏನಾಗಿರ್ತಾರೆ. ಬೇಗಂ ಅನ್ನೋರು ಫಸ್ಟ್ ಮುಸ್ಲಿಂ ವುಮೆನ್ ಹೂ ಆರ್ ಪಾರ್ಟಿಸಿಪೇಟೆಡ್ ಇನ್ ದಟ್ ಕಮ್ಯುನಿಟಿ ಅಂತ ಹೇಳಬಹುದು. ಅಥವಾ ಸಂವಿಧಾನ ರಚನಾ ಸಭೆಯಲ್ಲಿ ಇವರು ಇದ್ರು ಅನ್ನೋದು ಒಂದು. ಪಾರ್ಸಿ ಸಮುದಾಯದಲ್ಲಿ ಏನ್ ಬರ್ತಾರೆ, ಎಚ್.ಸಿ. ಮೋದಿ ಬರ್ತಾರೆ, ಆರ್.ಎಚ್. ಸಿಡ್ವಾ ಬರ್ತಾರೆ, ಇನ್ನೊಂದು ಮೀನಂ ಅಲಿ ಅನ್ನೋರು ಬರ್ತಾರೆ. ಸಂವಿಧಾನ ರಚನಾ ಸಭೆಯ ಪ್ರಮುಖ ಸಮಿತಿಗಳನ್ನ ನಾವು ನೋಡೋದಾದ್ರೆ ಕರಡು ಸಮಿತಿ ಅಧ್ಯಕ್ಷರಾಗಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕರಡಿ ಸಮಿತಿ ಪರಿಶೀಲನಾ ವಿಶೇಷ ಸಮಿತಿ ಯಾರ್ದಿತ್ತು ಅಂದ್ರೆ ಅಲ್ನಾಡಿ ಕೃಷ್ಣಸ್ವಾಮಿ ಅಯ್ಯರ್ದವ್ರದ್ದು ಆಗಿತ್ತು. ಸಂವಿಧಾನ ರಚನಾ ಸಭೆಯ ಮೇಲ್ವಿಚಾರಣಾ ಸಮಿತಿ ಯಾರ್ದಾಗಿತ್ತು ಅಂದ್ರೆ ಜಿ.ವಿ. ಮಾವಳಂಕರ್ದು ಆಗಿತ್ತು. ಹಣಕಾಸು ಸಿಬ್ಬಂದಿ ಸಮಿತಿ ಅಥವಾ ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿ ಯಾರ್ದಾಗಿತ್ತು ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರದ್ದಾಗಿತ್ತು. ಕೇಂದ್ರ ಸಂವಿಧಾನ ರಚನಾ ಸಭೆ ಹಣಕಾಸು ಸಿಬ್ಬಂದಿ ಸಮಿತಿ, ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಕೇಂದ್ರ ಸಂವಿಧಾನ ಸಮಿತಿ ಹಾಗೂ ಕೇಂದ್ರ ಅಧಿಕಾರಗಳ ಸಮಿತಿ, ರಾಜ್ಯಗಳ ಸಮಿತಿ ಜವಾಹರ್ಲಾಲ್ ನೆಹರುಗೆ ಸಂಬಂಧಪಟ್ಟಿದ್ದು. ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ, ಬುಡಕಟ್ಟು ಅಲ್ಪಸಂಖ್ಯಾತರ ಸಲಹಾ ಸಮಿತಿ, ಪ್ರಾಂತಗಳ ಸಂವಿಧಾನ ಸಮಿತಿ ಸರ್ದಾರ್ ವಲ್ಲಭಾಯ್ ಪಟೇಲ್ದವ್ರದ್ದಾಗಿತ್ತು. ಮೂಲಭೂತ ಹಕ್ಕುಗಳು ಮತ್ತು ಉಪಸಮಿತಿಗಳು ಯಾವ್ದಾದ್ರು ಇತ್ತು ಅಂದ್ರೆ ಜೆ.ಬಿ. ಕೃಪಲಾನಿ. ಅಲ್ಪಸಂಖ್ಯಾತರ ಹಕ್ಕುಗಳ ಉಪಸಮಿತಿ ಎಚ್.ಸಿ. ಮುಖರ್ಜಿ.
ಇಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ಸಮಿತಿ ಎಚ್.ಸಿ. ಮುಖರ್ಜಿ ಅಂತ ಬಂದಿದೆ. ನೆಕ್ಸ್ಟ್ ಇಲ್ಲಿ ಬರೆದ್ರೆ ಅಲ್ಪಸಂಖ್ಯಾತರ ಸಲಹಾ ಸಮಿತಿ ಮತ್ತು ಬುಡಕಟ್ಟು ಅಂತ ಬಂದ್ರೆ ನಮ್ಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬರ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಕನ್ಫ್ಯೂಸಿಂಗ್ ಆಗುತ್ತೆ, ಕರೆಕ್ಟ್ ಆಗಿ ಓದ್ಕೊಂಡು ನೋಡ್ಕೋಬೇಕು. ಸಂವಿಧಾನದ ಎರವಲು ಮೂಲಗಳು ಎಲ್ಲಿಂದ ಹಾಗಾದ್ರೆ ಸಂವಿಧಾನ ಬಂದಿದೆ, ಯಾವ್ದ್ರಿಂದ ತಗೊಂಡಿದ್ವಿ? ಹಾಗಾದ್ರೆ ಈ ಸಂವಿಧಾನವನ್ನು 60 ದೇಶಗಳ ಸಂವಿಧಾನಗಳ ಅಧ್ಯಯನ ಮಾಡ್ಬಿಟ್ಟು ನಾನು ಸಂವಿಧಾನ ಲಿಖಿತ ರೂಪದಲ್ಲಿ ತರಬೇಕು ಅಂತಂದ್ರೆ ಅದರಲ್ಲಿ ಕೆಲವೊಂದಿಷ್ಟು ಭಾಗಗಳನ್ನ ನಾವು ಎಲ್ಲಿಂದ ಆಯ್ದುಕೊಂಡಿದೀವಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾದ್ರೆ ಪ್ರಮುಖ ಸಂವಿಧಾನಗಳು ಯಾವ್ದು ಅಂತಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ಭಾರತ ಸಂವಿಧಾನ ರಚಿಸಬೇಕಾದರೆ ಈ ಕಾಯ್ದೆಯ ಅಂಶಗಳನ್ನ ಆಧಾರವಾಗಿಟ್ಕೊಂಡು ರಚಿಸಲಾಗುತ್ತೆ. ಸಂವಿಧಾನವನ್ನು ರಚಿಸಲು ಈ ಕಾಯ್ದೆಯಿಂದ ಸುಮಾರು 75% ಅಂಶಗಳನ್ನು ಎರವಲು ಪಡೆಯಬೇಕು. ಸುಮ್ನೆ ಆಗೋದಿಲ್ಲ. 75 ಅಂಶಗಳನ್ನು ನಾವು 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ತಗೊಂಡಿದ್ವಿ ಅಂತ ಹೇಳ್ಬೋದು. ಈ ಕಾಯ್ದೆಯನ್ನು ಭಾರತ ಸಂವಿಧಾನದ ನೀಲಿ ನಕಾಶೆ ಅಂತ ಕರೀತಾರೆ, ಬ್ಲೂ ಪ್ರಿಂಟ್ ಅಂತ ಕರೀತಾರೆ. ಇದರಿಂದ ಏನೇನ್ ತಗೊಂಡಿದೀವಿ ನಾವು ಅಂತಂದ್ರೆ ಒಕ್ಕೂಟ ವ್ಯವಸ್ಥೆ ತಗೊಂಡಿದೀವಿ, ರಾಜ್ಯಪಾಲರ ಹುದ್ದೆ ತಗೊಂಡಿದೀವಿ, ಸಾರ್ವಜನಿಕ ಲೋಕಸೇವಾ ಆಯೋಗಗಳನ್ನ ತಗೊಂಡಿದ್ರಿ, ಅಖಿಲ ಭಾರತ ಸೇವೆಗಳನ್ನ ತಗೊಂಡಿದ್ವಿ, IAS, IPS, IFS ಈ ತರ ತಗೊಂಡಿದೀವಿ, ನ್ಯಾಯಾಂಗ ವ್ಯವಸ್ಥೆಗಳನ್ನ ತಗೊಂಡಿದೀವಿ, ತುರ್ತು ಪರಿಸ್ಥಿತಿ ವ್ಯವಸ್ಥೆಗಳನ್ನ ತಗೊಂಡಿದೀನಿ. ಇಲ್ಲಿ ನಾ ಬರೆದಿದ್ದೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದನ್ನ ಏನಂತ ಕರಿತೀವಿ? ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಿ, ರಾಜ್ಯಪಾಲರ ಹುದ್ದೆ ಅಂತ ಕರಿತೀವಿ, ಸಾರ್ವಜನಿಕ ಲೋಕಸೇವಾ ಆಯೋಗಗಳನ್ನ ತಗೋತೀವಿ, ಇಲ್ಲಿ ಅಖಿಲ ಭಾರತ ಸೇವೆಗಳನ್ನು ತಗೊಂತೀವಿ, ಇದು ನ್ಯಾಯಾಂಗ ವ್ಯವಸ್ಥೆ ಅಂತ ತಗೊಂತೀವಿ, ಇದನ್ನ ತುರ್ತು ಪರಿಸ್ಥಿತಿಯ ವ್ಯವಸ್ಥೆಗಳು ಅಂತ ತೆಗಿತೀವಿ. ಇವನ್ನೆಲ್ಲವನ್ನು ನಾವು 1935ರ ಭಾರತ ಸರ್ಕಾರ ಕಾಯ್ದೆಗಳಿಂದ ತಗೊಂಡಿರ್ತೀವಿ. 75ರಷ್ಟು ಅಂಶಗಳನ್ನ ನಾವು ಇದರಿಂದ ತಗೊಂಡಿರೋದ್ರಿಂದ ಇದನ್ನ ಬ್ಲೂ ಪ್ರಿಂಟ್ ಅಂತ ಕರೀತಾರೆ. ಭಾರತ ಸಂವಿಧಾನದ ಬ್ಲೂ ಪ್ರಿಂಟ್ ಅಂತ ಕರೀತಾರೆ. ಅದೇ ತರನೇ ಬ್ರಿಟನ್ ಸಂವಿಧಾನದ ಏನ್ ತಗೊಂಡಿದ್ವಿ ಅಂತಂದ್ರೆ ಏಕನಾಗರಿಕತ್ವವನ್ನ ತಗೊಂಡಿದ್ವಿ. ರಿಟ್ ಅಧಿಕಾರ ವ್ಯಾಪ್ತಿಯನ್ನ ತಗೊಂಡಿದ್ವಿ, ಸಂಸದೀಯ ಸರ್ಕಾರ ಪದ್ಧತಿಗಳನ್ನ ತಗೊಂಡಿದ್ವಿ, ದ್ವಿಸದನ ಶಾಸಕಾಂಗ ಪದ್ಧತಿಗಳನ್ನ ತಗೊಂಡಿದ್ವಿ, ರಾಷ್ಟ್ರಪತಿ ಹುದ್ದೆಗೆ ತಗೊಂಡಿದ್ವಿ, ಕ್ಯಾಬಿನೆಟ್ ವ್ಯವಸ್ಥೆಗಳನ್ನ ತಗೊಂಡಿದ್ವಿ. ಇವೆರಡು ಬ್ರಿಟನ್ ಸಂವಿಧಾನದಿಂದ ತಗೊಂಡಿರುವಂತ ಅಂಶಗಳು. ಅದೇ ತರನೇ ಅಮೆರಿಕ ಸಂವಿಧಾನದ ಪ್ರಸ್ತಾವನೆಯನ್ನು ತಗೊಂಡಿದ್ವಿ, ಮೂಲಭೂತ ಹಕ್ಕುಗಳಾಗಿರ್ಬೋದು, ಉಪರಾಷ್ಟ್ರಪತಿ ಹುದ್ದೆ ಆಗಿರ್ಬೋದು, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಗಳಾಗಿರ್ಬೋದು, ಇದನ್ನ ಅಮೆರಿಕ ಸಂವಿಧಾನದಿಂದ ತಗೊಂಡಿದ್ವಿ. ಇಲ್ಲಿ ನಾ ಬರ್ದಿದ್ದೀನಿ ಪ್ರಸ್ತಾವನೆ, ಮೂಲಭೂತ ಹಕ್ಕುಗಳು, ಉಪರಾಷ್ಟ್ರಪತಿ ಹುದ್ದೆ, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಇದನ್ನ ನಾವು ಅಮೆರಿಕ ಸಂವಿಧಾನದಿಂದ ತಗೊಂಡಿರೋದು. ಇಲ್ಲಿ ಕೊಟ್ಟಿದ್ದಾರೆ ನ್ಯಾಯಾಂಗ ವಿಮರ್ಶೆ ಆಗಿರ್ಬೋದು, ಲಿಖಿತ ಸಂವಿಧಾನ ಎಂಬ ವ್ಯವಸ್ಥೆ ಆಗಿರ್ಬೋದು, ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ಮಹಾಭಿಯೋಗ ಪ್ರಕ್ರಿಯೆ ಆಗಿರ್ಬೋದು, ಇವೆಲ್ಲವನ್ನು ನಾವು ಅಮೆರಿಕ ಸಂವಿಧಾನದಿಂದ ತಗೊಂಡಿವಿ. ಹಾಗಾದ್ರೆ ಐರ್ಲೆಂಡ್ ಇಂದ ಅಥವಾ ಐರಿಷ್ ಸಂವಿಧಾನದಿಂದ ಏನ್ ತಗೊಂಡಿದೀವಿ ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನ ತಗೊಂಡಿರ್ತೀವಿ. ರಾಷ್ಟ್ರಪತಿಯವರ ಚುನಾವಣಾ ವಿಧಾನವನ್ನ ಐರ್ಲೆಂಡ್ ಇಂದ ತಗೊಂಡಿರ್ತೀವಿ. ರಾಜ್ಯಸಭಾ ಸದಸ್ಯರ ನಾಮ ನಿರ್ದೇಶನ ಪ್ರಕ್ರಿಯೆಗಳನ್ನು ನಾವು ಐರ್ಲೆಂಡ್ ಇಂದ ತಗೊಂಡಿರ್ತೀವಿ. ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನ ತಿದ್ದುಪಡಿ ವಿಧಾನ ಮತ್ತು ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನಗಳನ್ನ ನಾವು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ತಗೊಳೋದು. ಹಾಗಾದ್ರೆ ಕೆನಡಾ ಸಂವಿಧಾನದಿಂದ ಪ್ರಬಲ ಕೇಂದ್ರ ಸರ್ಕಾರದಿಂದ ಕೂಡಿರುವ ಒಕ್ಕೂಟ ವ್ಯವಸ್ಥೆ, ರಾಜ್ಯಪಾಲರ ನೇಮಕ ಮಾಡುವ ವಿಧಾನ, ಶೇಷಾಧಿಕಾರಗಳು, ಉಳಿಕೆಯ ಅಧಿಕಾರಗಳನ್ನ ನಾವು ಕೆನಡಾ ಸಂವಿಧಾನದಿಂದ ತಗೊಂಡಿರ್ತೀವಿ. ಇಲ್ಲಿ ಸಲಹಾ ಅಧಿಕಾರ ವ್ಯಾಪ್ತಿನೂ ಸಹ ಕೆನಡಾ ಸಂವಿಧಾನದಿಂದ ಬರುತ್ತೆ. ಅದೇ ತರನೇ ರಷ್ಯಾ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳೇ ಬೇರೆ, ಮೂಲಭೂತ ಕರ್ತವ್ಯಗಳೇ ಬೇರೆ. ಮೂಲಭೂತ ಹಕ್ಕುಗಳನ್ನು ನಾವು ಅಮೆರಿಕ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ. ಅದೇ ತರನೇ ಮೂಲಭೂತ ಕರ್ತವ್ಯಗಳನ್ನ ರಷ್ಯಾ ಸಂವಿಧಾನದಿಂದ ತಗೋತೀವಿ. ನ್ಯಾಯ ಎಂಬ ಪದವನ್ನ ತಗೊಂಡಿರೋದೇ ರಷ್ಯಾ ಸಂವಿಧಾನದಿಂದ. ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿಗಳು, ಕನ್ಕರೆಂಟ್ ಲೀಸ್ಟ್ ಅಂತ ಕರಿತೀವಲ್ಲ ಅದು, ಮತ್ತೆ ಸಂಸತ್ತಿನ ಜಂಟಿ ಅಧಿವೇಶನದ ವ್ಯವಸ್ಥೆಗಳನ್ನು ಸಹ ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ತಗೊಂಡಿರ್ತೀವಿ. ಫ್ರಾನ್ಸ್ನಿಂದ ಗಣರಾಜ್ಯ, ಸ್ವತಂತ್ರ, ಸಮಾನತೆ, ಭ್ರಾತೃತ್ವ ಪದಗಳನ್ನ ನಾವು ತಗೊಂಡಿರ್ತೀವಿ. ಅದೇ ಜರ್ಮನಿಯಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಜಾರಿಯಲ್ಲಿರುವ ಸಂದರ್ಭದಲ್ಲಿ ವಿಧಿ 2021 ಹೊರತುಪಡಿಸಿ ಎಲ್ಲಾ ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿಡುವ ಪ್ರಕ್ರಿಯೆಯನ್ನು ಎರವಲು ಪಡೆಯಲಾಗಿದೆ. ಎಮರ್ಜೆನ್ಸಿ ಏನಾದ್ರೂ ಘೋಷಣೆ ಆದ್ರೆ, ದೇಶದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಏನಾದ್ರೂ ಘೋಷಣೆ ಆದ್ರೆ
ವಿಧಿ 20 ಮೂಲಭೂತ ಹಕ್ಕುಗಳನ್ನ ಶೋ ಮಾಡ್ತವೆ ಇವು. ವಿಧಿ 20, 21 ಹೊರತುಪಡಿಸಿ ಎಲ್ಲವನ್ನು ಏನು ಅಮಾನತಿನಲ್ಲಿ ಇರುವಂತದ್ದು ಆ ಗೌರ್ಮೆಂಟ್ಗೆ ಅಷ್ಟು ಪವರ್ ಇದೆ ಅನ್ನೋದು. ಈಗ ಪ್ರಸ್ತಾವನೆ ನೋಡೋಣ. ಪ್ರಸ್ತಾವನೆ ಅಂತಂದ್ರೆ ಸಂವಿಧಾನದ ಪೀಠಿಕೆ ಅಂತಾನೂ ಕರಿತೀವಿ. ಪ್ರಸ್ತಾವನೆ ಎಂಬುದು ಸಂವಿಧಾನದ ಗುರಿ, ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ತಿಳಿಸುವ ಪ್ರಾರಂಭಿಕ ಮುನ್ನುಡಿಯಾಗಿದೆ. ಪ್ರಸ್ತಾವನೆಯನ್ನು ಸಂವಿಧಾನದ ಮುನ್ನುಡಿ, ಸಂವಿಧಾನದ ಸಂಕ್ಷಿಪ್ತ ರೂಪ, ಸಂವಿಧಾನದ ಕೈಗನ್ನಡಿ, ಸಂವಿಧಾನದ ಪೂರ್ವ ಪೀಠಿಕೆ ಎಂದು ಕರೆಯಲಾಗುತ್ತದೆ. ಪ್ರಸ್ತಾವನೆ ಎಂಬ ವ್ಯವಸ್ಥೆಯನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ನಿಮ್ಗೆ ಗೊತ್ತಿದೆ, ಪ್ರಿಯಂಬಲ್ ಅನ್ನೋದನ್ನ ನಾವು ಅಮೆರಿಕದಿಂದ ತಗೊಂಡಿರ್ತೀವಿ. ಪ್ರಸ್ತಾವನೆಯನ್ನು ಕೆಲವು ಪ್ರಮುಖ ನಾಯಕರು ಈ ಕೆಳಗಡಂತೆ ವರ್ಣಿಸ್ತಾರೆ. ಪ್ರಸ್ತಾವನೆ ಅಂದ್ರೆ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ KM ಮುನ್ಸಿ ಹೇಳ್ತಾರೆ, ಪ್ರಸ್ತಾವನೆ ಅನ್ನೋದು ಒಂದು ರಾಜಕೀಯ ಜಾತಕ ಅಂತ ಹೇಳ್ತಾರೆ. KM ಮುನ್ಸಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತ ಕೇಳ್ತಾರೆ. ಇಲ್ಲಿ ಕೊಡ್ತೀನಿ ನೋಡಿ, KM ಮುನ್ಸಿ ಏನ್ ಹೇಳ್ತಾರೆ, ರಾಜಕೀಯ ಜಾತಕ ಅಂತ ಹೇಳ್ತಾರೆ. NA ಪಾಲ್ಕಿವಾಲ್ ಅವರು ಗುರುತಿನ ಚೀಟಿ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, NA ಪಾಲ್ಕಿವಾಲ್ ಏನ್ ಹೇಳ್ತಾರೆ, ಅವರು ಗುರುತಿನ ಚೀಟಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ KJ PG HABK TV ಅಂತ ಬರ್ತೀನಿ. ಇಲ್ಲಿ ಹಿದಾಯತ್ ಉಲ್ಲಾ ಇಲ್ಲಿದೆ. ಹಿದಾಯತ್ ಉಲ್ಲಾ ಅವರು ಇದನ್ನೇನಂತ ಹೇಳ್ತಾರೆ, ಆತ್ಮ ಮತ್ತು ಹೃದಯ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹೌದಾ? ಬಾರ್ಕೋ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಬಿ ಅಂತ ಬರ್ದಿದ್ದೀನಿ ನೋಡಿ, ಇದು ಕಿರುಹೊತ್ತಿಗೆ ಅಂತ ಕರೀತಾರೆ. ಮತ್ತೆ ಟಿ ಅಂತ ಬರ್ತೀನಿ, ಠಾಕೂರ್ ಭಾರ್ಗವರಾವ್ ಏನಂತ ಹೇಳ್ತಾರೆ ಅಂತಂದ್ರೆ ಇದು ಸಂವಿಧಾನದ ಒಡವೆಗಳು ಅಂತ ಹೇಳ್ತಾರೆ. ಸಂವಿಧಾನದಲ್ಲಿ ಹುದುಕಿರುವ ರತ್ನಗಳು, ಒಡವೆಗಳು ಅನ್ನೋದ್ರ ಬಗ್ಗೆ ಏನ್ ಹೇಳ್ತಾರೆ, ಠಾಕೂರ್ ಭಾರ್ಗವರಾವ್ ಹೇಳ್ತಾರೆ. ಇಲ್ಲಿ ಏನ್ ಹೇಳಿದೆ ನಾನು ಫಸ್ಟ್ ಯಾವ್ದು ಹೇಳಿದ್ದೆ, KM ಮುನ್ಸಿ ಏನ್ ಹೇಳ್ತಾರೆ ಅಂತಂದ್ರೆ ರಾಜಕೀಯ ಜಾತಕ. KM ಮುನ್ಸಿ ಏನ್ ಹೇಳ್ತಾರೆ, ರಾಜಕೀಯ ಜಾತಕ ಅಂತ ಹೇಳ್ತಾರೆ. NA ಪಾಲ್ಕಿವಾಲ್ ಹೇಳ್ತಾರೆ ಗುರುತಿನ ಚೀಟಿ ಅಂತ ಹೇಳ್ತಾರೆ. ಹಿದಾಯತ್ ಉಲ್ಲಾ ಏನ್ ಹೇಳ್ತಾರೆ ಅಂದ್ರೆ ಆತ್ಮ ಮತ್ತು ಹೃದಯ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಅದೇ ಬಾರ್ಕೋ ಅವರು ಏನ್ ಹೇಳ್ತಾರೆ ಅಂದ್ರೆ ಕಿರುಹೊತ್ತಿಗೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಠಾಕೂರ್ ಭಾರ್ಗವರಾವ್ ಏನ್ ಹೇಳ್ತಾರೆ ಅಂತಂದ್ರೆ ಇದನ್ನ ಒಡವೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸಂವಿಧಾನ ಒಂದು ಒಡವೆ ಇದ್ದಂತೆ, ಮುತ್ತು ರತ್ನಗಳಿದ್ದಂತೆ ಅದ್ರ ಬಗ್ಗೆ ಹೇಳ್ತಾರೆ. ಹಾಗಾದ್ರೆ 1946 ಡಿಸೆಂಬರ್ 13ರಂದು ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡ್ತಾರೆ, ರಚನಾ ಸಭೆಯಲ್ಲಿ ಸಂವಿಧಾನದ ಧ್ಯೇಯೋದ್ದೇಶಗಳ ನಿರ್ಣಯಗಳನ್ನು ಮಂಡಿಸ್ತಾರೆ. ಈ ಧ್ಯೇಯೋದ್ದೇಶಗಳಲ್ಲಿರುವ ಕೆಲವು ಪ್ರಮುಖ ಅಂಶಗಳನ್ನು ಪ್ರಸ್ತಾವನೆಗೆ ಅಳವಡಿಸಿಕೊಳ್ಳಬೇಕೆಂದು ರಚನಾ ಸಭೆಯ ಸದಸ್ಯರು ಜನವರಿ 22, 1947ರಂದು ಒಪ್ಪಿಗೆ ನೀಡ್ತಾರೆ. ಅಕ್ಟೋಬರ್ 17, 1949 ನಲ್ಲಿ ಪ್ರಸ್ತಾವನೆಯನ್ನು ಸಂವಿಧಾನದಲ್ಲಿ ಭಾಗವನ್ನಾಗಿ ಮಾಡಲು ಸಂವಿಧಾನ ರಚನಾ ಸಭೆಯಲ್ಲಿ ಕೆಲವೊಂದು ಮೂಲ ನಿರ್ಧಾರಗಳನ್ನು ಮಾಡ್ತಾರೆ. ನವೆಂಬರ್ 26, 1949ರಲ್ಲಿ ಅಧಿಕೃತವಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರಸ್ತುತವಾಗಿ ಅಂಗೀಕರಿಸಿದ ಸಂವಿಧಾನಕ್ಕೆ ಅಳವಡಿಸಿಕೊಳ್ಳಲಾಗುತ್ತೆ. ಸಂವಿಧಾನಕ್ಕೆ ಅಳವಡಿಸಿಕೊಂಡಿರುವ ಕೊನೆಯ ಅಂಶ ಅಂದ್ರೆ ಯಾವುದು ಅಂತ ಪ್ರಸ್ತಾವನೆಯಲ್ಲಿ ಭಾರತ ಪ್ರಜೆಗಳಾದ ನಾವು ಅನ್ನೋದ್ರ ಬಗ್ಗೆ ಫಸ್ಟ್ ಸ್ಟಾರ್ಟ್ ಆಗೋದು. ಸಾರ್ವಭೌಮ ಅಂದ್ರೆ ಸ್ವತಂತ್ರ ಎಂದರ್ಥ. ಪ್ರಸ್ತುತ ಭಾರತದ ಯಾವುದೇ ಪರಕೀಯ ಆಡಳಿತಕ್ಕೆ ಒಳಪಟ್ಟ ಹಾಗೂ ಭಾರತವು ಸ್ವತಂತ್ರ ರಾಷ್ಟ್ರವಾಗಿದೆ ಅನ್ನೋದ್ರ ಬಗ್ಗೆ ನಾವು ಸಾರ್ವಭೌಮದಲ್ಲಿ ಓದ್ತೀವಿ. ಸಮಾಜವಾದಿ ಅಂತಂದ್ರೆ ಅಸಮಾನತೆಯನ್ನು ಹೋಗಲಾಡಿಸಿ ಸಮತೆಯನ್ನು ತೋರಿದ್ರೆ ಸಮಾಜವಾದಿ ಅಂತ. ಜಾತ್ಯತೀತ ಅಂತ ಯಾಕೆ ಹೆಸರು ಬಂತು? ಇಲ್ಲಿ ಧರ್ಮ ನಿರಪೇಕ್ಷ ರಾಷ್ಟ್ರವಾಗಿದೆ ಹಾಗೂ ಭಾರತವು ಯಾವುದೇ ರಾಷ್ಟ್ರೀಯ ಧರ್ಮಗಳನ್ನು ಹೊಂದಿಲ್ಲ, ಸರ್ವ ಧರ್ಮವನ್ನು ಸಮನ್ವಯತೆಯಿಂದ ನೋಡುವ ರಾಷ್ಟ್ರವಾಗಿದೆ ಅನ್ನೋದಕ್ಕೆ ಜಾತ್ಯತೀತ, ಸೆಕ್ಯುಲರ್ ನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಜಾಪ್ರಭುತ್ವ ಅಂದ್ರೆ ಯಾವ ರಾಜ್ಯದಲ್ಲಿ ಪ್ರಜೆಗಳಿಂದ ಪ್ರತಿನಿಧಿಗಳು ಆಯ್ಕೆಯಾಗುತ್ತಾರೋ ಆ ರಾಷ್ಟ್ರವನ್ನು ಪ್ರಜಾಪ್ರಭುತ್ವ ರಾಷ್ಟ್ರವೆಂದು ಕರೆಯಲಾಗ್ತದೆ. ಭಾರತವು ಜಗತ್ತಿನಲ್ಲಿ ಅತಿ ದೊಡ್ಡದಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಇದರಲ್ಲಿ ಹೇಳ್ತಾರೆ. ಇಲ್ಲಿ ಬರುತ್ತೆ ಗಣರಾಜ್ಯ. ನಮ್ಮ ರಾಷ್ಟ್ರದ ಮುಖ್ಯಸ್ಥನನ್ನು ನಾವೇ ಆಯ್ಕೆ ಮಾಡಿಕೊಳ್ಳುವ ವಿಧಾನವನ್ನು ಗಣತಂತ್ರ ವ್ಯವಸ್ಥೆ, ಗಣರಾಜ್ಯ ಅಂತ ಕರೀತಾರೆ. ಅಂದ್ರೆ ನಮಗೆ ಯಾವ ಪೊಲಿಟಿಷಿಯನ್ಸ್, ರಾಜಕಾರಣಿಗಳು ಬೇಕು ಅದನ್ನ ನಾವೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೋಟ್ ಹಾಕೋದರ ಮೂಲಕ ಏನ್ ಮಾಡೋದು, ಆಯ್ಕೆ ಮಾಡೋದನ್ನ ಗಣರಾಜ್ಯ ಅಂತ ಕರಿತೀವಿ. ನ್ಯಾಯ ಅಂದ್ರೇನು? ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನ್ಯಾಯವನ್ನು ಒದಗಿಸುವುದೇ ನ್ಯಾಯ ಅಂತ ಕರಿತೀವಿ. ಸ್ವತಂತ್ರ ಅಂದ್ರೆ
ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ನಂಬಿಕೆ ಸ್ವಾತಂತ್ರ್ಯ, ಇನ್ನಿತರ ಕೆಲವು ಸ್ವಾತಂತ್ರ್ಯಗಳನ್ನ ಒದಗಿಸುವುದಾಗಿದೆ. ಸಮಾನತೆ ಅಂದ್ರೆ ಎಲ್ಲರಿಗೂ ಸಮಾನ ಸ್ಥಾನಮಾನಗಳನ್ನ, ಅವಕಾಶಗಳನ್ನ ಕೊಡುವುದರ ಉದ್ದೇಶದಿಂದ ಮಾಡಿದ್ದಾರೆ. ಐಕ್ಯತೆ ಮತ್ತು ಭ್ರಾತೃತ್ವ ಅಂದ್ರೆ ದೇಶದ ಎಲ್ಲಾ ಪ್ರಜೆಗಳು ಒಂದೇ ಮನೋಭಾವನೆಯಿಂದ ಸಹೋದರತ್ವದಿಂದ ಬೆಳೆಸಿಕೊಂಡು ಇರುವುದನ್ನ ಐಕ್ಯತೆ ಮತ್ತು ಭ್ರಾತೃತ್ವ ಅಂತ ಕರಿತೀವಿ. ಪ್ರಸ್ತಾವನೆಗೆ ಸಂಬಂಧಿಸಿದ ಪ್ರಕರಣಗಳನ್ನ ನಾವು ನೋಡೋದಾದ್ರೆ ಫಸ್ಟ್ ಬೇರುಬಾರಿ ಪ್ರಕರಣ ಆದ 1960ರಲ್ಲಿ ಬರುತ್ತೆ. ಈ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡ್ತೈತಿ. ಫಸ್ಟ್ ಬೇರುಬಾಯಿ ಪ್ರಕರಣ 1960ರಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಮಾಡುತ್ತೆ. ಅದೇ ತರನೇ ಕೇಶನಾಥ್ ಭಾರತಿ ವರ್ಸಸ್ ಕೇರಳ ಸರ್ಕಾರದಲ್ಲಿ ಇದು ಪ್ರಸ್ತಾವನೆಯಿಂದ ಸಂವಿಧಾನದ ಭಾಗ ಅಂತ ಮತ್ತೆ ಹೇಳ್ತಾರೆ. ಹೌದಾ? ಮತ್ತೆ ಏನಾಗುತ್ತೆ ಅಂದ್ರೆ ತಿದ್ದುಪಡಿ ಮಾಡೋದರ ಮೂಲಕ ಇದನ್ನ ಏನ್ ಮಾಡ್ತಾರೆ, ಪ್ರಸ್ತಾವನೆ ಸಂವಿಧಾನದ ಭಾಗ ಅಂತ ಹೇಳ್ತಾರೆ. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವುದರ ಮೂಲಕ ಪ್ರಸ್ತಾವನೆಯಲ್ಲಿ ಸಮಾಜವಾದಿ, ಜಾತ್ಯತೀತ, ಭ್ರಾತೃತ್ವ ಎಂಬ 3 ಪದಗಳನ್ನ ಸೇರಿಸಲಾಗುತ್ತೆ. ಇದನ್ನ ಕೇಳಿದರೆ 1942 1976 42ನೇ ತಿದ್ದುಪಡಿ ಪ್ರಕಾರ ಏನಾಗುತ್ತೆ, ಪ್ರಸ್ತಾವನೆಯಲ್ಲಿ ಸಮಾಜವಾದಿ, ಜಾತ್ಯತೀತ, ಭ್ರಾತೃತ್ವ ಎಂಬ 3 ಪದಗಳನ್ನ ಸೇರಿಸಲಾಗುತ್ತೆ. ಹೌದಾ? ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ, ಪ್ರಸ್ತಾವನೆಯನ್ನು ಇಲ್ಲಿವರೆಗೆ ಕೇವಲ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಅದು ಯಾವಾಗ? 42ನೇ ತಿದ್ದುಪಡಿ 1976ರಲ್ಲಿ ಸಮಾಜವಾದಿ ಯಾವ್ದು ವರ್ಡ್ ನ ಸೇರಿಸಿದ್ದಾರೆ ಅಂತ ಹೇಳಿದೆ ನಾನು, ಸಮಾಜವಾದಿ, ಜಾತ್ಯತೀತ, ಭ್ರಾತೃತ್ವ ಅನ್ನೋ 3 ಪದಗಳನ್ನ ಸೇರಿಸಿದ್ರೆ ಅದೇ ಫಸ್ಟ್ ಏನ್ ಮಾಡಿದ ಅಮೆಂಡ್ಮೆಂಟ್ ಮಾಡಿರೋದು. ನೆಕ್ಸ್ಟ್ ಏನಾಗುತ್ತೆ, LIC ಆಫ್ ಇಂಡಿಯಾ ಪ್ರಕರಣ ಬರುತ್ತೆ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾರೆ, ಪ್ರಸ್ತಾವನೆಯು ಸಂವಿಧಾನದ ಒಂದು ಅವಿಭಾಜ್ಯ ಅಂಗ. ಫಸ್ಟ್ ಸೇರ್ಸಿದ್ರಷ್ಟೇ ಕೇಶವನಾಥ್ ಭಾರತಿ ಮತ್ತೆ ಕೇರಳ ಸರ್ಕಾರದಲ್ಲಿ. ಈಗ LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸಂವಿಧಾನ ಒಂದು ಅವಿಭಾಜ್ಯ ಅಂಗವಾಗಿದೆ ಅಂತ ಹೇಳ್ತಾರೆ. ಹೌದಾ? ನೆಕ್ಸ್ಟ್ ಸಂವಿಧಾನದ ವಿಧಿಗಳನ್ನ ಫಸ್ಟ್ ನೋಡೋದಾದ್ರೆ ವಿಧಿ 1ರಿಂದ 4 ಏನ್ ಹೇಳುತ್ತೆ, ಒಕ್ಕೂಟ ಮತ್ತು ಅದರ ಭೂ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಭಾಗ 1 4 ಒಕ್ಕೂಟ ಮತ್ತು ಅದರ ಭೂ ಪ್ರದೇಶ. ಇದನ್ನ ನೆನ್ಪಿಡ್ಬೇಕು. ವಿಧಿ 1ರಲ್ಲಿ ನಾವು ಅನುಚ್ಛೇದ ಆರ್ಟಿಕಲ್ಸ್ ಅನ್ನ ನೋಡ್ತೀವಿ ಮತ್ತೆ ಕಾಲಮ್ಸ್ ಗಳನ್ನ ನೋಡ್ತೀವಿ. ಇಂಡಿಯಾ ಎಂದರೆ ಭಾರತ ಎಂದು ತಿಳಿಸುತ್ತದೆ. ಅಂದ್ರೆ ವಿಧಿ 1ರಲ್ಲಿ ನಾವು ಇಂಡಿಯಾ ಅಂದ್ರೆ ಇದು ಒಂದು ಭಾರತ ರಾಜ್ಯಗಳಿಂದ ಕೂಡಿರುವ ಒಕ್ಕೂಟವಾಗಿದೆ. ಭಾರತ ಒಕ್ಕೂಟವು ಈ ಕೆಳಗಿನ ಪ್ರದೇಶಗಳನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಇಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಭಾರತ ಸರ್ಕಾರ ಕಾಲಕಾಲಕ್ಕೆ ವಶಪಡಿಸಿಕೊಂಡ ಪ್ರದೇಶಗಳನ್ನ ವಿಧಿ 1ರಲ್ಲಿ ಹೇಳ್ತೀವಿ. ವಿಧಿ 2ರಲ್ಲಿ ಹೊಸ ಪ್ರದೇಶಗಳ ಸೇರ್ಪಡೆ, ವಿಲೀನದ ಬಗ್ಗೆ ತಿಳಿಸ್ತಾರೆ. ಯಾವುದು? ವಿಧಿ 2ರಲ್ಲಿ ಏನ್ ತಿಳಿಸಲಾಗುತ್ತೆ ಅಂದ್ರೆ ಹೊಸ ಪ್ರದೇಶಗಳ ಸೇರ್ಪಡೆ ಮತ್ತು ವಿಲೀನದ ಬಗ್ಗೆ ತಿಳಿಸಲಾಗುತ್ತೆ. ಇಲ್ಲಿ ನೋಡಿರುವುದು ಭಾಗ 1ರಲ್ಲಿ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಇಂಡಿಯಾ ಅಂದ್ರೆ ಒಂದು ಭಾರತ, ಯಾಕಂದ್ರೆ ಇದು ಒಕ್ಕೂಟ ವ್ಯವಸ್ಥೆ ಬಗ್ಗೆ ನಾವು ಭೂ ಪ್ರದೇಶಗಳ ಬಗ್ಗೆ ಹೇಳ್ತಿದೀವಿ. ಇಲ್ಲಿರೋದು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿದೆ, ಅದ್ರ ಬಗ್ಗೆ ಹೇಳ್ತೇವೆ. ವಿಧಿ 2ರಲ್ಲಿ ಹೊಸ ಪ್ರದೇಶಗಳನ್ನು ಏನ್ ಸೇರ್ಪಡೆ ಮಾಡಿದೀವಿ ಅಂತಂದ್ರೆ 1957ರಲ್ಲಿ ಫ್ರೆಂಚ್ ವಶವಾಗಿದ್ದಂತ ಪಾಂಡಿಚೇರಿಯನ್ನು ವಿಲೀನ ಮಾಡ್ಕೊಳ್ಳಲಾಗತ್ತೆ. 54ರಲ್ಲಿ ಫ್ರೆಂಚ್ ವಶದಲ್ಲಿದ್ದ ಪಾಂಡಿಚೇರಿಯನ್ನು ವಿಲೀನ ಮಾಡ್ಕೊಳ್ಳೋದಾಗತ್ತೆ. ಇದನ್ನ ಕೇಳಿದರೆ 1961ರಲ್ಲಿ ಪೋರ್ಚುಗೀಸರ ವಶದಲ್ಲಿದ್ದ ಗೋವಾವನ್ನು ವಿಲೀನ ಮಾಡ್ಕೊಂಡಾಗತ್ತೆ. ಫಸ್ಟ್ ಫ್ರೆಂಚರು, ಆಮೇಲೆ ಪೋರ್ಚುಗೀಸ್. 1954, 1961, 1974ರಲ್ಲಿ ಸ್ವತಂತ್ರ ಸಂತಾನವಾಗಿದ್ದ ಸಿಕ್ಕಿಂ ಅನ್ನು ವಿಲೀನ ಮಾಡ್ಕೊಳ್ಳಾಗತ್ತೆ. ಇದು ಸೀಕ್ವೆನ್ಸ್ ವೈಸ್ ಬರುತ್ತೆ. ನೆಕ್ಸ್ಟ್ ಏನಾಗತ್ತೆ ಅಂದ್ರೆ ವಿಧಿ 3 ಏನ್ ಹೇಳ್ತಾರೆ, ಸಂಸತ್ತು ಸರಳ ಬಹುಮತದೊಂದಿಗೆ ಕಾನೂನು ಮಾಡುವುದರ ಮೂಲಕ ಈ ಕೆಳಗಿನಂತೆ ಕೆಲವು ಅಧಿಕಾರವನ್ನು ಹೊಂದಿದೆ. ರಾಜ್ಯಗಳ ಪುನರ್ವಿಂಗಡಣೆ ಮಾಡಿ ಹೊಸ ರಾಜ್ಯಗಳನ್ನ ರಚನೆ ಮಾಡೋದು ವಿಧಿ 3ರಲ್ಲಿ ಬರುತ್ತೆ. ಇನ್ನೊಂದು ರಾಜ್ಯಗಳ ಗಡಿ ಬದಲಾವಣೆ ಆಗಿರ್ಬೋದು, ರಾಜ್ಯಗಳ ವಿಸ್ತೀರ್ಣ ಬದಲಾವಣೆ ಆಗಿರ್ಬೋದು, ರಾಜ್ಯಗಳ ಹೆಸರು ಬದಲಾವಣೆ ಆಗಿರ್ಬೋದು, ಇವೆಲ್ಲ ವಿಧಿ 3ರಲ್ಲಿ ಬರ್ತವೆ. ಹೌದಾ? ಏನ್ ಹೇಳಿದೆ ನಾನು, ರಾಜ್ಯಗಳ ಪುನರ್ ಜೋಡಣೆ, ರಾಜ್ಯಗಳ ಗಡಿ ಬದಲಾವಣೆ, ರಾಜ್ಯಗಳ ವಿಸ್ತೀರ್ಣ, ರಾಜ್ಯಗಳ ಹೆಸರು ಬದಲಾವಣೆ, ಇವು ವಿಧಿ 3ರಲ್ಲಿ ಹೇಳಿರೋದು. ಹಾಗಾದ್ರೆ 2014 ಜೂನ್ 2ರಂದು ಆಂಧ್ರ ಪ್ರದೇಶವನ್ನು ವಿಂಗಡಿಸಿ ತೆಲಂಗಾಣ ರಾಜ್ಯ ರಚನೆ ಆಗುತ್ತೆ. ಎಷ್ಟರಲ್ಲಿ? 2014 ಜೂನ್ 2ರಂದು ಆಂಧ್ರ ಪ್ರದೇಶವನ್ನು ವಿಂಗಡಿಸಿ ತೆಲಂಗಾಣ ರಾಜ್ಯ ರಚನೆ ಆಗುತ್ತೆ.
1950ರ ನಂತರ ಹೆಸರು ಬದಲಾವಣೆ ಒಳಗಾದ ರಾಜ್ಯಗಳು ಮತ್ತು ರಾಜಧಾನಿಗಳು ಏನೇನಾಗಿದಾವೆ ಅಂದ್ರೆ 1950 ಸಂಯುಕ್ತ ಪ್ರಾಂತ್ಯ ಭಾರತ ಉತ್ತರ ಪ್ರದೇಶದಲ್ಲಿರುತ್ತೆ. 1969 ಮದ್ರಾಸ್ ಪ್ರಾಂತ್ಯ ಭಾರತ ತಮಿಳುನಾಡು ಆಗಿರುತ್ತೆ. 1973 ಮೈಸೂರು ಪ್ರಾಂತ್ಯ ಭಾರತ ಕರ್ನಾಟಕದಾಗಿರುತ್ತೆ. ನೋಡಿ, ಸಂಯುಕ್ತ ಪ್ರಾಂತ್ಯ ಅಂದ್ರೆ ಉತ್ತರ ಪ್ರದೇಶ, ಮದ್ರಾಸ್ ರಾಜ್ಯ ಅಂದ್ರೆ ತಮಿಳ್ನಾಡು, ಮೈಸೂರು ಅಂದ್ರೆ ಕರ್ನಾಟಕ. ಅಂದ್ರೆ 1973ರಲ್ಲಿ ಇದಿನ್ನು ಮೈಸೂರೇ ಆಗಿತ್ತು. ಮೈಸೂರೇ ರಾಜ್ಯ ಅಂತ ಕರಿತಿದ್ವಿ ನಾವು. ಹಾಗಾದ್ರೆ 1975ರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಲಕ್ಷದ್ವೀಪ್, ಅಮಿನ್ ಡೇವ್ ಮತ್ತೆ ಮಿನಿಕಾಯನ್ನ ಲಕ್ಷದ್ವೀಪ ಅಂತ ಮಾಡ್ತೀವಿ. 1996ರಲ್ಲಿ ಮದ್ರಾಸ್ ರಾಜಧಾನಿ ಇದನ್ನ ಚೆನ್ನೈ ಮಾಡ್ತಾರೆ. 2001ರಲ್ಲಿ ನಮ್ಗೆ ಗೊತ್ತಿದೆ ಕಲ್ಕತ್ತಾ ಇದ್ದು ಕೋಲ್ಕತ್ತಾ ಆಗುತ್ತೆ. 2006ರಲ್ಲಿ ಪಾಂಡಿಚೇರಿ ಇದ್ದು ಪುದುಚೇರಿ ಆಗುತ್ತೆ. 2007ರಲ್ಲಿ ಉತ್ತರಾಂಚಲ ಇದ್ದು ಉತ್ತರಾಖಂಡ್ ಆಗುತ್ತೆ. 2011ರಲ್ಲಿ ಒರಿಸ್ಸಾ ಇದ್ದು ಒಡಿಸ್ಸಾ ಆಗುತ್ತೆ. ಅಂದ್ರೆ ಇದರ ಅರ್ಥ 1950 ಸಂಯುಕ್ತ ಪ್ರಾಂತ್ಯಗಳನ್ನ ನಾವು ಉತ್ತರ ಪ್ರದೇಶ ಅಂತ ಮಾಡ್ತೀವಿ. 1969ರಲ್ಲಿ ಮದ್ರಾಸ್ ರಾಜ್ಯ ಇದನ್ನ ತಮಿಳ್ನಾಡು ಅಂತ ಮಾಡ್ತೀವಿ. 1973ರಲ್ಲಿ ಮೈಸೂರು ಇದನ್ನ ಕರ್ನಾಟಕ ಅಂತ ಮಾಡ್ತೀವಿ. 1975ರಲ್ಲಿ ಅಮೀನ್ ಡೀವ್ ಮತ್ತೆ ಮಿನಿಕಾಯ್ ಇದಿದ್ನ ಲಕ್ಷದ್ವೀಪ ಅಂತ ಮಾಡ್ತೀವಿ. 1996ರಲ್ಲಿ ಮದ್ರಾಸ್ ರಾಜಧಾನಿ ಇದನ್ನ ಚೆನ್ನೈ ಅಂತ ಮಾಡ್ತೀವಿ. 2001ರಲ್ಲಿ ಕಲ್ಕತ್ತಾ ರಾಜಧಾನಿ ಇದನ್ನ ಕೋಲ್ಕತ್ತಾ ಅಂತ ಮಾಡ್ತೀವಿ. 2006ರಲ್ಲಿ ಪಾಂಡಿಚೇರಿ ಇದನ್ನ ಪುದುಚೇರಿ ಅಂತ ಮಾಡ್ತೀವಿ. 2007ರಲ್ಲಿ ಉತ್ತರಾಂಚಲ ಇದನ್ನ ಉತ್ತರಾಖಂಡ ಅಂತ ಮಾಡ್ತೀವಿ. 2011ರಲ್ಲಿ ಒರಿಸ್ಸಾ ಇದನ್ನ ಒಡಿಸ್ಸಾ ಅಂತ ಮಾಡ್ತೀವಿ. ಭಾರತವು ಸ್ವತಂತ್ರಗೊಂಡಾಗ ಭಾರತದಲ್ಲಿ 2 ವಿಧದ ರಾಜಕೀಯ ಘಟಕಗಳಿರ್ತವೆ. ಒಂದು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು, ಇನ್ನೊಂದು ದೇಶೀಯ ಸಂಸ್ಥಾನಗಳು. ಸ್ವತಂತ್ರ ನಂತರ ಎಲ್ಲಾ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಭಾರತದ ಆಡಳಿತಕ್ಕೆ ಒಳಪಟ್ಟಿರ್ತವೆ. ಆದ್ರೆ ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಒಳಪಡಂಗಿಲ್ಲ. ಅವು ಸಪರೇಟ್ ಆಗಿರ್ತವೆ. ಅಂದ್ರೆ ಈಗ ಭಾರತ ಒಂದು ಒಕ್ಕೂಟ ರಾಷ್ಟ್ರ ಅಂತ ಕರೆದಾಗ ಎಲ್ಲಾ ಪ್ರಾಂತ್ಯಗಳು ಭಾರತದ ಅಂಡರ್ ಅಲ್ಲಿ ಇರ್ಬೇಕು. ಆದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ ದೇಶೀಯ ಸಂಸ್ಥಾನಗಳು ತನ್ನ ಸಪರೇಟ್ ಮಾಡ್ಕೊಂಡಿರೋದ್ರಿಂದ ಭಾರತಕ್ಕೆ ಒಕ್ಕೂಟ ರಾಷ್ಟ್ರ ಅಂತ ಕರೆಯೋದು ಪ್ರಾಯಶಃ ತಪ್ಪು ಅನ್ಸುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, 562 ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಸೇರಿಸಲು ಅಂದಿನ ಭಾರತದ ಗೃಹ ಮಂತ್ರಿಯಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನೇತೃತ್ವ ವಹಿಸ್ತಾರೆ. ಆದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ರಾಜ್ಯ ಕಾರ್ಯದರ್ಶಿಯಾದ ವಿ.ಪಿ. ಮೆನನ್ ಅವರು ಏನ್ ಮಾಡ್ತಾರೆ, ಸಲಹೆಯ ಸಹಕಾರದೊಂದಿಗೆ ಈ ಕಾರ್ಯಾಚರಣೆ ನಡೆಯುತ್ತೆ. ಕಾರ್ಯಾಚರಣೆಯ ಪರಿಣಾಮವಾಗಿ ಕೆಳಗಿನ 3 ಸಂಸ್ಥಾನಗಳನ್ನು ಹೊರತುಪಡಿಸಿ ಎಲ್ಲಾ ಸಂಸ್ಥಾನಗಳನ್ನು ಭಾರತಕ್ಕೆ ಒಕ್ಕೂಟಕ್ಕೆ ನಾವು ಎಷ್ಟು ಪ್ರಾಂತ್ಯಗಳಿದ್ವು, 562 ದೇಶೀಯ ಸಂಸ್ಥಾನಗಳಿದ್ವು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನ್ ಮಾಡ್ತಾರೆ ಅಂದ್ರೆ ವಿ.ಪಿ. ಮೆನನ್ ಅವರ ಸಲಹೆ ಮೂಲಕ ಏನ್ ಮಾಡ್ತಾರೆ, ಎಲ್ಲಾ ಸಂಸ್ಥಾನಗಳನ್ನು ಭಾರತ ಒಕ್ಕೂಟಕ್ಕೆ ಸೇರ್ಸ್ಕೊಂತಾರೆ. ಆದ್ರೆ 3 ಸಂಸ್ಥಾನಗಳು ಮಾತ್ರ ಒಪ್ಪೋದಿಲ್ಲ. ಅದು ಯಾವುದು ಅಂತಂದ್ರೆ ಫಸ್ಟ್ ಕಾಶ್ಮೀರ ಸಂಸ್ಥಾನ ಆಗಿರುತ್ತೆ. ಅಕ್ಟೋಬರ್ 26, 1947ರಂದು ಕಾಶ್ಮೀರದ ರಾಜ ಹರಿಸಿಂಗ್ ಮತ್ತು ಭಾರತದ ಪ್ರಧಾನ ಮಂತ್ರಿಗಳಾದ ಜವಾಹರಲಾಲ್ ನೆಹರು ಅವರು ನಡುವೆ ವಿಲೀನ ಮತ್ತು ಸೇರ್ಪಡೆ ಎಂಬ ಒಪ್ಪಂದ ನಡೀತದೆ. ಈ ಒಪ್ಪಂದದ ಮೂಲಕ ಅಕ್ಟೋಬರ್ 27, 1947ರಂದು ಕಾಶ್ಮೀರ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ವಿಲೀನ ಮಾಡ್ಕೊಂಡಾಗತ್ತೆ. ಯಾವ್ದನ್ನ ಒಪ್ಪಂದದ ಮೂಲಕ ಅಕ್ಟೋಬರ್ 27, 1947ರಂದು ಕಾಶ್ಮೀರ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ವಿಲೀನ ಮಾಡಿಕೊಳ್ಳಲಾಗುತ್ತೆ. ಈ ಒಪ್ಪಂದದ ಅನುಸಾರ ವಿದೇಶಾಂಗ ವ್ಯವಹಾರ, ಸಾರಿಗೆ ಹಾಗೂ ರಕ್ಷಣೆ ಎಂಬ 3 ಅಧಿಕಾರಗಳನ್ನು ಭಾರತ ಸರ್ಕಾರಕ್ಕೆ ವಹಿಸಿಕೊಡಲಾಗುತ್ತೆ. ಹಾಗಾದ್ರೆ ಜುನಾಗಢ ಸಂಸ್ಥಾನ ಏನ್ ಹೇಳುತ್ತೆ, ಫೆಬ್ರವರಿ 20, 1948ರಂದು ಜನಮತ ಗಣನೆ ಆಧಾರದ ಮೇಲೆ ಜುನಾಗಢ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ವಿಲೀನ ಮಾಡಿಕೊಳ್ಳಲಾಗುತ್ತೆ. ಯಾವುದು? ಫೆಬ್ರವರಿ 20, 1948. ಇದು ಯಾವಾಗ? ಅಕ್ಟೋಬರ್ 26, 1947. ಕಾಶ್ಮೀರದ ರಾಜ ಹರಿಸಿಂಗ್ ಏನ್ ಮಾಡ್ತಾನೆ ಅಂತಂದ್ರೆ ಜವಾಹರಲಾಲ್ ನೆಹರು ಅವರ ನಡುವಿನ ವಿಲೀನ ಸೇರ್ಪಡೆ ಎಂಬ ಒಪ್ಪಂದದ ಮೂಲಕ ಏನ್ ಮಾಡ್ತಾನೆ, 1947ರಂದು ಕಾಶ್ಮೀರ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ವಿಲೀನ ಮಾಡಿಕೊಳ್ಳಲಾಗುತ್ತೆ. ಇದು ವಿದೇಶಾಂಗ ವ್ಯವಹಾರ, ಸಾರಿಗೆ ಹಾಗೂ ರಕ್ಷಣೆ ಎಂಬ 3 ಅಧಿಕಾರಗಳನ್ನು ಭಾರತಕ್ಕೆ ಸರ್ಕಾರಕ್ಕೆ ವಹಿಸಲಾಗುತ್ತೆ ಅಷ್ಟೇ. ವಿದೇಶಾಂಗ ವ್ಯವಹಾರ, ಸಾರಿಗೆ ಮತ್ತು ರಕ್ಷಣೆ ಈ 3 ಅಧಿಕಾರಗಳನ್ನ ಭಾರತಕ್ಕೆ ವಹಿಸಲಾಗುತ್ತೆ. ಆದ್ರೆ ಜುನಾಗಢ ಸರ್ಕಾರನು ಅಷ್ಟೇ 1947ರಲ್ಲಿ ಕಾಶ್ಮೀರ ಸರ್ಕಾರ 48ರಲ್ಲಿ ಜನಮತ ಗಣನೆಯ ಆಧಾರದ ಮೇಲೆ ಜುನಾಗಢ ಸಂಸ್ಥಾನದ ಭಾರತ ಒಕ್ಕೂಟಕ್ಕೆ ನಾವು ಅದನ್ನ ಸೇರ್ಪಡೆ ಮಾಡ್ಕೊಂತೀವಿ.
ಆ ಜುನಾಗಢದ ರಾಜ ಆಗಿದ್ದ ಮೊಹಮ್ಮದ್ ಖಾನನ್ನ ಸುರಕ್ಷಿತವಾಗಿ ಪಾಕಿಸ್ತಾನಕ್ಕೆ ಕಳಿಸಲಾಗತ್ತೆ. ಹೈದರಾಬಾದ್ ಸಂಸ್ಥಾನದಲ್ಲಿ ಉಸ್ತಾದ್ ಅಲಿ ಖಾನ್ ಅಂತ ಇರ್ತಾನೆ. ಅವನು ಸಹ ಸೆಪ್ಟೆಂಬರ್ 17, 1948ರಂದು ಪೊಲೀಸ್ ಮತ್ತು ಸೈನಿಕ ಕಾರ್ಯಾಚರಣೆಯ ಮೂಲಕ ಏನ್ ಮಾಡತ್ತಾನೆ, ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ವಿಲೀನ ಮಾಡ್ಕೊಳ್ಳಲಾಗುತ್ತೆ. ಇದನ್ನ ಏನಂತ ಕರಿತೀವಿ? ಆಪರೇಷನ್ ಪೋಲೋ ಅಂತ ಕರಿತೀವಿ. MCQ ಕ್ವೆಶ್ಚನ್ ಇದು. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್. ಹಾಗಾದ್ರೆ ಹೈದರಾಬಾದ್ ಸಂಸ್ಥಾನವನ್ನ ಸೆಪ್ಟೆಂಬರ್ 17, 1948ರಂದು ಪೊಲೀಸ್ ಕಾರ್ಯಾಚರಣೆಯ ಮೂಲಕ ಅಂದ್ರೆ ಆಪರೇಷನ್ ಪೋಲೋ ಕಾರ್ಯಾಚರಣೆಯ ಮೂಲಕ ಇದನ್ನ ಸೇರ್ಪಡೆ ಮಾಡ್ಕೊಳ್ಳಲಾಗುತ್ತೆ. ಸೆಪ್ಟೆಂಬರ್ 17ರಂದು ನಿಜಾಮನ ಆಳ್ವಿಕೆ ಅಂತ್ಯಗೊಂಡ ಕಾರಣ ಈ ದಿನವನ್ನು ಹೈದರಾಬಾದ್ ವಿಮೋಚನಾ ದಿನ ಅಂತ ನಾವು ಇದನ್ನ ಕರಿತೇವೆ. ಯಾವುದು? ಸೆಪ್ಟೆಂಬರ್ 17 ಹೈದರಾಬಾದ್ ವಿಮೋಚನಾ ದಿನ. ಸಂಸ್ಥಾನದ ವ್ಯಾಪ್ತಿಯಲ್ಲಿ ಬರುವ ಕರ್ನಾಟಕದ 7 ಜಿಲ್ಲೆಗಳಾದ ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ ಜಿಲ್ಲೆಗಳಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ 2013ರಲ್ಲಿ ಸಂವಿಧಾನಕ್ಕೆ 98ನೇ ತಿದ್ದುಪಡಿ ಮಾಡುವುದರ ಮೂಲಕ 371 ವಿಧಿಯಡಿಯಲ್ಲಿ ವಿಶೇಷ ಸ್ಥಾನಮಾನ ನೀಡಲಾಗುತ್ತೆ. ಯಾವ್ದು ಇದಕ್ಕೆ? ಕಲಬುರ್ಗಿ, ಯಾದಗಿರಿ ಇವು ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಿವೆ. ಅವಾಗ ಹಿಂದುಳಿದ ಜಿಲ್ಲೆಗಳು ಅಂತ ಏನ್ ಕರ್ಸ್ಕೊಂಡಿದ್ವಿ ಇವು, ಇದೇ ಕಲ್ಯಾಣ ಕರ್ನಾಟಕಗಳಾಗಿದಾವೆ ಇವತ್ತು. ಹಾಗಾದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 2013ರಲ್ಲಿ ಎಷ್ಟು 98ನೇ ತಿದ್ದುಪಡಿ ಮಾಡುವುದರ ಮೂಲಕ 371 ವಿಧಿಯಡಿಯಲ್ಲಿ ಇವರಿಗೆ ವಿಶೇಷ ಸ್ಥಾನಮಾನಗಳನ್ನು ಕೊಡ್ತಾರೆ. ಸೆಪ್ಟೆಂಬರ್ 17, 2019ರಂದು ಯಡಿಯೂರಪ್ಪನವರು ಇದನ್ನೇನ್ ಮಾಡ್ತಾರೆ, ಹೈದರಾಬಾದ್ ಕರ್ನಾಟಕ ಅನ್ನೋದನ್ನ ಕಲ್ಯಾಣ ಕರ್ನಾಟಕ ಅಂತ ತಿದ್ದುಪಡಿ ಮಾಡ್ತಾರೆ, ಮರುನಾಮಕರಣ ಮಾಡ್ತಾರೆ. 1950ಕ್ಕಿಂತ ಪೂರ್ವದಲ್ಲಿ ಒಟ್ಟು 29 ರಾಜ್ಯಗಳನ್ನು ರಚಿಸಿ ಅವುಗಳನ್ನು ಆಡಳಿತ ಅನುಕೂಲಕ್ಕಾಗಿ ತಕ್ಕಂತೆ 4 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿತ್ತು. ಅದರಲ್ಲಿ ಬಂದಿತ್ತು 9 ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು, ಅದರಲ್ಲಿ 9 ದೇಶೀಯ ಸಂಸ್ಥಾನಗಳು, 10 ಚೀಫ್ ಕಮಿಷನರೇಟ್ ಪ್ರಾಂತ್ಯಗಳು, 1 ಅಂಡಮಾನ್ ನಿಕೋಬಾರ್ ದ್ವೀಪ. ಈ ತರ ನಾವು ಏನ್ ಮಾಡ್ತೀವಿ ಅಂತ 4 ವಿಭಾಗಗಳನ್ನಾಗಿ 29 ರಾಜ್ಯಗಳನ್ನು ರಚಿಸಿ ಮಾಡೋದಕ್ಕೆ ಆಡಳಿತ ಮಾಡೋದಕ್ಕೋಸ್ಕರನೇ ಏನ್ ಮಾಡೋದು 4 ವಿಭಾಗಗಳನ್ನಾಗಿ ವಿಂಗಡಿಸಲಾಗುತ್ತೆ. ಆದ್ರೆ ಭಾಷಾವಾರು ಪ್ರಾಂತ್ಯಗಳನ್ನ ಪುನರ್ ವಿಂಗಡಣಾ ಆಯೋಗ ಮಾಡುತ್ತೆ. ಹಾಗಾದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು 28 ರಾಜ್ಯಗಳಿರ್ತವೆ ಅಂತಂದ್ರೆ ಅದನ್ನ ನಾವು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಏನ್ ಮಾಡ್ಬೇಕು, ವಿಂಗಡಣೆ ಮಾಡ್ಬೇಕು. ಅದರಲ್ಲಿ ಫಸ್ಟ್ ಬರೋದು ಯಾವುದು? ಎಸ್.ಕೆ. ದಾರ್ ಆಯೋಗ ನೇಮಕ ಆಗಿದೆ ಎಷ್ಟರಲ್ಲಿ? ಜೂನ್ 1948ರಲ್ಲಿ ಎಸ್.ಕೆ. ದಾರ್ ಆಯೋಗ ಅನ್ನೋದು ನೇಮಕವಾಗುತ್ತೆ. ಸದಸ್ಯರು ಎಷ್ಟು? ಇಬ್ರು ಇರ್ತಾರೆ, JN ಲಾಲ್ ಮತ್ತು ಪನ್ನಲಾಲ್. ಈ ಕ್ವಶನ್ ಆಗಿದೆ. ಎಸ್.ಕೆ. ದಾರ್ ಆಯೋಗ 1948 ಸದಸ್ಯರು JN ಲಾಲ್ ಮತ್ತು ಪನ್ನಲಾಲ್ ಆಗಿರ್ತಾರೆ. ಕಾರ್ಯದರ್ಶಿ ಆಗಿರ್ತಾರೆ ಅಂದ್ರೆ BC ಬ್ಯಾನರ್ಜಿ. ವರದಿ ಸಲ್ಲಿಕೆ ಮಾಡೋದು ಎಷ್ಟರಲ್ಲಿ? 1948ರಲ್ಲಿ ವರದಿ ಸಲ್ಲಿಕೆ ಆಗತ್ತೆ. ಕಾರ್ಯದರ್ಶಿ ಕೇಳಿದರೆ ಎಸ್.ಕೆ. ದಾರ್ ಆಯೋಗದ ಕಾರ್ಯದರ್ಶಿಗಳು ಯಾರು ಅಂತಂದ್ರೆ BC ಬ್ಯಾನರ್ಜಿ. ಪ್ರಮುಖ ಶಿಫಾರಸು ಭಾಷಾವಾರು ಪ್ರಾಂತ್ಯಗಳನ್ನು ಪುನರ್ ವಿಂಗಡಣೆ ಬೇಡಿಕೆಯನ್ನು ತಿರಸ್ಕರಿಸ್ತಾರೆ. ಇದರಿಂದ ಏನೂ ಆಗೋದಿಲ್ಲ, ಎಸ್.ಕೆ. ದಾರ್ ಆಯೋಗ ಫೇಲ್ ಆಗತ್ತೆ. ನೆಕ್ಸ್ಟ್ ಬರುತ್ತೆ, ಇಲ್ಲಿ ಯಾವುದೇ ಭಾಷಾವಾರು ಪ್ರಾಂತ್ಯಗಳನ್ನ ವಿಂಗಡಣೆ ಮಾಡೋದಕ್ಕೆ ಯಾರು ಒಪ್ಕೊಳ್ಳೋದಿಲ್ಲ. JVP ಸಮಿತಿ ಬರುತ್ತೆ. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸಿದ್ದರಾಮಯ್ಯ ಇವ್ರು ಏನ್ ಮಾಡ್ತಾರೆ ಅಂದ್ರೆ ತ್ರಿಸದಸ್ಯ ಸಂವಿಧಾನವನ್ನು ಅಧ್ಯಕ್ಷರನ್ನು ಹೊಂದಿರಲಿಲ್ಲ. ಅಂತಾರೆ ಯಾವುದೇ ತರದ ಅಧ್ಯಕ್ಷರು ಇಲ್ಲದೆ ಇವರೇ ನೇತೃತ್ವದಲ್ಲಿ ಏನ್ ಮಾಡ್ತಾರೆ ಅಂದ್ರೆ 1948ರಲ್ಲಿ ಏನ್ ಮಾಡ್ತಾರೆ, ನೇಮಕ ಮಾಡ್ಕೊಂತಾರೆ. ಆದ್ರೆ ವರದಿ ಸಲ್ಲಿಸೋದು 1949ರಲ್ಲಿ. ಇದನ್ನು ಸಹ ಈ ಸಮಿತಿನೂ ಸಹ ಏನ್ ಮಾಡುತ್ತೆ, ಪುನರ್ ವಿಂಗಡಣೆ ಭಾಷಾವಾರು ರಾಜ್ಯಗಳ ಪುನರ್ ವಿಂಗಡಣೆ ಬೇಡಿಕೆಯನ್ನು ತಿರಸ್ಕಾರ ಮಾಡ್ತಾರೆ. 1951, 52ರ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತ್ಯಗಳಲ್ಲಿ ತೆಲುಗು ಮಾತನಾಡುವ ಪ್ರದೇಶಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಪೊಟ್ಟು ಶ್ರೀರಾಮುಲು ಏನ್ ಮಾಡ್ತಾನೆ, 58 ದಿನಗಳ ಉಪವಾಸ ಮಾಡಿ ಮರಣ ಹೊಂತಾನೆ. ಇದೇ ಕಾರಣಕ್ಕೆ ಮರಣದ ಪರಿಣಾಮವಾಗಿ ತೆಲುಗು ಮಾತನಾಡುವ ಪ್ರದೇಶವನ್ನು ಭಾಷಾ ಆಧಾರದ ಮೇಲೆ 1953 ಅಕ್ಟೋಬರ್ 1ರಂದು ಆಂಧ್ರ ಪ್ರದೇಶ ರಾಜ್ಯವನ್ನಾಗಿ ರಚಿಸಲಾಗುತ್ತೆ. ಫಸ್ಟ್ ರಾಜ್ಯ ಯಾವುದು ಇಂಡಿಯಾದಲ್ಲಿ ಸೃಷ್ಟಿಯಾಗಿತ್ತು ಅಂದ್ರೆ ಆಂಧ್ರ ಪ್ರದೇಶ. ಅದು ಎಷ್ಟರಲ್ಲಿ? 1953 ಅಕ್ಟೋಬರ್ 1ರಲ್ಲಿ ಏನಾಯ್ತು ಅಂದ್ರೆ ಈ ಆಂಧ್ರ ಪ್ರದೇಶ ರಾಜ್ಯವನ್ನು ರಚನೆ ಆಯ್ತು. ಅದು ಯಾವುದೇ ತರದ ಸಮಿತಿಗಳ ರಚನೆ ಇಲ್ಲ. ಇದು ಪೊಟ್ಟಿ ಶ್ರೀರಾಮುಲು ಅನ್ನೋರು 58 ದಿನಗಳ ಕಾಲ ಏನು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ, ಅದರ ಪರಿಣಾಮವಾಗಿ ನಾವು 1953
ಅಕ್ಟೋಬರ್ 1ರಂದು ಆಂಧ್ರ ಪ್ರದೇಶ ರಾಜ್ಯವನ್ನು ಏನ್ ಮಾಡ್ತೀವಿ ರಚನೆ ಮಾಡ್ತೀವಿ. ಮತ್ತೆ ಬರುತ್ತೆ ಫಜಲ್ ಅಲಿ ಆಯೋಗ ಅಂತ ಬರುತ್ತೆ. 1953 ಡಿಸೆಂಬರ್ ಅಲ್ಲಿ ಎಚ್.ಎನ್. ಕುಂಜ್ರು ಅವರು ಕೆ.ಎಂ. ವರ್ಣಿಕರ್ ಅವರು ಏನ್ ಮಾಡ್ತಾರೆ ಅಂದ್ರೆ 1955ರಲ್ಲಿ 53ರಲ್ಲಿ ಬಂದವರು 55ರಲ್ಲಿ ವರದಿಗಳನ್ನ ಸಲ್ಲಿಸ್ತಾರೆ. 2 ವರ್ಷಗಳ ಕಾಲ ಇವರು ಇದ್ರ ಮೇಲೆ ವರ್ಕ್ ಮಾಡ್ತಾರೆ. ಹಾಗಾದ್ರೆ ದೇಶದ ಏಕತೆ ಮತ್ತು ಸಾಂಸ್ಕೃತಿಕ ಧಕ್ಕೆ ಉಂಟಾಗದಂತೆ ಏಕತೆಗೆ ಧಕ್ಕೆ ಉಂಟಾಗದಂತೆ ರಾಜ್ಯ ರಚಿಸಬೇಕು ಅನ್ನೋದಾಗಿದೆ. ಭಾಷೆಗೆ ಮತ್ತು ಆಡಳಿತಕ್ಕೆ ಅನುಕೂಲವಾಗುವ ಹಾಗೆ ರಾಜ್ಯ ರಚಿಸಬೇಕು ಅನ್ನೋದಾಗಿದೆ. ಮೊದಲಿದ್ದ ಎಬಿಸಿಡಿ ವರ್ಗದ ರಾಜ್ಯಗಳನ್ನು ರದ್ದು ಮಾಡಿ 16 ರಾಜ್ಯಗಳನ್ನು 3 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಬೇಕು ಅನ್ನೋ ಶಿಫಾರಸು ಮಾಡ್ತಾರೆ. ಒಂದು 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಬೇಕು ಅನ್ನೋದು ಇವರು ಶಿಫಾರಸು. ಫಜಲ್ ಅಲಿ ಆಯೋಗದ ಶಿಫಾರಸನ್ನು ಆಧರಿಸಿ 1956 ನವೆಂಬರ್ 1ರಂದು ಸಂವಿಧಾನಕ್ಕೆ 7ನೇ ತಿದ್ದುಪಡಿ ಮಾಡುವುದರ ಮೂಲಕ ರಾಜ್ಯಗಳ ಪುನರ್ವಿಂಗಡಣಾ ಕಾಯ್ದೆಯನ್ನು ಜಾರಿ ಮಾಡಲಾಗುತ್ತೆ. ಹಲವು ಬದಲಾವಣೆಗಳೊಂದಿಗೆ 14 ರಾಜ್ಯಗಳನ್ನು 6 ಕೇಂದ್ರಾಡಳಿತ ಪ್ರದೇಶವನ್ನು ಅಸ್ತಿತ್ವಕ್ಕೆ ತರಲಾಗುತ್ತೆ. ಅದರಲ್ಲಿ 1956 ನಂತರ ಅಸ್ತಿತ್ವಕ್ಕೆ ಬಂದ ರಾಜ್ಯಗಳು ಯಾವುದು ಅಂತಂದ್ರೆ 1960 ನೀವು ನೋಡಿರ್ಬೋದು. ಯಾವ್ದದು ಆಂಧ್ರ ಪ್ರದೇಶ ಬಂದಿದ್ದು. 1953 ಅಕ್ಟೋಬರ್ 1ರಲ್ಲಿ. ಅದೇ ತರನೇ 1956ರ ನಂತರ ಅಸ್ತಿತ್ವಕ್ಕೆ ಬಂದ ರಾಜ್ಯಗಳು ಅಂದ್ರೆ 60ರಲ್ಲಿ ಯಾವ್ದು ಬರುತ್ತೆ? ಗುಜರಾತ್ ಬರುತ್ತೆ. ಇದು ಮುಂಬೈ 15ನೇ ರಾಜ್ಯ ಅಂತ ಕರಿತೀವಿ. 63ರಲ್ಲಿ ನಾಗಾಲ್ಯಾಂಡ್ ಬರುತ್ತೆ. 66ರಲ್ಲಿ ಹರಿಯಾಣ ಬರುತ್ತೆ. 71ರಲ್ಲಿ ಹಿಮಾಚಲ್ ಪ್ರದೇಶ ಬರುತ್ತೆ. 72ರಲ್ಲಿ ಮಣಿಪುರ, ತ್ರಿಪುರ, ಮೇಘಾಲಯ ಬರುತ್ತೆ. ಇವು 3 ಅಸ್ಸಾಂಗೆ ಸೇರ್ಕೊಂಡಿರೋವಾಗಿರ್ತವೆ. ನೆಕ್ಸ್ಟ್ 75ರಲ್ಲಿ ಸಿಕ್ಕಿಂ ಬರುತ್ತೆ. ಇದು 22ನೇ ರಾಜ್ಯ ಆಗಿರುತ್ತೆ. ಸ್ವತಂತ್ರ ಸಂಸ್ಥಾನದ ಸಿಕ್ಕಿಂ ಅನ್ನು 1974ರಲ್ಲಿ ಭಾರತ ಒಕ್ಕೂಟಕ್ಕೆ ವಿಲೀನ ಮಾಡ್ಕೊಳ್ತಾರೆ. 1975ರಲ್ಲಿ ಸಂವಿಧಾನಕ್ಕೆ 36ನೇ ತಿದ್ದುಪಡಿ ಮಾಡೋದರ ಮೂಲಕ 22ನೇ ರಾಜ್ಯವನ್ನಾಗಿ ಮಾಡಲಾಗುತ್ತೆ. 87ರಲ್ಲಿ ಅರುಣಾಚಲ್ ಪ್ರದೇಶ ಬರುತ್ತೆ. 23ನೇ ರಾಜ್ಯ. ಮಿಜೋರಾಂ 24ನೇ ರಾಜ್ಯ. 87ರಲ್ಲೇ ಮೇ 20ರಂದು ಗೋವಾವನ್ನ 25ನೇ ರಾಜ್ಯವನ್ನಾಗಿ, 2000 ನವೆಂಬರ್ 1ರಂದು ಛತ್ತೀಸ್ಗಢ ಮಧ್ಯಪ್ರದೇಶದ 26ನೇ ರಾಜ್ಯ, 2000 ನವೆಂಬರ್ 9ರಂದು ಉತ್ತರಾಂಚಲ್ ಉತ್ತರ ಪ್ರದೇಶದಲ್ಲಿ ಬರುತ್ತೆ 27ನೇ ರಾಜ್ಯ. 2000 ನವೆಂಬರ್ 15ರಂದು ಜಾರ್ಖಂಡ್ ಬಿಹಾರ ಬರುತ್ತೆ 28ನೇ ರಾಜ್ಯ. 2014 ಜೂನ್ 2 ತೆಲಂಗಾಣ ಬರುತ್ತೆ 29ನೇ ರಾಜ್ಯವನ್ನಾಗಿ ಮಾಡ್ತೀವಿ. ಈಗ ಎಟ್ ಪ್ರೆಸೆಂಟ್ ಇರೋದು 29 ರಾಜ್ಯಗಳು. ರೀಸೆಂಟ್ಲಿ ಆಗಿರೋದು ಯಾವುದು 2014 ಜೂನ್ 2 ತೆಲಂಗಾಣ ಆಂಧ್ರ ಪ್ರದೇಶದ ಒಂದು ಭಾಗವಾಗಿತ್ತು. ಆಂಧ್ರ ಪ್ರದೇಶದಿಂದ ತೆಲಂಗಾಣವನ್ನು ಬೇರ್ಪಡಿಸಲಾಗಿದೆ. ಇದೇ 29ನೇ ರಾಜ್ಯವಾಗಿದೆ. ಹಾಗಾದ್ರೆ 2019 ಅಕ್ಟೋಬರ್ 31ರಂದು ಜಮ್ಮುವನ್ನೇ ನಾವ್ ಏನ್ ಕರಿತೀವಿ? ಯೂನಿಯನ್ ಟೆರಿಟರಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಬರುತ್ತೆ ಭಾಗ 8ರಲ್ಲಿ ಬರುತ್ತೆ ಕೇಂದ್ರಾಡಳಿತ ಪ್ರದೇಶಗಳು. ಭಾಗ 1 ಹೇಳಿದೆ ನಾನು ಒಕ್ಕೂಟ, ಭಾರತ ಒಕ್ಕೂಟ ರಾಷ್ಟ್ರ ಮತ್ತು ಗಡಿ ಪ್ರದೇಶಗಳು ಅಂತ ಹೇಳಿದೆ. ಹೌದಾ? 2ರ ಬಗ್ಗೆ ಹೇಳಿದೆ. ಕೆಲವೊಂದಿಷ್ಟು ವಿಷಯಗಳನ್ನ ಅದರಲ್ಲಿ ಹೇಳಲಾಗಿತ್ತು. ಗಡಿ ಪ್ರದೇಶದ ಬಗ್ಗೆ ಹೇಳಲಾಗಿತ್ತು. ಈಗ ಭಾಗ 8ಕ್ಕೆ ಬರ್ತೀನಿ. ಭಾಗ 3 ಮುಂದೆ ಬರುತ್ತೆ. ಭಾಗ 8ರಲ್ಲಿ ಏನ್ ಬರುತ್ತೆ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಬರುತ್ತೆ. ಈಗ ನೋಡಿದೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದಾವೆ? 8 ಕೇಂದ್ರಾಡಳಿತ ಪ್ರದೇಶ. ಲಾಸ್ಟ್ಗೆ ಸೇರಿರೋ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದ್ರೆ ಜಮ್ಮು. ಎಷ್ಟರಲ್ಲಿ? 2019ರಲ್ಲಿ ರೀಸೆಂಟ್ ಆಗಿ ಸೇರಿರೋದು. ಭಾಗ 8ರಲ್ಲಿ ಏನ್ ಬರುತ್ತೆ? ಕೇಂದ್ರದ ನೇರ ಆಡಳಿತಕ್ಕೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟ ಪ್ರದೇಶಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನು ಕರಿತೀವಿ. ಅಂತಂದ್ರೆ ಇದು ಯಾವುದೇ ತರದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತ 2 ಸರ್ಕಾರಗಳನ್ನ ಹೊಂದಿರಂಗಿಲ್ಲ. ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರದಿಂದನೇ ನೇರ ಆಡಳಿತಕ್ಕೆ ಒಳಪಟ್ಟಿರುವಂತ ಪ್ರದೇಶ ಆಗಿರುತ್ತೆ. ಹಾಗಾಗಿ ಇದನ್ನ ಭಾಗ 8ರಲ್ಲಿ ವಿಶೇಷವಾಗಿ ಹಾಕಿರ್ತಾರೆ. ಹಾಗಾದ್ರೆ ಇಲ್ಲಿ ಬರೋದು ಎಷ್ಟರಿಂದ ಎಷ್ಟು ವಿಧಿಗಳು ಅಂತಂದ್ರೆ 239ರಿಂದ 241 ವಿಧಿಗಳು ಬರ್ತವೆ. 239ರಲ್ಲಿ ಏನ ಹೇಳ್ತಾರೆ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಡಳಿತಗಾರನನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಅಂತಂದ್ರೆ ಈಗ ಯಾರೋ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾರೋ ಪ್ರಧಾನ ಮಂತ್ರಿ ಆಗ್ಬೇಕಿತ್ತು ಅಂತಂದ್ರೆ ಸಾರಿ ಈ ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ಅವ್ರನ್ನ ನೇರವಾಗಿ ನೇಮಕ ಮಾಡುವವರು ಯಾರಿರ್ತಾರೆ ಅಂದ್ರೆ ರಾಷ್ಟ್ರಪತಿಗಳೇ ಆಗಿರ್ತಾರೆ. ಹಾಗೂ ಅವರ ಮೂಲಕ ರಾಷ್ಟ್ರಪತಿಯವರು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತವನ್ನು ನಡೆಸ್ತಾರೆ. ಹಾಗಾದ್ರೆ ಆಡಳಿತಗಾರನ್ನು ಉಪರಾಜ್ಯಪಾಲರು ಎಂದು ಕರೆಯಲಾಗುತ್ತದೆ. ಆತರ ರಾಷ್ಟ್ರಪತಿಯವರನ್ನ ಇಲ್ಲಿ
ಉಪರಾಜ್ಯಪಾಲರು ಅಂತ ಕರೆಯಲಾಗುತ್ತೆ. ಪ್ರಸ್ತುತ ಭಾರತದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನೀವು ನೋಡ್ಬೋದು. ದೆಹಲಿ ರಾಜಧಾನಿ ಯಾವುದು? ನವದೆಹಲಿ. ಹೈಕೋರ್ಟ್ ಎಲ್ಲಿದೆ? ದೆಹಲಿಯಲ್ಲೇ ಇದೆ. ಚಂಡೀಗಢ ರಾಜಧಾನಿ ಯಾವುದು? ಚಂಡೀಗಢ. ಹೈಕೋರ್ಟ್ ಎಲ್ಲಿದೆ? ಪಂಜಾಬ್ ಮತ್ತು ಹರಿಯಾಣದಲ್ಲಿದೆ. ಲಕ್ಷದ್ವೀಪ ಎಲ್ಲಿದೆ? ಅದು ಕವರತ್ತಿಯಲ್ಲಿದೆ. ಹೈಕೋರ್ಟ್ ಎಲ್ಲಿದೆ? ಕೇರಳದಲ್ಲಿದೆ. ಪುದುಚೇರಿ ಪುದುಚೇರಿ ಅಂತಾನೆ ಕರಿತೀವಿ. ಹೈಕೋರ್ಟ್ ಅಲ್ಲಿದೆ? ಮದ್ರಾಸ್ ಅಲ್ಲಿ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ಪೋರ್ಟ್ ಬ್ಲೇರ್ ಅಂತ ಕರಿತೀವಿ. ಹೈಕೋರ್ಟ್ ಅಲ್ಲಿದೆ? ಕೋಲ್ಕತ್ತಾದಲ್ಲಿದೆ. ದಿಯು ಮತ್ತು ದಾಮನ್ ದಾದ್ರಾ ನಗರ ಹಾವೇರಿ ಎಲ್ಲಿದೆ? ದಮನ್ ನಲ್ಲಿದೆ. ಇದೇನಿದು? ಮುಂಬೈ ಹೈಕೋರ್ಟ್ ಇದು. ಜಮ್ಮು ಮತ್ತು ಕಾಶ್ಮೀರ ಶ್ರೀನಗರ ಮತ್ತು ಜಮ್ಮು ಅಂತ ಕರಿತೀವಿ. ಇದು ಹೈಕೋರ್ಟ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದೆ. ಲಾಸ್ಟ್ ಆಗಿದ್ದು ಲಡಾಖ್, ಅದ್ರದ್ದು ಲೇ, ಅದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೈಕೋರ್ಟ್ ಇರುತ್ತೆ. ಇಲ್ಲಿ ಚೇಂಜ್ ಆಗೋ ಹೈಕೋರ್ಟ್ ಯಾವುದು ಅಂತಂದ್ರೆ ಚಂಡೀಗಢದ ಹೈಕೋರ್ಟ್ ಬಂದ್ಬಿಟ್ಟು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಇರುತ್ತೆ. ಲಕ್ಷದ್ವೀಪ್ ಇದು ಕೇರಳದಲ್ಲಿ ಇರುತ್ತೆ. ನೆಕ್ಸ್ಟ್ ಪುದುಚೇರಿದು ಮದ್ರಾಸದಲ್ಲಿ ಇರುತ್ತೆ. ಅಂಡಮಾನ್ ನಿಕೋಬಾರ್ ಕೋಲ್ಕತ್ತಾದಲ್ಲಿ ಇರುತ್ತೆ. ನೆಕ್ಸ್ಟ್ ದಿಯು ಮತ್ತು ದಾದ್ರಾ ನಗರ ಹಾವೇಲಿ ಏನಿರುತ್ತೆ ಮುಂಬೈಯಲ್ಲಿ ಇರುತ್ತೆ. ಲಡಾಖ್ ಇದು ಲೇಹ್, ಅದು ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಹಾಗೂ ಇಲ್ಲಿ ಹೇಳ್ತಾರೆ ಪ್ರಸ್ತುತ ತನ್ನದೇ ಆದ ಹೈಕೋರ್ಟ್ ಅನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳನ್ನು ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಅಂತ ಕರಿತೀವಿ. ಈಗ ಎಷ್ಟರಲ್ಲಿ 2019ರಲ್ಲಿ ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಏನಾಯ್ತು ಅಂತಂದ್ರೆ ಜಮ್ಮು ಕಾಶ್ಮೀರ ಏನಾಯ್ತು ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ಹೌದಾ? ಪ್ರಸ್ತುತ ವಿಧಾನಸಭೆ ರಚನೆಗೆ ಅವಕಾಶವಿರುವ ಕೇಂದ್ರಾಡಳಿತ ಪ್ರದೇಶಗಳು ಯಾವ ಅಂದ್ರೆ ದೆಹಲಿ, ಪುದುಚೇರಿ, ಜಮ್ಮು ಮತ್ತು ಕಾಶ್ಮೀರ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ನಾವು ಯಾವ್ದು ಹೇಳ್ಬೋದು? ದೆಹಲಿ ಅಂತ ಹೇಳ್ಬೋದು. ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರೋದು ಲಡಾಖ್. ಅತಿ ಕಡಿಮೆ ವಿಸ್ತೀರ್ಣ ಜನಸಂಖ್ಯೆಯನ್ನು ಹೊಂದಿರೋದು ಯಾವುದು ಅಂದ್ರೆ ಲಕ್ಷದ್ವೀಪ ಅಂತ ಹೇಳ್ಬೋದು. 1991ರಲ್ಲಿ ಸಂವಿಧಾನಕ್ಕೆ 69ನೇ ತಿದ್ದುಪಡಿ ಮಾಡುವ ಮೂಲಕ 239 ಅಮೆಂಡ್ಮೆಂಟ್ ವಿಧಿಯನ್ನು ಸಂವಿಧಾನಕ್ಕೆ ಸೇರಿಸಿ ಕೇಂದ್ರಾಡಳಿತ ಪ್ರದೇಶವಾದ ದೆಹಲಿಗೆ ರಾಷ್ಟ್ರೀಯ ರಾಜಧಾನಿಯ ಸ್ಥಾನಮಾನವನ್ನು ನೀಡಲಾಯಿತು. ಹಾಗೂ ದೆಹಲಿಯಲ್ಲಿ ವಿಧಾನಸಭೆ, ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ರಚನೆಗೆ ಅವಕಾಶ ಕಲ್ಪಿಸಲಾಯಿತು. 1992ರಲ್ಲಿ ಸಂವಿಧಾನಕ್ಕೆ 70ನೇ ತಿದ್ದುಪಡಿ ಮಾಡುವುದರ ಮೂಲಕ ದೆಹಲಿ, ಪಾಂಡಿಚೇರಿ ವಿಧಾನಸಭೆಯ ಸಭೆಗಳ ಚುನಾಯಿತ ಸದಸ್ಯರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡುವ ಅವಕಾಶ ಕಲ್ಪಿಸಲಾಗಿದೆ. ಯಾವಾಗ? 1992ರಲ್ಲಿ 70ನೇ ತಿದ್ದುಪಡಿ ಮಾಡುವುದರ ಮೂಲಕ ದೆಹಲಿ ಮತ್ತು ಪುದುಚೇರಿ ವಿಧಾನಸಭೆಯ ಚುನಾವಣೆ ಸದಸ್ಯರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡುವ ಅವಕಾಶ ಇದೆ. ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಜನರಿಗೆ ಇಂಥ ಅವಕಾಶಗಳು ಸಿಗ್ತಿರಲಿಲ್ಲ. ಹಾಗಾಗಿ 1972ರಲ್ಲಿ 70ನೇ ತಿದ್ದುಪಡಿ ಮಾಡುವುದರ ಮೂಲಕ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅವರು ಮತದಾನ ಮಾಡುವಂತ ಅವಕಾಶಗಳನ್ನು ತಗೊಂಡಿದ್ದಾರೆ. ಅಕ್ಟೋಬರ್ 31, 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯದ ಸ್ಥಾನಮಾನವನ್ನು ರದ್ದುಪಡಿಸಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎಂಬ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಯಿತು. ಅಂದ್ರೆ ಅಕ್ಟೋಬರ್ 31, 2019ರಂದು ಜಮ್ಮು ಕಾಶ್ಮೀರದ ರಾಜ್ಯದ ಸ್ಥಾನಮಾನ ರದ್ದು ಮಾಡಿ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶ, ಜಮ್ಮು ಕಾಶ್ಮೀರ ಸಪರೇಟ್, ಲಡಾಖ್ ಸಪರೇಟ್, ಇದರ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡ್ತಾರೆ. ಪ್ರಸ್ತುತ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ. ಅದೇ ಜನವರಿ 26, 2020ರಂದು ಜಾರಿಯಾಗುವಂತೆ ದಿಯು ಮತ್ತು ದಮನ್ ಹಾಗೂ ದಾದ್ರಾ ನಗರ ಹಾವೇಲಿ ಎಂಬ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳನ್ನು ವಿಲೀನ ಮಾಡಿ ಒಂದೇ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರಚಿಸಲಾಗುತ್ತೆ. ಹಾಗೂ ಇದರ ರಾಜಧಾನಿಯಾಗಿ ದಮನ್ ಅನ್ನು ಮಾಡಲಾಗ್ತದೆ. ಯಾವ್ದ್ರದ್ದು ರಾಜಧಾನಿ? ಯಾವುದು? ಪ್ರತ್ಯೇಕ ರಾಜಧಾನಿಯಾಗಿ ದಿಯು ಮತ್ತು ದಮನ್, ದಾದ್ರಾ ನಗರ ಹಾವೇಲಿದು ಪ್ರತ್ಯೇಕ ರಾಜಧಾನಿ ಯಾವುದು ಅಂದ್ರೆ ದಮನ್ ಅಂತ ಹೇಳ್ಬೋದು. ಅದೇ ತರನೇ ವಿಧಿ 241ರಲ್ಲಿ ಸಂಸತ್ತು ಕಾನೂನು ರೂಪಿಸುವುದರ ಮೂಲಕ ಕೇಂದ್ರಾಡಳಿತ ಪ್ರದೇಶಗಳಿಗೆ ಪ್ರತ್ಯೇಕವಾಗಿ ಹೈಕೋರ್ಟ್ ಅನ್ನು ರಚಿಸುವ ಅಥವಾ ಸಮೀಪದ ಹೈಕೋರ್ಟ್ ನ ವ್ಯಾಪ್ತಿಗೆ ಒಳಪಡಿಸುವ ಅಧಿಕಾರವನ್ನು ಹೊಂದಿದೆ. ಅಂದ್ರೆ ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಿಗೂ ಅದರದ್ದೇ ಆದ ಪ್ರತ್ಯೇಕ ಹೈಕೋರ್ಟ್ ಇರಬೇಕು. ಇಲ್ಲ ಅಂತ ಸಮೀಪ ಹೈಕೋರ್ಟ್ಗೆ ಆ ಪ್ರದೇಶವನ್ನು ಸೇರಿಸ್ಬೇಕು ಅಂತ ಯಾವ ವಿಧಿ ಹೇಳುತ್ತೆ? 241ನೇ ವಿಧಿ ಅಂತ ಹೇಳುತ್ತೆ. ಈಗ ನಾ ಹೇಳಿದೆ ಭಾಗ 2ರಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ನಾಗರಿಕತ್ವ, ಸಿಟಿಜನ್ಶಿಪ್. ಎಲ್ಲರಿಗೂ ಸಿಟಿಜನ್ಶಿಪ್ ಸುಮ್ನೆ ಕೊಡೋದಿಲ್ಲ. ಇದರಲ್ಲಿ ಬರೋದು ವಿಧಿ 5ರಿಂದ 11 ಸಿಟಿಜನ್ಶಿಪ್ ಅನ್ನ ಹೇಳುತ್ತೆ. ಹಾಗಾದ್ರೆ ಇಲ್ಲೇನ್ ಹೇಳ್ತಾರೆ? ಭಾರತದಲ್ಲಿ ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ವ್ಯಕ್ತಿಯನ್ನು ಭಾರತದ ನಾಗರಿಕ ಅಂತ ಕರಿತೀವಿ.
ಹಾಗಾದ್ರೆ ಭಾರತೀಯ ಸಂಕುಚಿತ ಮನೋಭಾವನೆಯನ್ನು ಹೋಗಲಾಡಿಸಿ ರಾಷ್ಟ್ರೀಯತೆ ಮನೋಭಾವವನ್ನು ಬೆಳೆಸುವ ಏಕನಾಗರಿಕತ್ವ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ಭಾರತದ ಸಂವಿಧಾನದಲ್ಲಿರುವ ಏಕನಾಗರಿಕತ್ವ ಪದ್ಧತಿಯನ್ನು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಭಾರತದ ಸಂವಿಧಾನದಲ್ಲ ಸಿಟಿಜನ್ಶಿಪ್ ಇದನ್ನ ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ ಬ್ರಿಟನ್ ಇಂದ ತಗೊಂಡಿದ್ದಾರೆ. ಸಿಟಿಜನ್ಶಿಪ್ ಅನ್ನೋದನ್ನೇ ಬ್ರಿಟನ್ ಇಂದ ತಗೊಂಡಿದ್ದಾರೆ. ಅಂತಂದ್ರೆ ದ್ವಿನಾಗರಿಕತ್ವ ಅದನ್ನ ಯಾವ ರಾಷ್ಟ್ರದಿಂದ ತಗೊಂಡಿದ್ದಾರೆ ಅಂದ್ರೆ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ ತಗೊಂಡಿದ್ದಾರೆ. ಸಂವಿಧಾನ ಜಾರಿಯಾದ ಸಂದರ್ಭದಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಂತೆ 5ರಿಂದ 10ನೇ ವಿಧಿಗಳನ್ನು ಕಾನೂನುಗಳು ಜಾರಿಯಲ್ಲಿದ್ದು 1955 ಡಿಸೆಂಬರ್ 30ರಂದು ಹೊಸ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರುವುದರ ಮೂಲಕ ಮೊದಲಿದ್ದ ಕಾನೂನುಗಳನ್ನು ರದ್ದು ಮಾಡಿ ಹೊಸ ಕಾನೂನುಗಳನ್ನು ಜಾರಿ ಮಾಡಲಾಗುತ್ತೆ. ವಿಧಿ 11ರಂದು ಪ್ರಸ್ತುತ ಈ ವಿಧಿಯಡಿಯಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಮಾಡುವ ಅಧಿಕಾರ ಸಂಸತ್ತಿಗೆ ಇರ್ತೈತಿ. 1955ರ ಪೌರತ್ವ ಕಾಯ್ದೆಯ ಪ್ರಕಾರ ಪ್ರಸ್ತುತ ಈ ಕೆಳಗಿನಂತೆ 5 ವಿಧಾನಗಳಲ್ಲಿ ಪೌರತ್ವವನ್ನು ಪಡೆಯಲಾಗ್ತದೆ. 1 ಹಾಗೂ 3 ವಿಧಾನಗಳಲ್ಲಿ ಪೌರತ್ವವನ್ನು ಕಳೆದುಕೊಳ್ಳಬಹುದು. ಪೌರತ್ವ ಪಡೆದುಕೊಳ್ಳುವ ವಿಧಾನಗಳಂದ್ರೆ ಜನನದಿಂದ ಅಥವಾ ಹುಟ್ಟಿನಿಂದನೇ ಪೌರತ್ವವನ್ನು ಪಡ್ಕೊಂಡಿರ್ತಾರೆ. ವಂಶದಿಂದ ಅಥವಾ ರಕ್ತ ಸಂಬಂಧದಿಂದ ಪೌರತ್ವವನ್ನು ಪಡ್ಕೊಂಡಿರ್ಬೋದು. ಅಂದ್ರೆ ಐ ಆಮ್ ಎ ಸಿಟಿಜನ್ ಆಫ್ ದಿಸ್ ಇಂಡಿಯಾ, ಐ ಬಿಲಾಂಗ್ಸ್ ಟು ಇಂಡಿಯಾ ಅನ್ನೋದೇನು, ನಾನು ಜನದಿಂದನೇ ಇಲ್ಲೇ ಹುಟ್ಟಿದೆ ಅಂತಂದ್ರೆ ನನಗೆ ಆ ಪೌರತ್ವ ಇರುತ್ತೆ. ಹಾಗಾದ್ರೆ ವಂಶದಿಂದ ಅಥವಾ ರಕ್ತ ಸಂಬಂಧ ಏನಾದ್ರು ಈ ದೇಶದಲ್ಲಿ ಇತ್ತು ಅಂದ್ರೆ ನನಗೆ ಆ ಪೌರತ್ವ ಇರುತ್ತೆ. ನೋಂದಣಿ ಮಾಡಿಕೊಳ್ಳೋದರ ಮೂಲಕ ಪೌರತ್ವ ಬರುತ್ತೆ. ಸಹಜೀಕೃತ ವಿಧಾನದ ಮೂಲಕನೂ ಬರುತ್ತೆ. ಹಾಗಾಗಿ ಹೊಸ ಭೂ ಪ್ರದೇಶಗಳ ಸೇರ್ಪಡೆ ಆಗೋದರ ಮೂಲಕನೂ ಏನಾಗುತ್ತೆ ಪೌರತ್ವ ಬರುತ್ತೆ. ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನ ಏನಂತಂದ್ರೆ ಸ್ವ ಇಚ್ಛೆಯಿಂದ ನಾವು ಪೌರತ್ವವನ್ನು ಬಿಟ್ಕೊಡ್ಬಹುದು. ಬೇರೆ ದೇಶದ ಪೌರತ್ವವನ್ನು ತಗೊಳ್ತೀವಿ ಏನಂದ್ರೆ ತಗೋಬಹುದು. ಒಬ್ಬ ವ್ಯಕ್ತಿ 7 ವರ್ಷಗಳ ಕಾಲ ನಾಪತ್ತೆಯಾಗಿ ಅವರ ಪೌರತ್ವವನ್ನು ಸಂಸತ್ತು ರದ್ದುಪಡಿಸುತ್ತೆ. 7 ವರ್ಷಗಳ ಕಾಲ ಈ ದೇಶವನ್ನು ಬಿಟ್ಟು ನಾಪತ್ತೆಯಾಗಿದ್ದ ನಂತರ ಆ ವ್ಯಕ್ತಿ ಪೌರತ್ವ ಸಿಗೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಪೌರತ್ವವನ್ನು ಭಾರತ ಸರ್ಕಾರ ಕಳೆದುಕೊಳ್ಳುವ ಅಧಿಕಾರ ಹೊಂದಿದೆ. ಯಾವ ಸಂದರ್ಭಗಳಲ್ಲಿ ಆ ವ್ಯಕ್ತಿ ಪೌರತ್ವವನ್ನು ಕಳೆದುಕೊಳ್ತಾನೆ ಅಂತಂದ್ರೆ ಮೋಸದಿಂದ ಭಾರತೀಯ ಪೌರತ್ವವನ್ನು ಪಡೆದುಕೊಂಡಾಗ, ಭಾರತ ಸಂವಿಧಾನಕ್ಕೆ ಅಗೌರವವನ್ನು ತೋರಿಸಿದಾಗ, ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಶಸ್ತ್ರ ರಾಷ್ಟ್ರದ ಜೊತೆಗೆ ಕೈ ಜೋಡಿಸಿದಾಗ, ನಾಗರಿಕತ್ವವನ್ನು ಪಡೆದುಕೊಂಡು 5 ವರ್ಷ ಅವಧಿಯಲ್ಲಿ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ. ಈಗ ನಾನು ನಾಗರಿಕತ್ವ ಪಡೆದುಕೊಟ್ಟಿದ್ದೀನಿ. 5 ವರ್ಷ ಅವಧಿಯಲ್ಲೇ ನಾನು 2 ವರ್ಷನ ಜೈಲು ಶಿಕ್ಷೆ ಏನಾದ್ರು ಅನುಭವಿಸಿದೆ ಅಂತಂದ್ರೆ ನನ್ ಪೌರತ್ವ ರದ್ದಾಗುತ್ತೆ. ಯುದ್ಧದ ನಂತರ ಸಂದರ್ಭದಲ್ಲಿ ಈ ಯುದ್ಧ ನಡೀತಿದೆ. ರಾಷ್ಟ್ರಗಳ ಜೊತೆಗೆ ಕೈ ಜೋಡಿಸೋದಾಗಿರ್ಬೋದು, ಸಂವಿಧಾನಕ್ಕೆ ಅಗೌರವ ತೋರಿಸೋದಾಗಿರ್ಬೋದು, ಮೋಸದಿಂದ ಭಾರತ ಪೌರತ್ವವನ್ನ ಪಡೆದುಕೊಳ್ಳೋದಾಗಿರ್ಬೋದು, ಜೈಲು ಶಿಕ್ಷೆ ಅನುಭವಿಸೋದಾಗಿರ್ಬೋದು ಅಂತಂದ್ರೆ ನೀನು ಬೇರೆ ದೇಶದಿಂದ ಬಂದು ಇಲ್ಲಿ 5 ವರ್ಷ ನೆಲೆಸಿ ಈ 5 ವರ್ಷದ ಒಳಗೆ 2 ವರ್ಷಕ್ಕೆ ಏನಾದ್ರು ನೀನು ಜೈಲು ಶಿಕ್ಷೆ ಅನುಭವಿಸಿದೆ ಅಂತಂದ್ರೆ ನಿನಗೆ ನಾಗರಿಕತ್ವ ಸಿಗೋದಿಲ್ಲ. ಹಾಗಾದ್ರೆ ಅನಿವಾಸಿ ಭಾರತೀಯರು ನಾಗರಿಕತ್ವವನ್ನು ಪಡ್ಕೋಬಹುದು. ಅವರಿಗೆ ಅಂತ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಮಾಡಿದೆ. ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಆಲ್ಸೋ ಟೇಕ್ ಸಿಟಿಜನ್ಶಿಪ್ ಫ್ರಮ್ ಇಂಡಿಯನ್ ಗವರ್ಮೆಂಟ್. ಇಟ್ ಹ್ಯಾಸ್ ಸಮ್ ರೂಲ್ಸ್ ಅಂತ ಹೇಳ್ತೀವಿ. ಭಾರತದ ನಾಗರಿಕನಾಗಿದ್ದ ಭಾರತೀಯ ಪಾಸ್ಪೋರ್ಟ್ ಅನ್ನು ಹೊಂದಿದ್ದು ಶಿಕ್ಷಣಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ, ಇನ್ನಿತರ ಉದ್ದೇಶಗಳಿಗಾಗಿ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯರು ಅನಿವಾಸಿ ಭಾರತೀಯರು ಅಂದ್ರೆ ಭಾರತೀಯ ಸಿಟಿಜನ್ಶಿಪ್ ಹೊಂದಿದೆ, ಭಾರತದ ಪಾಸ್ಪೋರ್ಟ್ ಹೊಂದಿದೆ, ಅದೇ ಯಾವ್ದೋ ಒಂದು ಪರ್ಟಿಕ್ಯುಲರ್ ಉದ್ದೇಶ ಶಿಕ್ಷಣಕ್ಕಾಗಿನೋ, ಉದ್ಯೋಗಕ್ಕಾಗಿನೋ, ಇನ್ನಿತರ ಯಾವ ಉದ್ದೇಶಗಳಿಂದನೋ ವಿದೇಶದಲ್ಲಿ ನೆಲೆಸ್ಬಿಟ್ಟು ಭಾರತೀಯರನ್ನ ಅನಿವಾಸಿ ಭಾರತೀಯರು ಎಂದು ಕರೆಯಲಾಗ್ತದೆ. ಇವರು ಭಾರತದಲ್ಲಿ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಇಂತಹ ಭಾರತೀಯರು ಯಾವುದೇ ಚುನಾವಣೆ ಆಗಿರ್ಲಿ ಅದರಲ್ಲಿ ಅವರು ಸ್ಪರ್ಧಿಸಬಹುದು, ಮತದಾನ ಮಾಡಬಹುದು, ಸರ್ಕಾರಿ ಹುದ್ದೆಯನ್ನು ಪಡೆದುಕೊಳ್ಳಬಹುದು ಹಾಗೂ ಯಾವುದೇ ಸಂವಿಧಾನಾತ್ಮಕ ಹುದ್ದೆಗೆ ಇರಬಹುದು. ಅನಿವಾಸಿ ಭಾರತೀಯ ಅಂತಂದ್ರೆ ಏನು, ಇಂಡಿಯನ್ ಸಿಟಿಜನ್ಸೇ ಅವರು. ಆದ್ರೆ ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ಬೇರೆ ದೇಶಕ್ಕೆ ಹೋಗಿ ನೆಲೆಸ್ಬಿಟ್ಟು ಹಾಗಾದ್ರೆ ಅವರು ಅಲ್ಲಿ ಸಿಟಿಜನ್ಶಿಪ್ ನ ತಗೊಂಡಿರ್ತಾರೆ ಅಂತ ಅಲ್ಲ.
ಇಲ್ಲಿಗ್ ಬಂದಾದ್ಮೇಲೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕಿದೆ, ಮತದಾನ ಮಾಡೋ ಹಕ್ಕಿದೆ, ಸರ್ಕಾರಿ ಹುದ್ದೆ ಪಡೆದುಕೊಳ್ಳುವ ಹಕ್ಕಿದೆ, ಸಂವಿಧಾತ್ಮಕ ಹುದ್ದೆಯನ್ನು ಪಡೆದುಕೊಳ್ಳುವ ಹಕ್ಕು ಅವರಿಗಿದೆ. ಹಾಗಾದ್ರೆ ದ್ವಿಪೌರತ್ವ ಯಾರಿಗ್ ಸಿಗುತ್ತೆ ಅಂತಂದ್ರೆ, ಅಂದ್ರೆ ಡ್ಯುಯಲ್ ಸಿಟಿಜನ್ಶಿಪ್ ಅಂತ ಕರಿತೀವಿ. ಸಿಂಘ್ವಿ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ದ್ವಿಪೌರತ್ವ ಮಸೂದೆಯನ್ನು ಮಂಡಿಸ್ತಾರೆ. ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಸಂಸತ್ತು ಉಭಯ ಸದನಗಳ ಅನುಮೋದನೆ ಪಡೆದು 2005 ಜನವರಿ 7ರಂದು ಈ ಕಾಯ್ದೆಯನ್ನು ಜಾರಿಗೆ ಮಾಡ್ತಾರೆ. ದ್ವಿಪೌರತ್ವ ಕಾಯ್ದೆಯ ಪ್ರಕಾರ ಈ ಕೆಳಗಿನ 16 ರಾಷ್ಟ್ರಗಳಲ್ಲಿ ಯಾವುದಾದರೂ ಒಂದು ರಾಷ್ಟ್ರದ ನಾಗರಿಕತ್ವವನ್ನು ಪಡೆದಿರುವ ಭಾರತೀಯ ಮೂಲದವರಿಗೆ ದ್ವಿರಾಷ್ಟ್ರ ಪೌರತ್ವವನ್ನು ಹೊಂದಲು ಅವಕಾಶ ಕಲ್ಪಿಸಲಾಗ್ತದೆ. 16 ರಾಷ್ಟ್ರಗಳು ಯಾವ್ಯಾವು ಅಂತಂದ್ರೆ, ಅಮೆರಿಕದಲ್ಲಿ ಡ್ಯುಯಲ್ ಏನಿದೆ ಸಿಟಿಜನ್ಶಿಪ್ ಇದೆ. ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ಫ್ರಾನ್ಸ್, ಐರ್ಲೆಂಡ್, ಫಿನ್ಲ್ಯಾಂಡ್, ನ್ಯೂಜಿಲೆಂಡ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಗ್ರೀಸ್, ಪೋರ್ಚುಗಲ್, ಇಸ್ರೇಲ್, ಇಟಲಿ, ಸ್ವೀಡನ್, ಸಿಪ್ರಸ್. ಈ 16 ರಾಷ್ಟ್ರಗಳನ್ನೇನಿರ್ತವೆ ದ್ವಿಪೌರತ್ವವನ್ನು ಹೊಂದಿರುವ ಆಗಿರ್ತವೆ. ಆದ್ರೆ ಇಂಡಿಯಾ ಏಕ ಪೌರತ್ವವನ್ನು ಹೊಂದಿದೆ, ದ್ವಿಪೌರತ್ವವನ್ನು ಹೊಂದಿಲ್ಲ. ದ್ವಿಪೌರತ್ವವನ್ನು ಪಡೆಯಲು ವ್ಯಕ್ತಿ ಭಾರತದಲ್ಲಿರುವ ಅನುಕೂಲಗಳೇನೇನು ಅಂತಂದ್ರೆ, ಭಾರತಕ್ಕೆ ಬಂದು ಎಷ್ಟು ವರ್ಷಗಳ ಕಾಲ ಬೇಕಾದರೂ ವಾಸಿಸಬಹುದು. ಇಂಡಿಯನ್ ಸಿಟಿಜನ್ಶಿಪ್ ಇದೆ, ಅಮೆರಿಕನ್ ಸಿಟಿಜನ್ಶಿಪ್ ಇದೆ. ಹ್ಯಾಸ್ ಟು ಬಿ ಲಿವ್ ಇನ್ ಇಂಡಿಯಾ ಓನ್ಲಿ, ದಟ್ ಇಸ್ ಓಕೆ. ಭಾರತದಲ್ಲಿ ಆಸ್ತಿಯನ್ನು ಸಂಪಾದಿಸಬಹುದು. ನೀನ್ ದ್ವಿಪೌರತ್ವ ಇದ್ದ ತಕ್ಷಣ ನೀನು ಅಲ್ಲೇ ಸಂಪಾದಿಸಬೇಕು ಅಂತ ಏನಿಲ್ಲ. ಭಾರತದಲ್ಲಿ ನೀವು ಆಸ್ತಿಯನ್ನು ಸಂಪಾದನೆ ಮಾಡಬಹುದು. ಭಾರತದಲ್ಲಿ ಯಾವುದೇ ಕಂಪನಿಯಲ್ಲಿ ಬಂಡವಾಳ ಹೂಡಿಕೆ ಮಾಡಬಹುದು. ಯಾವ್ದಾದ್ರು ಕಂಪನಿಯಲ್ಲಿ ನೀ ಏನ್ ಮಾಡಬಹುದು, ಬಂಡವಾಳಗಳನ್ನ ಹೂಡಿಕೆ ಮಾಡಬಹುದು. ಅನುಕೂಲಗಳೇನು? ಭಾರತಕ್ಕೆ ಬಂದು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ. ಈಗ ಅನಾನುಕೂಲಗಳು, ನಾನ್ ದ್ವಿಪೌರತ್ವ ಇದೆ ಅಂತಂದು ನಾನ್ ಚುನಾವಣೆಗಳಲ್ಲಿ ಬಂದು ಸ್ಪರ್ಧೆ ಮಾಡಕ್ ಬರೋದಿಲ್ಲ, ಮತದಾನ ಮಾಡೋಕ್ ಬರೋದಿಲ್ಲ, ಸರ್ಕಾರಿ ಹುದ್ದೆ ನೇಮಕ ಆಗಂಗಿಲ್ಲ, ಸಂವಿಧಾನದ ಹುದ್ದೆನ ಅಲಂಕರಿಸಂಗಿಲ್ಲ. ಇದು ಅನಾನುಕೂಲಗಳಾಗಿದೆ. ಹಾಗಾದ್ರೆ 2019ರ ಪೌರತ್ವ ಕಾಯ್ದೆ ಕೆಲವೊಂದು ರಾಷ್ಟ್ರಗಳು ಶತ್ರು ರಾಷ್ಟ್ರಗಳು ಅಂತ ಏನ್ ಕರ್ಸ್ಕೊಂತವೆ ಅವುಗಳಿಗೆ ಮತ್ತು ವಿಶೇಷ ಕಾನೂನುಗಳನ್ನ ಮಾಡಲಾಗ್ತಿದೆ. 2019ರಲ್ಲಿ ಪೌರತ್ವ ಕಾಯ್ದೆ ಏನ್ ಹೇಳ್ತೈತೆ ಅಂತಂದ್ರೆ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಈ ರಾಷ್ಟ್ರಗಳನ್ನ ಬಹುಸಂಖ್ಯಾತರ ಮುಸ್ಲಿಂ ರಾಷ್ಟ್ರಗಳಾಗಿರೋದ್ರಿಂದ ಯಾರಾದ್ರೂ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಇಂಥ ಮುಸ್ಲಿಂ ರಾಷ್ಟ್ರಗಳಿಂದ ಕಿರುಕುಳಕ್ಕೆ ಒಳಗಾಗಿ ನಿರಾಶ್ರಿತರಾಗಿ ಭಾರತಕ್ಕೆ ಆಶ್ರಯ ಬೇಡಿಕೊಂಡು ವಲಸೆ ಬಂದಿರುವಂತ ಹಿಂದೂ, ಜೈನ, ಬೌದ್ಧ, ಪಾರ್ಸಿ, ಸಿಖ್, ಕ್ರೈಸ್ತ ಈ 6 ಸಮುದಾಯಗಳನ್ನ ನಾವು ಅಲ್ಪಸಂಖ್ಯಾತ ಸಮುದಾಯಗಳು ಅಂತ ಕರಿತೀವಿ. ಇವರು ಭಾರತ ಪೌರತ್ವವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ಭಾರತದ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಅವ್ರು ಏನ್ ಮಾಡ್ಬೇಕು, 5 ವರ್ಷಗಳ ಕಾಲ ಭಾರತದಲ್ಲಿ ವಾಸವಿರಬೇಕು. ಇದಕ್ಕಿಂತ ಮುಂಚಿತವಾಗಿ ಫಸ್ಟ್ ಇತ್ತು 11 ವರ್ಷಗಳ ಕಾಲ ವಾಸವಿರ್ಬೇಕು ಅಂತ ಇತ್ತು. ಈಗ 5 ವರ್ಷಗಳ ಕಾಲ ವಾಸವಿರಬೇಕು ಅಂತ ಅದನ್ನ ರೆಡ್ಯೂಸ್ ಮಾಡ್ತಾರೆ. 2014 ಡಿಸೆಂಬರ್ 31ರಂದು ಅದಕ್ಕಿಂತ ಮುಂಚಿತವಾಗಿ ಭಾರತದಲ್ಲಿ ವಾಸವಿದ್ದ ಈ 3 ರಾಷ್ಟ್ರಗಳಲ್ಲಿನ ಮುಸ್ಲಿಮೇತರರಿಗೆ ಭಾರತದ ಪೌರತ್ವವನ್ನು ನೀಡುವ ಅವಕಾಶ ಕಲ್ಪಿಸಲಾಗಿತ್ತು. ಎಕ್ಸೆಪ್ಟ್ ಮುಸ್ಲಿಮ್ಸ್, ಅಲ್ಪಸಂಖ್ಯಾತರ ಎಲ್ಲರೂ ಇದರಲ್ಲಿ ಬರ್ತಾರೆ. 1955ರ ಪೌರತ್ವ ಕಾಯ್ದೆಯನ್ನು ಇಲ್ಲಿಯವರೆಗೆ 6 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಫಸ್ಟ್ ಹೈಯೆಸ್ಟ್ ತಿದ್ದುಪಡಿಯಾಗಿದೆ 1955ರ ಪೌರತ್ವ ಕಾಯ್ದೆ. 1982, 1992, 2003, 2005, 2015, 2019 ಈ ತರ ಬಹಳಷ್ಟು 1955ರ ಪೌರತ್ವ ಕಾಯ್ದೆಯನ್ನು ಇವರು 6 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಮೂಲಭೂತ ಹಕ್ಕುಗಳನ್ನ ಹೇಳೋದು ಭಾಗ 3. ಯಾವುದು? ಮೂಲಭೂತ ಹಕ್ಕುಗಳು. ಭಾಗ 8 ಹೇಳಿದೆ ನಾನು. ರಾಷ್ಟ್ರಪತಿ ಹುದ್ದೆಗಳನ್ನ ಹೇಳುದು ಭಾಗ 8 ಅಂತ ಹೇಳ್ದೆ ಅಲ್ವಾ? ನೆಕ್ಸ್ಟ್ ಏನ್ ಹೇಳ್ದೆ? ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಏನ್ ಹೇಳ್ದೆ?
ಭಾಗ 3 ಸಂಸತ್ತುಗಳ ಪುನರ್ವಿಂಗಡಣೆ, ಹೊಸ ರಾಜ್ಯ ರಚನೆ ಭಾಗ 3 ಹೇಳುತ್ತೆ. ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಎಲ್ಲಿಗೆ ಬರ್ಬೇಕು? ಏಕನಾಗರಿಕತ್ವ. ಏಕನಾಗರಿಕತ್ವದ ಬಗ್ಗೆ ಹೇಳೋದು ಭಾಗ 2 ಆಗಿರುತ್ತೆ. ಭಾಗ 3 ಬಗ್ಗೆ ಹೇಳ್ಬೇಕಿತ್ತು. ಭಾಗ 3 ಏನ್ ಹೇಳುತ್ತೆ ಅಂತಂದ್ರೆ ಮೂಲಭೂತ ಹಕ್ಕುಗಳು. ವಿಧಿ 12ರಿಂದ 35 ಭಾಗ 3 ಬರುತ್ತೆ. ಇದು ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಿದೆ. ಕ್ರಿಸ್ತ ಶಕ 2015ರಲ್ಲಿ ಇಂಗ್ಲೆಂಡ್ನ ಜಾನ್ ಅನ್ನೋ ದೊರೆ ಏನ್ ಮಾಡ್ತಾನೆ ಅಂತಂದ್ರೆ ಮ್ಯಾಗ್ನಾ ಕಾರ್ಟಾ ಎಂಬ ಆದೇಶ ಹೊರಡಿಸ್ತಾನೆ. ಇದು ಬ್ರಿಟನ್ನ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನ ನೀಡುವಂತ ಇದು ಒಂದು ವರ್ಡ್ ಮ್ಯಾಗ್ನಾ ಕಾರ್ಟಾ ಅನ್ನೋದು. ಹಾಗಾದ್ರೆ ಇದು ಜಗತ್ತಿನಲ್ಲೇ ಮೊದಲ ಬಾರಿಗೆ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ನೀಡಿದ ರಾಷ್ಟ್ರ ಆಗಿದೆ ಯಾವುದು ಅಂದ್ರೆ ಬ್ರಿಟನ್. ಹಾಗಾದ್ರೆ ಪ್ರಸ್ತುತ ಬ್ರಿಟನ್ ನಲ್ಲಿ ಮೂಲಭೂತ ಹಕ್ಕುಗಳನ್ನು ಮ್ಯಾಗ್ನಾ ಕಾರ್ಟಾ ಅಂತಾನೆ ನಾವು ಕರಿತೀವಿ. 1946ರಲ್ಲಿ ಕ್ಯಾಬಿನೆಟ್ ಆಯೋಗ ಏನ್ ಮಾಡುತ್ತೆ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಇದರಲ್ಲಿ 2 ಸಮಿತಿಗಳನ್ನ ರಚಿಸಲಾಗುತ್ತೆ. 2 ಸಮಿತಿಗಳನ್ನ ಶಿಫಾರಸು ಮಾಡಲಾಗುತ್ತೆ. ಒಂದು ಆಯೋಗದ ಶಿಫಾರಸಿನಂತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನೇತೃತ್ವದಲ್ಲಿ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಮತ್ತು ಜೆ.ಬಿ. ಕೃಪಲಾನಿ ಅವರ ನೇತೃತ್ವದಲ್ಲಿ ಮೂಲಭೂತ ಹಕ್ಕುಗಳ ಉಪಸಮಿತಿಯನ್ನು ನೇಮಿಸಲಾಗುತ್ತೆ. ಭಾರತ ಸಂವಿಧಾನಕ್ಕೆ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗುತ್ತದೆ. ಓಕೆ, ಫಸ್ಟ್ ಬ್ರಿಟನ್ ನಲ್ಲಿ ಏನು ಮ್ಯಾಗ್ನಾ ಕಾರ್ಟಾ ಅಂತ ಹೊರಡಿಸ್ತಾರೆ ಅದನ್ನ ನಾವು ಇಂಡಿಯಾದಲ್ಲಿ ಅಳವಡಿಸ್ಕೊಳ್ತೀವಿ. ಈ ಕ್ಯಾಬಿನೆಟ್ ಆಯೋಗ 1946ರಲ್ಲಿ ಏನ್ ಮಾಡುತ್ತೆ 2 ಸಮಿತಿಗಳನ್ನು ರಚನೆ ಮಾಡುತ್ತೆ. ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದ್ದು, ಇನ್ನೊಂದು ಜೆ.ಬಿ. ಕೃಪಲಾನಿ ನೇತೃತ್ವದ್ದು. ಹಾಗೆ ಭಾರತ ಸಂವಿಧಾನಕ್ಕೆ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗುತ್ತೆ. ಪ್ರಸ್ತುತ ಅಮೆರಿಕ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಬಿಲ್ ಆಫ್ ರೈಟ್ಸ್ ಅಂತ ಕರಿತೀವಿ. ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳನ್ನು ನ್ಯಾಯರಕ್ಷಿತಗಳಾಗಿವೆ ಅಂತ ಹೇಳ್ತೀವಿ. ಮೂಲ ಸಂವಿಧಾನದಿಂದ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದವು. ಆದರೆ ಪ್ರಸ್ತುತ 6 ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ತೀವಿ. ಆಸ್ತಿಯ ಹಕ್ಕನ್ನ ತೆಗಿತಾರೆ, ಹೌದಾ? ಇಲ್ಲಿ ಏನದು ಸಮಾನತೆ ಹಕ್ಕು 14ರಿಂದ 18 ಬರುತ್ತೆ. ಸ್ವಾತಂತ್ರ್ಯದ ಹಕ್ಕು 19ರಿಂದ 22 ಬರುತ್ತೆ. ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24 ಬರುತ್ತೆ. ಧಾರ್ಮಿಕ ಸ್ವತಂತ್ರದ ಹಕ್ಕು 25ರಿಂದ 28 ಬರುತ್ತೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30 ಬರುತ್ತೆ. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು 32 ಬರುತ್ತೆ. ಒಟ್ಟು 35 ಇದಾವೆ, 32ವರೆಗೂ ಮಾಡಿದ್ದಾರೆ, ಹೌದಾ? ಸಮಾನತೆ 14ರಿಂದ 14, 14, 15, 16, 17, 18. ಸ್ವತಂತ್ರದ ಹಕ್ಕು 19ರಿಂದ 22, ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28, ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕುಗಳು 29ರಿಂದ 30, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು 32ಕ್ಕೆ ಬರುತ್ತೆ. 1978ರಲ್ಲಿ ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಏನ್ ಮಾಡುತ್ತೆ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡುವುದರ ಮೂಲಕ 31ನೇ ವಿಧಿಯಲ್ಲಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ 12ನೇ ಭಾಗದಲ್ಲಿ 300A ವಿಧಿಯಡಿಯಲ್ಲಿ ಕಾನೂನಾತ್ಮಕ ಹಕ್ಕನ್ನಾಗಿ ಸೇರಿಸಲಾಯಿತು. ಅಂತಂದ್ರೆ ಇದು ಫಸ್ಟ್ ಆಸ್ತಿಯ ಹಕ್ಕು ಅನ್ನೋದು ಏನಾಗಿತ್ತು ಅಂತಂದ್ರೆ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಸೇರಿಸಿರ್ತಾರೆ. ಅದೇ 31ನೇ ವಿಧಿ ಅಡಿಯಲ್ಲಿ ಇದನ್ನ ಏನ್ ಮಾಡ್ತಾರೆ 12ನೇ ಭಾಗದ ಅಡಿಯಲ್ಲಿ 300 ಅಮೆಂಡ್ಮೆಂಟ್ ವಿಧಿಯಲ್ಲಿ ಏನ್ ಮಾಡ್ತಾರೆ ಅಂತ ಕಾನೂನಾತ್ಮಕ ಹಕ್ಕು ಅಂತ ಅದನ್ನ ಘೋಷಣೆ ಮಾಡ್ತಾರೆ. ವಿಧಿ 12 ಏನ ಹೇಳುತ್ತೆ ಅಂತಂದ್ರೆ ವಿಧಿ 12 ನಾವು ನೋಡಿರ್ಬೋದು ಇಲ್ಲಿ ಎದ್ರಲ್ಲಿ ಬರುತ್ತೆ ಅದು ವಿಧಿ 12. ಓಕೆ, ವಿಧಿ 12 ಇದು ಮೂಲಭೂತ ಹಕ್ಕು. ಇದರಲ್ಲಿ ರಾಜ್ಯ ಎಂಬ ಪದದ ಅರ್ಥವನ್ನು ವ್ಯಾಖ್ಯಾನಿಸಲಾಗುತ್ತೆ. ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಸಂಸತ್ತು ಇರುತ್ತದೆ. ಹಾಗೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ, ರಾಜ್ಯ ಶಾಸಕಾಂಗಗಳಾಗಿರ್ತವೆ. ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರಗಳಿರ್ತವೆ ಅಂತ ಹೇಳ್ತೀವಿ. ವಿಧಿ 13 ಏನ್ ಹೇಳುತ್ತೆ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಲು ಹಾಗೂ ರದ್ದುಗೊಳಿಸುವುದರ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾನೂನು ಮಾಡುವಂತಿಲ್ಲ. ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವುದರ ಬಗ್ಗೆ ಆಗಿರ್ಬೋದು, ರದ್ದುಗೊಳಿಸುವುದರ ಬಗ್ಗೆ ಆಗಿರ್ಬೋದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾನೂನು ಮಾಡೋ ಹಾಗಿಲ್ಲ.
1368ನೇ ವಿಧಿ ಅನುಸಾರ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂತಿಲ್ಲ ಅಂತ ತಿಳಿಸಲಾಗುತ್ತೆ. ಹಾಗಾದ್ರೆ ಇಲ್ಲಿ ಕೆಲವೊಂದಿಷ್ಟು ಸರ್ಕಾರಗಳು ಬರ್ತವೆ. ಏನದು ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಸರ್ಕಾರ ಬರುತ್ತೆ. 1967ನೇ ಇದು ಗೌರ್ಮೆಂಟ್ ಪ್ರಕರಣ ಆಗಿರುತ್ತಿದ್ದು. ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಲು ಹಾಗೂ ರದ್ದುಗೊಳಿಸಲು ಹಾಗೂ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಯಾವತ್ತೂ ಇರೋದಿಲ್ಲ ಅಂತ ಹೇಳುತ್ತೆ. ಅದೇ ಕೇಶನಾಥ್ ಭಾರತಿ ವರ್ಸಸ್ ಕೇರಳ ಸರ್ಕಾರ ಬಂದಾಗ 1973ರಲ್ಲಿ ಸುಪ್ರೀಂ ಕೋರ್ಟ್ ಮೂಲ ರಚನೆಗೆ ಧಕ್ಕೆಯಾಗದಂತೆ ಪ್ರಸ್ತಾವನೆಯನ್ನು ಹಾಗೂ ಮೂಲಭೂತ ಹಕ್ಕುಗಳನ್ನು 368ನೇ ವಿಧಿ ಅನುಸಾರ ಸಂವಿಧಾನದ ಯಾವುದೇ ಭಾಗವನ್ನಾದರೂ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ನೀಡಿದೆ. ಸಂವಿಧಾನದಲ್ಲಿ ಯಾವ ಭಾಗವನ್ನಾದರೂ ನಾವು ತಿದ್ದುಪಡಿ ಮಾಡಬಹುದು. 368ನೇ ವಿಧಿಯ ಪ್ರಕಾರ 1973ರಲ್ಲಿ ಈ ಕೇಸ್ ಡಿಕ್ಲರೇಷನ್ ಆಗುತ್ತೆ ಸುಪ್ರೀಂ ಕೋರ್ಟ್ ಇಂದ. ಆದ್ರೆ ಫಸ್ಟ್ ಬರೋದು ಸಮಾನತೆಯ ಹಕ್ಕು. ನಿಮ್ಗೆ ಗೊತ್ತಿದೆ 14ರಿಂದ 18ವರೆಗೂ ಸಮಾನತೆಯ ಹಕ್ಕು ಬರುತ್ತೆ. ವಿಧಿ 14 ಏನ್ ಹೇಳುತ್ತೆ ಅಂದ್ರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಅಂಶವನ್ನು ತಿಳಿಸುತ್ತದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಪರಿಕಲ್ಪನೆಯನ್ನು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ವಿಧಿ 361 ಇದು ಕಾನೂನಿನ ಸಮಾನ ರಕ್ಷಣೆಯ ಬಗ್ಗೆ ತಿಳಿಸುತ್ತದೆ. ಅಧಿಕಾರದಲ್ಲಿರುವ ರಾಷ್ಟ್ರಪತಿಯಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಕಾನೂನಿನ ರಕ್ಷಣೆಯನ್ನು ಒದಗಿಸುತ್ತದೆ ಅನ್ನೋದ್ರ ಬಗ್ಗೆ ವಿಧಿ 361 ಹೇಳುತ್ತೆ. ಕಾನೂನಿನ ಸಮಾನ ರಕ್ಷಣೆ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂತ ಕೇಳಿದ್ರೆ 361 ಅಂತ ಹೇಳ್ಬೇಕು. ಕಾನೂನಿನ ಸಮಾನ ರಕ್ಷಣೆ ಎಂಬ ಪರಿಕಲ್ಪನೆಯನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಅಂದ್ರೆ ವಿಧಿ 14 ಏನ್ ಹೇಳ್ತಂದ್ರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದ್ರ ಬಗ್ಗೆ ಹೇಳುತ್ತೆ. 15 ವಿಧಿ ಏನ್ ಹೇಳುತ್ತೆ ಅಂದ್ರೆ, ಜಾತಿ ಯಾವುದೇ ಇರ್ಲಿ, ಧರ್ಮ, ಜನಾಂಗ, ಲಿಂಗ ಹಾಗೂ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನ ನಿಷೇಧಿಸಲಾಗಿದೆ. ವಿಧಿ 16 ಏನ್ ಹೇಳುತ್ತೆ, ಸಾರ್ವಜನಿಕ ಸರ್ಕಾರಿ ಉದ್ಯೋಗವನ್ನು ಪಡೆಯುವಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನು ಕಲ್ಪಿಸಬೇಕು. SC ST ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡುವುದು ಅಂದ್ರೆ ವಿಧಿ 16ರಲ್ಲಿ ಬರುತ್ತೆ. ಹೌದಾ? ಪ್ರಸ್ತುತ ಕರ್ನಾಟಕದಲ್ಲಿ ಮೀಸಲಾತಿ ನಿಯಮ ಪರಿಶಿಷ್ಟ ಜಾತಿಗೆ 17% ಇದೆ, ಪರಿಶಿಷ್ಟ ಪಂಗಡಕ್ಕೆ 7% ಇದೆ, ಹಿಂದುಳಿದ ವರ್ಗ 27% ಇದೆ, ಮಹಿಳಾ ಮೀಸಲಾತಿ 33%, ಹೈಯೆಸ್ಟ್ ಇರೋದು 33%, SCಗೆ 17, STಗೆ 7, ಹಿಂದುಳಿದ ವರ್ಗ 27 ಬರುತ್ತೆ. 2019ರಲ್ಲಿ ಸಂವಿಧಾನಕ್ಕೆ 103ನೇ ತಿದ್ದುಪಡಿ ಮಾಡುವುದರ ಮೂಲಕ ಏನ್ ಮಾಡ್ತಾರೆ, ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿರುವ 15 ಮತ್ತು 16ನೇ ವಿಧಿಗೆ ತಿದ್ದುಪಡಿ ಮಾಡಿ ಮೇಲ್ಜಾತಿ ಅಥವಾ ಮೇಲ್ವರ್ಗದಲ್ಲಿ ಬರುವ ಆರ್ಥಿಕವಾಗಿ ಹಿಂದುಳಿದ ಕಡುಬಡವರಿಗೆ ಶಿಕ್ಷಣ ಉದ್ಯೋಗದಲ್ಲಿ 10% ಮೀಸಲಾತಿಯನ್ನು ಇಲ್ಲಿ ಕೊಡಲಾಗುತ್ತೆ. ಇದು ರೀಸೆಂಟ್ ಆಗಿ ಬಂದಿರೋದು 2019ರಲ್ಲಿ ಬಂದಿರೋದು EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಬರುತ್ತೆ. ಇದರಲ್ಲಿ 103ನೇ ತಿದ್ದುಪಡಿ ಮಾಡುವುದರ ಮೂಲಕ ಏನ್ ಮಾಡ್ತಾರೆ, 15ರಿಂದ 16ನೇ ವಿಧಿ ತಿದ್ದುಪಡಿ ಮಾಡುವುದರ ಮೂಲಕ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ 10% ಮೀಸಲಾತಿಯನ್ನು ಇಲ್ಲಿ ಏನ್ ಮಾಡ್ತಾರೆ, ಹಿಂದುಳಿದ ವರ್ಗಗಳಿಗೆ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರೋರಿಗೆ ಇದನ್ನ ಕೊಡಲಾಗುತ್ತೆ. 6ನೇ ಇದು ಶಿಕ್ಷಣಕ್ಕೆ ಹಾಗೂ 16.6 ಉದ್ಯೋಗಕ್ಕೆ ಮೀಸಲಾತಿಯನ್ನು ಕಲ್ಪಿಸಿದರ ಬಗ್ಗೆ ಹೇಳ್ತಾರೆ. ಇಷ್ಟಿದೆ. ವಿಧಿ 17ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಸ್ಪೃಶ್ಯತೆ ಆಚರಣೆ ಮಾಡುವುದನ್ನು ನಿಷೇಧಿಸುತ್ತದೆ. ವಿಧಿ 17 ಏನ್ ಹೇಳುತ್ತೆ, ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವುದನ್ನು ನಿಷೇಧ ಮಾಡ್ತಾ ಇದೆ. ಅಸ್ಪೃಶ್ಯ ಅಂತಂದ್ರೆ ಯಾರು? ಅಸ್ಪೃಶ್ಯ ಅನ್ನೋ ವರ್ಡಿಗೆ ಸಂವಿಧಾನದ ನಿರ್ದಿಷ್ಟ ಅರ್ಥ ಅನ್ನೋದು ಇಲ್ಲ, ವ್ಯಾಖ್ಯಾನ ಅನ್ನೋದು ಇಲ್ಲ. ಆದ್ರೆ ಸಾಮಾನ್ಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೋಷಣೆಗಳೇ ಒಳಗಾಗಿರುವಂತ ಅಸ್ಪೃಶ್ಯರು ಅಂತ ಕರಿತೀವಿ ನಾವು. ಆದ್ರೆ 1955ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅಸ್ಪೃಶ್ಯತಾ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡ್ತಾರೆ. 1976ರಲ್ಲಿ ಇದನ್ನ 1955ರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣ ಮಾಡಲಾಗ್ತದೆ. 1990 ಜೂನ್ 30ರಂದು ದಲಿತ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿ ಮಾಡಲಾಗುತ್ತೆ. ಎಷ್ಟು? 1990 ಜೂನ್ 30ರಂದು ದಲಿತ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿ ಮಾಡಲಾಗುತ್ತೆ. ವಿಧಿ 18 ಸೈನಿಕ ಮತ್ತು ಶೈಕ್ಷಣಿಕ
ಬಿರುದುಗಳನ್ನು ಹೊರತುಪಡಿಸಿ ಈ ವಿಧಿಯನುಸಾರ ಎಲ್ಲಾ ಬಿರುದುಗಳನ್ನು ರದ್ದುಪಡಿಸಲಾಗಿದೆ. ಸೈನಿಕವಾಗಿ, ಶೈಕ್ಷಣಿಕವಾಗಿ ಏನು ಬಿರುದುಗಳನ್ನ ಕೊಟ್ಟಿರ್ತಾರೋ ಅದನ್ನು ಹೊರತುಪಡಿಸಿ ಎಲ್ಲಾ ಬಿರುದುಗಳನ್ನು ರದ್ದುಪಡಿಸಲಾಗುತ್ತೆ. ಅಂದ್ರೆ ಬಿರುದು ಬಾವಲಿಗಳ ರದ್ದತಿ ಅಂತಾನೂ ಕರೀತಾರೆ. ಇದು ವಿಧಿ 18ರಲ್ಲಿ ಬರುವಂತದ್ದು. ಇಲ್ಲಿ ಏನ್ ಹೇಳ್ತಾರೆ 1996ರಲ್ಲಿ ಬಾಲಾಜಿ ರಾಘವನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಭಾರತ ರತ್ನ ಪ್ರಶಸ್ತಿಯನ್ನು 18ನೇ ವಿಧಿಯನುಸಾರ ಬಿರುದು ನೀಡಿರುತ್ತೆ. ಇನ್ನೊಂದು ಭಾರತದ ಉನ್ನತವಾದ ನಾಗರಿಕ ಪ್ರಶಸ್ತಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಂತಂದ್ರೆ ಯಾವುದು? ಭಾರತ ರತ್ನ ಪ್ರಶಸ್ತಿ ಆಗಿದೆ. ಸ್ವತಂತ್ರದ ಹಕ್ಕು 19ರಿಂದ 22 ಬರುತ್ತೆ. ವಿಧಿ 19 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುತ್ತದೆ. ಇದು ಪತ್ರಿಕಾ ಸ್ವಾತಂತ್ರ್ಯ ಅಂತ ನಾವು ಕರಿತೀವಿ. ಸಂವಿಧಾನ ಜಾರಿಯಾದ ಸಂದರ್ಭದಲ್ಲಿ ಈ ವಿಧಿಯಡಿಯಲ್ಲಿ 7 ಉಪ ಸ್ವಾತಂತ್ರ್ಯಗಳಿದ್ದು, ಆದರೆ ಪ್ರಸ್ತುತ 6 ಸ್ವಾತಂತ್ರ್ಯಗಳ ಹಕ್ಕುಗಳನ್ನ ನಾವು ನೋಡಬಹುದು. 19(1) ಏನ್ ಹೇಳುತ್ತೆ? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೇಳ್ತಾ ಎಲ್ಲರಿಗೂ ಮಾತನಾಡುವಂತ ಸ್ವಾತಂತ್ರ್ಯಗಳಿದೆ. 19(b) ಏನ್ ಹೇಳುತ್ತೆ? ಶಾಂತಿಯುತವಾಗಿ ಶಸ್ತ್ರಾಸ್ತ್ರ ರಹಿತವಾಗಿ ಸಭೆ ಸಮಾರಂಭಗಳನ್ನು ಸೇರುವುದ್ರ ಬಗ್ಗೆ ಹೇಳುತ್ತೆ. 19(c) ಏನ್ ಹೇಳುತ್ತೆ? ದೇಶದ ಯಾವುದೇ ಪ್ರದೇಶದಲ್ಲಿ ಸಂಘ ಸಂಸ್ಥೆಗಳನ್ನು ಮಾಡಬಹುದು. 19(d) ಏನ್ ಹೇಳುತ್ತೆ? ದೇಶದ ಯಾವುದೇ ಪ್ರದೇಶದಲ್ಲಿ ಸಂಚರಿಸುವ ಸ್ವಾತಂತ್ರ್ಯ ನಮ್ಗಿದೆ ಅನ್ನೋದು ಹೇಳುತ್ತೆ. 19(e) ಹೇಳುತ್ತೆ ದೇಶದ ಯಾವುದೇ ಪ್ರದೇಶದಲ್ಲಿ ವಾಸಿಸುವ ಸ್ವಾತಂತ್ರ್ಯ ನಮ್ಗಿದೆ ಅಂತ ಹೇಳುತ್ತೆ. 19(g) ಏನ್ ಹೇಳುತ್ತೆ? ದೇಶದ ಯಾವುದೇ ಪ್ರದೇಶದಲ್ಲಿ ಉದ್ಯೋಗ ಮತ್ತು ವ್ಯಾಪಾರವನ್ನು ಕೈಗೊಳ್ಳುವ ಸ್ವಾತಂತ್ರ್ಯ ನಮಗಿದೆ ಅಂತ ಹೇಳುತ್ತೆ. F ಏನ್ ಹೇಳುತ್ತೆ ಅಂದ್ರೆ ದೇಶದ ಯಾವುದೇ ಪ್ರದೇಶದಲ್ಲಿ ಆಸ್ತಿಯನ್ನು ಗಳಿಸುವ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುತ್ತಿತ್ತು. ಇದನ್ನು ಮೊರಾರ್ಜಿ ದೇಸಾಯಿ ಗವರ್ಮೆಂಟ್ 1978 44ನೇ ತಿದ್ದುಪಡಿ ಮಾಡುವ ಮೂಲಕ ರದ್ದನ್ನ ಮಾಡ್ತಾರೆ. ನಾವು 19F 1978 44ನೇ ತಿದ್ದುಪಡಿ ಮಾಡೋದರ ಮೂಲಕ ಈ ದೇಶದಲ್ಲೇ ಯಾವುದೇ ಪ್ರದೇಶಗಳಲ್ಲಿ ಆಸ್ತಿಯನ್ನು ಗಳಿಸುವ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುತ್ತದೆ. ಇದನ್ನ ಏನ್ ಮಾಡ್ತಾರೆ? 44ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಇದನ್ನ ರದ್ದು ಮಾಡ್ತಾರೆ. ಮತ್ತೆ ಇದನ್ನ ರದ್ದು ಮಾಡಿದ್ದನ್ನ ಚಾಲ್ತಿಯಲ್ಲಿ ಇಡುವಂತದ್ದು ನಡೆದಿದೆ. ಎಲ್ಲಿ ಆದ್ರೂ ಯಾರಾದ್ರೂ ಆಸ್ತಿಗಳನ್ನ ಕೊಲ್ಲಬಹುದು ಅನ್ನೋದ್ರ ಬಗ್ಗೆ ತೋರಿಸುತ್ತೆ. ವಿಧಿ 20 ಏನ್ ಹೇಳ್ತಾರೆ? ನಿರಂಕುಶ ಹಾಗೂ ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ವಿಧಿಸುವ ವಿರುದ್ಧ ಅಪರಾಧಿಗಳಿಗೆ ರಕ್ಷಣೆಯನ್ನು ಒದಗಿಸುವುದ್ರ ಬಗ್ಗೆ ವಿಧಿ 20 ಹೇಳುತ್ತೆ. ಅಪರಾಧವೆಸಗಿದ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಶಿಕ್ಷೆಯನ್ನು ಮಾತ್ರ ನೀಡಬೇಕು. ಒಂದು ಅಪರಾಧಕ್ಕೆ 1 ಬಾರಿ ಮಾತ್ರ ಶಿಕ್ಷೆಯನ್ನು ನೀಡಬೇಕು. ಒಂದು ವೇಳೆ ಒಂದು ಅಪರಾಧಕ್ಕೆ 2 ಬಾರಿ ಶಿಕ್ಷೆಯನ್ನು ನೀಡಿಸಿದರೆ ಅದು ದ್ವಯಗಂಡಾಂತರ ಅಂತ ಹೆಸರನ್ನ ಕೊಡಲಾಗುತ್ತೆ. ತನ್ನ ವಿರುದ್ಧವೇ ತನಗೆ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಹಾಗಾದ್ರೆ ವಿಧಿ 21 ಏನ್ ಹೇಳುತ್ತೆ? ಪ್ರತಿಯೊಬ್ಬ ವ್ಯಕ್ತಿಗೂ ಘನತೆಯಿಂದ ಗೌರವಯುತವಾಗಿ, ಆರೋಗ್ಯಯುತವಾಗಿ, ವೈಯಕ್ತಿಕವಾಗಿ ಜೀವಿಸುವ ಸ್ವಾತಂತ್ರ್ಯವನ್ನು ನೀಡಿದೆ. ಸಾಮಾನ್ಯವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ವಿಧಿ 21ನೇ ಹೊರತುಪಡಿಸಿ ಎಲ್ಲಾ ಮೂಲಭೂತ ಹಕ್ಕುಗಳು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗುತ್ತದೆ ಅನ್ನೋದ್ರ ಬಗ್ಗೆ ಹೇಳಿದೆ. ಈ ವ್ಯವಸ್ಥೆಯನ್ನು ಜರ್ಮನಿ ವೇಮರ್ ಕಾನ್ಸ್ಟಿಟ್ಯೂಷನ್ ಎರವಲು ಪಡೆಯಲಾಗಿದೆ. ಸಾಮಾನ್ಯವಾಗಿ ಈಗ ಏನಾದ್ರೂ ತುರ್ತು ಪರಿಸ್ಥಿತಿ ಬಂತು ಅಂದ್ರೆ 2021 ಹೊರತುಪಡಿಸಿ ಎಲ್ಲದನ್ನು ನಾವು ರದ್ದತಿ ಮಾಡಬಹುದು ಅನ್ನೋದು. ಯಾಕೆ 2021? 20 ಏನಂತಂದ್ರೆ ನಿರಂಕುಶವಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ವಿಧಿಸುವ ವಿರುದ್ಧ ಅಪರಾಧಿಗಳಿಗೆ ರಕ್ಷಣೆಯನ್ನು ಒದಗಿಸುವುದು. ಈಗ ಏನೋ ಒಂದು ತಪ್ಪು ಮಾಡಿದಾನೆ ಅಂದ್ರೆ ಅದಕ್ಕೆ ತಕ್ಕನಾದ ಶಿಕ್ಷೆ ಕೊಡ್ಬೋದು. ಅದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಗಳು ಒಳಗಾಗಂಗಿಲ್ಲ. ಹಂಗಾದ್ರೂ ಒಳಗಾದ್ರೆ ಅದಕ್ಕೆ ದ್ವಯಗಂಡಾಂತರ ಅಂತ ಕರಿತೀವಿ. 21 ಏನ್ ಹೇಳ್ತಾರೆ? ಪ್ರತಿಯೊಬ್ಬ ವ್ಯಕ್ತಿಯು ಘನತೆ, ಗೌರವ, ಆರೋಗ್ಯ, ವೈಯಕ್ತಿಕ ಜೀವನವನ್ನು ಸ್ವಾತಂತ್ರ್ಯ ನೀಡಬೇಕು ಅನ್ನೋದಾಗಿರುತ್ತೆ. ಇವೆರಡನ್ನು ಹೊರತುಪಡಿಸಿ ನಾವ್ ಎಲ್ಲದನ್ನು ರದ್ದು ಮಾಡಬಹುದು ತುರ್ತು ಪರಿಸ್ಥಿತಿ ಇದ್ದಾಗ ಅನ್ನೋದ್ರ ಬಗ್ಗೆ ಹೇಳಿದೆ. ಇದನ್ನ ಯಾವ್ದನ್ನ ಎರವಲು ಪಡ್ಕೊಳ್ಳೋದಂದ್ರೆ ಜರ್ಮನಿ ವೇಮರ್ ಕಾನ್ಸ್ಟಿಟ್ಯೂಷನ್ ಇಂದ ಎರವಲು ಪಡ್ಕೊಳ್ಳಲಾಗಿದೆ. 21 ಏನ್ ಹೇಳುತ್ತೆ? 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆದುಕೊಳ್ಳುವ ಸ್ವತಂತ್ರ ಇದೆ ಅಂತ ಹೇಳುತ್ತೆ. ಇದನ್ನು 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಮಾಡುವುದರ ಮೂಲಕ ಸೇರಿಸಲಾಗಿದೆ. 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ 86ನೇ ತಿದ್ದುಪಡಿ ಮಾಡುವುದರ ಮೂಲಕ 6ರಿಂದ 14 ವರ್ಷದೊಳಗಿರುವ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕೊಡಬೇಕು. ಅದು ಯಾವ ವಿಧಿ? ವಿಧಿ 21A ಹೇಳುತ್ತೆ. ಹಾಗಾದ್ರೆ ವಿಧಿ 22 ಏನ್ ಹೇಳುತ್ತೆ? ಆರೋಪಿಗೆ ಹಾಗೂ ಅಕ್ರಮ ಬಂಧನದಲ್ಲಿರುವ ವ್ಯಕ್ತಿಗೆ ಇರುವ ಸ್ವಾತಂತ್ರ್ಯಗಳು. ಏನಾದ್ರು ಆರೋಪ ಮಾಡಿರ್ತಾರೆ, ಅಕ್ರಮ ಬಂಧನದಲ್ಲಿರ್ತಾರೆ,
ಅವ್ರಿಗೆ ಏನ್ ಸ್ವಾತಂತ್ರ್ಯ ಕೇಳಿದೆ? ಕಾರಣ ತಿಳಿಯದೆ ಆರೋಪಿಯನ್ನು ಬಂಧಿಸುವಂತಿಲ್ಲ. ಬಂಧಿಸಿದ ಆರೋಪಿಯನ್ನು ಅಕ್ರಮ ಬಂಧನದಲ್ಲಿರುವ ವ್ಯಕ್ತಿಯನ್ನು 24 ಗಂಟೆಗಳ ಒಳಗೆ ಏನ್ ಮಾಡ್ಬೇಕು? ಸಮೀಪದ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಆರೋಪಿಯು ಕಾನೂನಿನ ಸಲಹೆಯನ್ನು ಪಡೆದುಕೊಳ್ಳಲು ಇಚ್ಛಿಸಿದರೆ ಅವಕಾಶ ಅದನ್ನ ಕಲ್ಪಿಸಬೇಕಾಗತ್ತೆ ಅಂತ. ಶೋಷಣೆ ವಿರುದ್ಧದ ಹಕ್ಕನ್ನ ತಿಳಿಸಿದೆ ವಿಧಿ 23, 24. ಜೀತ ಪದ್ಧತಿ, ಗುಲಾಮ ಪದ್ಧತಿ, ಬೇಗಾರ ಪದ್ಧತಿ ಆಗಿರ್ಬೋದು, ಬಲವಂತದ ದುಡಿಮೆ ಆಗಿರ್ಬೋದು, ಮಹಿಳೆ ಮತ್ತು ಮಕ್ಕಳ ಅಕ್ರಮ ಮಾರಾಟ, ಅನೈತಿಕ ವ್ಯವಹಾರಗಳನ್ನ ತೊಡಗಿಸಿಕೊಂಡ್ರೆ ಇದನ್ನೆಲ್ಲ ನಿಷೇಧ ಮಾಡಲಾಗುತ್ತೆ. ಜೀತ ಪದ್ಧತಿ ನಿಷೇಧ ಕಾಯ್ದೆ 1976ರಲ್ಲಿ ಬಂತು. ಅನೈತಿಕ ವ್ಯವಹಾರ ತಡೆ 1956ರಲ್ಲಿ ಬಂತು. ವರದಕ್ಷಿಣೆ ನಿಷೇಧ ಕಾಯ್ದೆ 1961ರಲ್ಲಿ ಬಂತು. ತ್ರಿವಳಿ ತಲಾಖ್ ರೀಸೆಂಟ್ ಆಗಿ ಏನ್ ಮಾಡಿದ್ರೆ ಬ್ಯಾನ್ ಮಾಡಿದ್ರೆ 2019ರಲ್ಲಿ ಬ್ಯಾನ್ ಮಾಡಿದ್ರೆ. ಜೀತ ಪದ್ಧತಿ ಮೊದಲೇ ಬ್ಯಾನ್ ಆಗಿದೆ 1976ರಲ್ಲಿ. ವರದಕ್ಷಿಣೆ ನಿಷೇಧ ಕಾಯ್ದೆ ಇಂಪಾರ್ಟೆಂಟ್ 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಹೋಗುತ್ತೆ. ವಿಧಿ 24 ಏನ್ ಹೇಳುತ್ತೆ? 14 ವರ್ಷದೊಳಗಿನ ಮಕ್ಕಳನ್ನು ಅಥವಾ ಬಾಲ ಕಾರ್ಮಿಕರನ್ನು ಯಾವುದೇ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತಿಲ್ಲ. 14ರಿಂದ 18 ವರ್ಷದೊಳಗಿನ ಮಕ್ಕಳನ್ನು ಕೇವಲ ಅಪಾಯಕಾರಿ ಕೆಲಸಗಳಲ್ಲಿ ಮಾತ್ರ ತೊಡಗಿಸಿಕೊಳ್ಳುವುದನ್ನು ನಿಷೇಧಿಸಲಾಗುತ್ತೆ. ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ 1986, ಬಾಲ ವಿವಾಹ ನಿಷೇಧ ಕಾಯ್ದೆ 2006, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಪೋಕ್ಸೋ ಈಗ ರೀಸೆಂಟ್ ಆಗಿ ಬ್ಯಾನ್ ಆಗಿ ಬಂದಿರುವಂತದ್ದು ಕಾಯ್ದೆ ಇದು 2012. ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ 1986, ಬಾಲ್ಯ ವಿವಾಹ ನಿಷೇಧ ಆಗಿದ್ದು 2006ರಿಂದ, ಪೋಕ್ಸೋ ಬಂದಿದ್ದು 2012. ಇದು ಧಾರ್ಮಿಕ ಸ್ವಾತಂತ್ರ್ಯಗಳನ್ನ ತೋರ್ಸೋದಾಗಿದೆ. ಇದು ಬರುತ್ತೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28 ಬರುತ್ತೆ. 25 ಏನ್ ಹೇಳುತ್ತೆ? ಭಾರತದ ಪ್ರತಿಯೊಬ್ಬ ಪ್ರಜೆಯು ಆತ್ಮ ಸಾಕ್ಷಿಗೆ ಸರಿ ಎನ್ನಿಸಿದ ಯಾವುದೇ ಧರ್ಮವನ್ನು ಸ್ವಇಚ್ಛೆಯಿಂದ ಒಂದು ಸ್ವೀಕಾರ ಮಾಡಬಹುದು. ಧರ್ಮ ಪ್ರಚಾರ ಮಾಡೋದಾಗ್ಲಿ, ಧರ್ಮ ಆಚರಣೆಗಳು ಮಾಡೋದಾಗ್ಲಿ ಸ್ವಾತಂತ್ರ್ಯ ನೀಡಲಾಗಿದೆ. ಒಂದು ಧರ್ಮವನ್ನು ಸೇರಲು ಅಂದ್ರೆ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಏನು ಸೇರೋದಕ್ಕೆ ಒತ್ತಾಯ ಮಾಡೋದಾಗೋದು ಅದು ಕಾನೂನಾತ್ಮಕವಾಗಿ ತಪ್ಪಾದಂತ ಕೆಲಸ ಅಂತ ಹೇಳ್ತಾರೆ. ಕರ್ನಾಟಕ ಸರ್ಕಾರ 2002ರಲ್ಲಿ ಏನ್ ಮಾಡುತ್ತೆ ಅಂದ್ರೆ ಒತ್ತಾಯ ಪೂರ್ವಕ ಮತಾಂತರವನ್ನ ತಡೆಯೋದ್ರ ಮತಾಂತರ ನಿಷೇಧ ಕಾಯ್ದೆಯನ್ನು 2002ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಜಾರಿಗೆ ತರ್ತಾರೆ. ವಿಧಿ 25(1) ಉಪವಿಧಿ 1 ಸಿಖ್ ಧರ್ಮಕ್ಕೆ ತಮ್ಮ ರಕ್ಷಣೆಗಾಗಿ ಆಯುಧವನ್ನು ಕಿರ್ಪಾನ್ ಇಟ್ಟುಕೊಳ್ಳಲು ಸ್ವಾತಂತ್ರ್ಯವಿದೆ. ಅಂದ್ರೆ ಆ ಸಿಖ್ ಸಮುದಾಯದವರು ಏನಿರ್ತಾರೆ ಅಂತಂದ್ರೆ ಆ ವ್ಯಕ್ತಿಗಳು ತಮ್ಮ ರಕ್ಷಣೆಗಾಗಿ ಯಾವಾಗ್ಲೂ ಚಾಕು ತರದ ಒಂದು ಇನ್ಸ್ಟ್ರೂಮೆಂಟ್ ನ ಇಟ್ಕೊಂಡಿರ್ತಾರೆ. ಅದು ಯಾವಾಗ್ಲೂ ಅವ್ರ ಜೊತೆಗಿರುತ್ತೆ. ಅದು ಕಾನೂನಾತ್ಮಕವಾಗಿ ತಪ್ಪು. ಆದ್ರೆ ಧರ್ಮಕ್ಕೆ ವಿರುದ್ಧವಾಗಿ ನಡಿಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಕಿರ್ಪಾನನ್ನ ಇಟ್ಟುಕೊಳ್ಳೋದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಅದು ಹೇಳಿದೆ. 26ರಲ್ಲಿ ಏನಿದೆ? ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸಲು ಧಾರ್ಮಿಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳಬಹುದಾಗಿರುತ್ತೆ. ಅಂತಂದ್ರೆ ನೀವು ಏನಾರ ವ್ಯವಹಾರ ಮಾಡ್ಬೇಕಾದ್ರೆ ನೀವು ಸಂಘ ಸಂಸ್ಥೆ ಏನಾರು ಮಾಡ್ಕೋಬಹುದು. ವಿಧಿ 27 ಏನ್ ಹೇಳುತ್ತೆ ಅಂತಂದ್ರೆ ಅಭಿವೃದ್ಧಿಗಾಗಿ, ಪ್ರಚಾರಕ್ಕಾಗಿ, ದಾನದತ್ತಿಗಳನ್ನ ಸಂಗ್ರಹಿಸುವುದಕ್ಕಾಗಿ ನೀವು ಅದನ್ನ ಮಾಡ್ಕೋಬಹುದು. ಆದ್ರೆ ಒತ್ತಾಯ ಪೂರ್ವಕವಾಗಿ ಮಾಡೋ ಹಾಗಿಲ್ಲ. 28ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಸರ್ಕಾರ ಹಾಗೂ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಿರುವ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ. ಧಾರ್ಮಿಕ ಬೋಧನೆ ಮಾಡಬೇಕಾದ್ರೆ ವಿದ್ಯಾರ್ಥಿಗಳ ಅನುಮತಿ ಪಡೆಯಬೇಕಾಗತ್ತೆ. ಒಂದು ವೇಳೆ ವಿದ್ಯಾರ್ಥಿಗಳು ಅಪ್ರಾಪ್ತರಾಗಿದ್ದರೆ ಪೋಷಕರ ಅನುಮತಿ ಪಡೆಯಬೇಕಾಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಹೇಳುತ್ತೆ. 29ರಿಂದ 30 ಬರುತ್ತೆ. ವಿಧಿ 29 ಏನ್ ಹೇಳಿದ್ರೆ ಭಾರತದಲ್ಲಿನ ಯಾವುದೇ ಸಮಾಜದ ವರ್ಗವು ತಮ್ಮದೇ ಆದ ಸಂಸ್ಕೃತಿ, ಆಚಾರ, ವಿಚಾರ, ಕಲೆ, ಭಾಷೆ, ಲಿಪಿಗಳನ್ನ ಸಂರಕ್ಷಿಸಲು ಮತ್ತು ಅಭಿವೃದ್ಧಿಪಡಿಸಲು ಮುಂದುವರಿಸಿಕೊಂಡು ಹೋಗಲು ಸ್ವಾತಂತ್ರ್ಯವಿದೆ ಅನ್ನೋದ್ರ ಬಗ್ಗೆ ಹೇಳಿದೆ. ವಿಧಿ 30 ಏನ್ ಹೇಳ್ತಾರೆ ಅಂದ್ರೆ ಭಾರತದಲ್ಲಿ ಎಲ್ಲಾ ಅಲ್ಪಸಂಖ್ಯಾತರಿಗೂ ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಹಾಗೂ ಅವುಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಅವುಗಳ ಆಡಳಿತಾತ್ಮಕ ವ್ಯವಹಾರಗಳನ್ನು ನಡೆಸಿಕೊಳ್ಳಲು ಹೋಗಲು ಸ್ವಾತಂತ್ರ್ಯವಿದೆ ಅನ್ನೋದ್ರ ಬಗ್ಗೆ. ಭಾಷಾ ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳೋದು ವಿಧಿ 30 ಆಗಿದೆ. ಈಗ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಬರುತ್ತೆ. ವಿಧಿ 32 ಅಂತ ಹೇಳ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂದ್ರೆ ಈ ಹಕ್ಕಿನ ಸಂವಿಧಾನದ ಆತ್ಮ ಅಥವಾ ಹೃದಯ ಅಂತ ಕರೀತಾರೆ.
ವಿಧಿ 32ನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಯಾಕ್ ಕರೀತಾರೆ ಅಂತಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೊಡಲಾಗುತ್ತೆ. ಭಾರತದ ಸಂವಿಧಾನದಲ್ಲಿರುವ ರಿಟ್‌ಗಳು ಎಂಬ ವ್ಯವಸ್ಥೆಗಳನ್ನು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. 32ನೇ ವಿಧಿಯಡಿಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್‌ಗಳಲ್ಲಿ 5 ಪ್ರಕಾರದ ರಿಟ್‌ಗಳನ್ನ ಸಲ್ಲಿಸಬಹುದು. ಅದರಲ್ಲಿ ಸುಪ್ರೀಂ ಕೋರ್ಟ್ 139ನೇ ವಿಧಿಯಡಿಯಲ್ಲಿ ರಿಟ್‌ಗಳನ್ನು ಹೊರಡಿಸಲಾಗುತ್ತೆ. ಹೈಕೋರ್ಟ್ 226ನ ವಿಧಿಯಡಿಯಲ್ಲಿ ರಿಟ್‌ಗಳನ್ನ ಹೊರಡಿಸಲಾಗುತ್ತೆ. ಹಾಗಾದ್ರೆ ಕೇವಲ ಮೂಲಭೂತ ರಕ್ಷಣೆಗಳಿಗೆ ಮಾತ್ರ ರಿಟ್‌ಗಳನ್ನ ಸಲ್ಲಿಸಬಹುದು. ಹೈಕೋರ್ಟ್‌ನಲ್ಲೂ ಸಹ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಹಾಗೂ ಬೇರೆ ಯಾವುದೇ ಕಾನೂನಿನ ರಕ್ಷಣೆಗಾಗಿಯೂ ರಿಟ್‌ಗಳನ್ನು ಸಲ್ಲಿಸಬಹುದು ಅಂತ ಹೇಳ್ತಾರೆ. ಆದ ಕಾರಣ ರಿಟ್ ಅಧಿಕಾರ ವ್ಯಾಪ್ತಿಯಲ್ಲಿ ಸುಪ್ರೀಂ ಕೋರ್ಟ್‌ಗಿಂತ ಹೈಕೋರ್ಟ್‌ಗಳಿಗೆ ಹೆಚ್ಚಿನ ಅಧಿಕಾರವಿದೆ. ಹಾಗಾದ್ರೆ 5 ತರಹದ ರಿಟ್‌ಗಳು ಬರ್ತವೆ. ಹೆಬಿಯಸ್ ಕಾರ್ಪಸ್ ಅಂತ ಕರಿತೀವಿ. ಬಂದಿ ಪ್ರತ್ಯಕ್ಷೀಕರಣ ಅಂತ ಕರಿತೀವಿ. ಹೆಬಿಯಸ್ ಕಾರ್ಪಸ್. ಇದು ಅಕ್ರಮ ಬಂಧನದ ವಿರುದ್ಧ ಹೊರಡಿಸುವ ರಿಟ್ ಆಗಿದೆ. ಆಗ ಬಂಧಿತ ಆರೋಪಿಯನ್ನು ಅಥವಾ ಅಕ್ರಮ ಬಂಧನದಲ್ಲಿರುವ ವ್ಯಕ್ತಿಯನ್ನು ಬಂಧಿಸಿದ 24 ಗಂಟೆ ಅವಧಿಯೊಳಗೆ ಏನ್ ಮಾಡ್ಬೇಕು ಅಂತಂದ್ರೆ ಸಮೀಪದ ನ್ಯಾಯಾಲಯಕ್ಕೆ ಏನ್ ಮಾಡ್ಬೇಕು? ಹಾಜರುಪಡಿಸಬೇಕು. ಇದು ಏನಂತ ಹೇಳ್ತೀವಿ? ಹೆಬಿಯಸ್ ಕಾರ್ಪಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯಾವ ತರ ಕ್ವಶನ್ಸ್ ಬರ್ಬೋದು ಇದ್ರಲ್ಲಿ ಅಂತಂದ್ರೆ, ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಯಾವುದು ಅಂತಂದ್ರೆ ಹೆಬಿಯಸ್ ಕಾರ್ಪಸ್. ಈ ಕೆಳಗಿನ ರಿಟ್ ಅರ್ಜಿಯು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಹೆಬಿಯಸ್ ಕಾರ್ಪಸ್. ರಿಟ್‌ಗಳಲ್ಲಿ ಯಾವುದು ಕಾನೂನು ಬಾಹಿರ ಬಂಧನದೊಂದಿಗೆ ವ್ಯವಹರಿಸುತ್ತದೆ ಅಂತಂದ್ರೆ ಹೆಬಿಯಸ್ ಕಾರ್ಪಸ್. ವ್ಯಕ್ತಿಯು ಪರಿಹಾರವನ್ನು ಯಾವುದರ ಮೂಲಕ ಪಡೆದುಕೊಳ್ಳಬಹುದು ಅಂತಂದ್ರೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಮೂಲಕ ಪಡೆದುಕೊಳ್ಳಬಹುದು. ಈ ತರದ ಕ್ವಶನ್ಸ್‌ಗಳು ಇದ್ರ ಮೇಲೆ ಆಗ್ತವೆ. ಈಗ ಮ್ಯಾಂಡಮಸ್ ಅನ್ನೋದು ಪರಮಾಧಿಕಾರ ಅಂತ ಕರಿತೀವಿ. ಸರ್ಕಾರಿ ಅಧಿಕಾರಿಗಳು ಅಥವಾ ಅಧೀನ ನ್ಯಾಯಾಲಯದ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ವಿಫಲನಾದಾಗ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲಿಸುವಂತೆ ಸರ್ಕಾರಿ ಅಧಿಕಾರಿಗಳು ವಿರುದ್ಧ ಹೊರಡಿಸುವ ರಿಟ್. ಇದು ಅಧಿಕಾರದಲ್ಲಿ ಇದ್ದವರಿಗೆ ಬರುತ್ತೆ. ಅದು ಸರ್ಕಾರದ ಕೆಲಸದಲ್ಲಿ ಇದ್ದವರು ಸರಿಯಾಗಿ ತಮ್ಮ ಕೆಲಸವನ್ನು ನಿಭಾಯಿಸದೇ ಇದ್ದಾಗ ಮ್ಯಾಂಡಮಸ್ ಅನ್ನೋದನ್ನ ಹೊರಡಿಸಬಹುದು. ಇದನ್ನ ರಾಷ್ಟ್ರಪತಿ, ರಾಜ್ಯಪಾಲರು, ಸುಪ್ರೀಂ ಕೋರ್ಟ್, ಹೈಕೋರ್ಟ್‌ನ ನ್ಯಾಯಾಧೀಶರು ಹಾಗೂ ಯಾವುದೇ ಖಾಸಗಿ ವ್ಯಕ್ತಿಗಳ ವಿರುದ್ಧ ಹೊರಡಿಸಲು ಬರುವುದಿಲ್ಲ. ಇದು ರಾಜಕೀಯವಾಗಿ ಕೆಲವೊಂದಿಷ್ಟು ಪೋಸ್ಟ್‌ಗಳಂತ ಏನಾಗಿರ್ತವೆ ಅವಕ್ಕೆ ಬರೋದಿಲ್ಲ. ಆದ್ರೆ ಅಧಿಕಾರಿಗಳ ಮೇಲೆ ಹೊರಡಿಸಬಹುದು ಅನ್ನಲಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ. ಏನ್ ತರ ಕ್ವಶನ್ ಕೇಳಬಹುದು? ಒಂದೇ ಪ್ರಾಧಿಕಾರವು ಮಾಡಬೇಕಾದ ಕಾರ್ಯವನ್ನು ಮಾಡದಿದ್ದಾಗ ಆ ಸಂದರ್ಭದಲ್ಲಿ ಅದನ್ನು ಮಾಡುವಂತೆ ನಿರ್ಬಂಧಿಸಲು ಸುಪ್ರೀಂ ಕೋರ್ಟ್ ಯಾವ ರಿಟ್ ಹೊರಡಿಸುತ್ತದೆ? ಮ್ಯಾಂಡಮಸ್ ಅನ್ನು ಹೊರಡಿಸುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್, ನಾವು ಆಜ್ಞಾಪಿಸುತ್ತೇವೆ ಎಂಬುದು ಈ ಕೆಳಗಿನವುಗಳಿಗೆ ಸಂಬಂಧಿಸುತ್ತದೆ. ಆಜ್ಞಾಪಿಸುತ್ತೇವೆ ಎಂಬುದು ಏನಂತಂದ್ರೆ ಮ್ಯಾಂಡಮಸ್ ಅಂತ ಆಗಿದೆ. ಅವ್ರು ಏನ್ ಹೇಳ್ತಾರೆ ಆ ಕೆಲಸವನ್ನು ಮಾಡ್ಬೇಕು. ಅದು ಆಜ್ಞಾಪಿಸುತ್ತೇವೆ ಎಂದಾಗತ್ತೆ. ಇನ್ನೊಂದು ಬರುತ್ತೆ ಕೋ ವಾರೆಂಟ್, ತಡೆಯಾಜ್ಞೆ ಅಂತ ಬರುತ್ತೆ. ಇಲ್ಲಿ ಸಾರ್ವಜನಿಕ ಅಥವಾ ಸರ್ಕಾರಿ ಹುದ್ದೆಗೆ ಅಕ್ರಮವಾಗಿ ಅಥವಾ ಕಾನೂನು ಬಾಹಿರವಾಗಿ ನೇಮಕಗೊಂಡಾಗ ಆ ವ್ಯಕ್ತಿಯ ವಿರುದ್ಧ ಹೊರಡಿಸುವ ರಿಟ್. ಇಲ್ಲೇನಾಗಿರುತ್ತೆ? ಕಾಣೆಯಾದ ವ್ಯಕ್ತಿಯೊಬ್ಬ ಬಗ್ಗೆ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನು ಯಾವ ರೀತಿ ರಿಟ್ ಮೂಲಕ ಸಲ್ಲಿಸಬಹುದು? ಯಾರೋ ಸಂಬಂಧಪಟ್ಟವ್ರು ಕಾಣೆ ಆಗಿರ್ತಾರೆ, ಅವಾಗ ಕೋ ವಾರೆಂಟ್ ಕೊಡೋದು. ಹ್ಮ್. ಓಕೆ, ಎಲ್ಲಿ ಬಿಟ್ಟಿದೆ? ಕೋ ವಾರೆಂಟಿಗೆ ಬಿಟ್ಟಿದೆ. ಹೌದಾ? ನೆಕ್ಸ್ಟ್ ಬರುತ್ತೆ. ಈ 3 ರಿಟ್‌ಗಳನ್ನು ವ್ಯಕ್ತಿಗಳ ವಿರುದ್ಧ ಹೊರಡಿಸಲಾಗುತ್ತೆ. ನೆಕ್ಸ್ಟ್ ಬರುತ್ತೆ ಪ್ರೊಹಿಬಿಷನ್, ಪ್ರತಿಬಂಧ ಕಾಯ್ದೆ ಅಥವಾ ತಡೆಯಾಜ್ಞೆ ಅಂತ ಬರುತ್ತೆ.
ಇಲ್ಲಿ ಪ್ರತಿಬಂಧ ಅಂತಂದ್ರು ಅಧೀನ ಅಥವಾ ಕೆಳ ನ್ಯಾಯಾಲಯವು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡದಂತೆ ಮೇಲಿನ ನ್ಯಾಯಾಲಯ ಅಧೀನ ನ್ಯಾಯಾಲಯಗಳಿಗೆ ಹೊರಡಿಸುವ ಆದೇಶ ಆಗಿದೆ. ಅಂದ್ರೆ ಏನು, ನಿರ್ದಿಷ್ಟ ವಿಷಯಗಳು ಅಧಿಕಾರ ವ್ಯಾಪ್ತಿಯನ್ನು ಮೀರಿದಾಗ ವ್ಯವಹಾರಗಳನ್ನು ಮುಂದುವರಿಸುವುದಂತೆ ನ್ಯಾಯಾಲಯವು ಕೆಲವೊಂದು ರಿಟ್ ಗಳನ್ನು ಹೊರಡಿಸುತ್ತೆ. ಅದು ಪ್ರಾಹಿಬಿಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಸರ್ಸಿಯೋರರಿ ಅಂತ ಬರುತ್ತೆ, ಪ್ರತ್ಯಕ್ಷ ಲೇಖ ಅಂತ ಬರುತ್ತೆ. ಇದು ಅಧೀನ ನ್ಯಾಯಾಲಯವು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಪು ನೀಡಿದಾಗ ಅದನ್ನು ರದ್ದುಪಡಿಸಿ ಆ ಪ್ರಕರಣವನ್ನು ಮೇಲೆಯನ್ನ ನಾವು ನ್ಯಾಯಾಲಯಕ್ಕೆ, ಅಂದ್ರೆ ಹೈಕೋರ್ಟ್ ಅಲ್ಲಿ ನಮ್ಗೆ ಅದ್ ಏನ್ ತೀರ್ಪು ಕೊಟ್ಟಿದಾರೆ ಅದು ಸರಿ ಅನ್ಸಲ್ಲ ಅಂದ್ರೆ ನಾವು ಅದನ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡ್ ಹೋಗ್ಬೋದು. ಅದು ಸರ್ಸಿಯೋರರಿ ಆಗಿದೆ ಅಂತ ಹೇಳ್ತೀವಿ. ಈ ತರದ ರಿಟ್ ಗಳನ್ನ ಹೊರಡಿಸುವಂತ ಕೆಲಸಗಳನ್ನ ಏನು ನಾವು ಮಾಡಬಹುದು. ವಿಧಿ 32ರ ಪ್ರಕಾರ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಪ್ರಕಾರ ಈ ತರ ರಿಟ್ ಗಳನ್ನ ಹೊರಡಿಸಬಹುದು. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ವಿಧಿ 32ಅನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಇದನ್ನ ಬ್ರಿಟನ್ ಸರ್ಕಾರದಿಂದ ಎರವಲು ಪಡ್ಕೊಳ್ಳೋದಾಗಿದೆ. ಇದ್ರಲ್ಲಿ 5 ತರಹದ ರಿಟ್ ಬರ್ತವೆ. ಒಂದು ಹೇಬಿಯಸ್ ಕಾರ್ಪಸ್, ಇನ್ನೊಂದು ಮ್ಯಾಂಡಮಸ್ ಅನ್ನೋದು ಬರುತ್ತೆ, ಇನ್ನೊಂದು ಕೋವರೆಂಟ್ ಬರುತ್ತೆ, ಇನ್ನೊಂದು ಪ್ರಾಹಿಬಿಷನ್, ಇನ್ನೊಂದು ಸರ್ಸಿಯೋರರಿ. ನಾ ಏನ್ ಹೇಳ್ದೆ, ಹೇಬಿಯಸ್ ಕಾರ್ಪಸ್ ಅಂತಂದ್ರೆ ಇದೊಂದು ಅಕ್ರಮ ಬಂಧನದ ವಿರುದ್ಧ ಹೊರಡಿಸುವ ರಿಟ್ ಆಗಿದೆ ಅಂತ ನಾನು ಹೇಳಿದ್ದೆ. 24 ಗಂಟೆ ಒಳಗೆ ಯಾವ ವ್ಯಕ್ತಿನ ನಾವು ಅರೆಸ್ಟ್ ಮಾಡಿರ್ತೀವೋ ಆ ವ್ಯಕ್ತಿನ ನಾವು 24 ಗಂಟೆ ಒಳಗೆ ಕೋರ್ಟಿಗೆ ಹಾಜರುಪಡಿಸಬೇಕು ಅನ್ನೋದಾಗಿದೆ. ಮ್ಯಾಂಡಮಸ್ ಅಂತಂದ್ರೆ ಏನು, ಇದು ಸರ್ಕಾರಿ ಹುದ್ದೆಯಲ್ಲಿದ್ದು ಆ ವ್ಯಕ್ತಿ ತನಗೆ ವಹಿಸಿದಂತ ಕೆಲಸಗಳನ್ನ ಸರಿಯಾಗಿ ಮಾಡದೇ ಇದ್ದಾಗ ನಾವು ಮ್ಯಾಂಡಮಸ್ ನ ಹೊರಡಿಸಬಹುದು. ಕೋವೆರೆಂಟ್ ಅಂತಂದ್ರೆ ಏನು, ಸಾರ್ವಜನಿಕ ಹುದ್ದೆಯಲ್ಲಿದ್ದು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಏನಾದ್ರು ನೇಮಕಗೊಂಡಿದ್ರೆ, ಯಾವುದೇ ಎಕ್ಸಾಮ್ಸ್ ನ ಬರೆದಿದ್ರೆ ಹಂಗೆ ನೇಮಕಗೊಂಡಿದ್ರೆ ಆ ವ್ಯಕ್ತಿಯ ವಿರುದ್ಧ ಇದನ್ನ ಹೊರಡಿಸಬಹುದು. ಹಾಗಾದ್ರೆ ಪ್ರಾಹಿಬಿಷನ್ ಅಂತಂದ್ರೆ ಏನು, ಕೆಳ ನ್ಯಾಯಾಲಯಗಳನ್ನು ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡಿದರೆ ಮೇಲಿನ ಅಧೀನ ನ್ಯಾಯಾಲಯಗಳಿಗೆ ಹೊರಡಿಸುವ ಆದೇಶ. ಮೇಲಿನ ನ್ಯಾಯಾಲಯಗಳಿಗೆ ಪ್ರತಿಬಂಧ ಆಜ್ಞೆಯನ್ನ ನಾವು ಹಾಕಬಹುದು. ಸರ್ಸಿಯೋರರಿ ಅಂತಂದ್ರೆ ಇಫ್ ಸಪೋಸ್ ಏನಾದ್ರು ಅಧೀನ ನ್ಯಾಯಾಲಯ ಕೊಟ್ಟಿರುವಂತ ತೀರ್ಪು ಸರಿ ಆಗ್ಲಿಲ್ಲ ಅಂತಂದ್ರೆ ಅದನ್ನು ರದ್ದುಪಡಿಸಿ ಆ ಪ್ರಕರಣವನ್ನ ನಾವು ಮೇಲಿನ ನ್ಯಾಯಾಲಯಕ್ಕೆ ತಗೊಂಡ್ ಹೋಗ್ಬೋದು ಅನ್ನೋದ್ರ ಬಗ್ಗೆ ಇದನ್ನ ಹೇಳ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಕೆಳಗಿನ ರೇಟ್ಗಳಲ್ಲಿ ಯಾವುದು ಅಧೀನ ನ್ಯಾಯಾಲಯಗಳನ್ನ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುತ್ತದೆ ಅಂತಂದ್ರೆ ಸರ್ಸಿಯೋರರಿ. ವಿಧಿ 33 ಏನ್ ಹೇಳುತ್ತೆ, ಸಶಸ್ತ್ರ ಪಡೆ ಹೇಳುತ್ತೆ, ವಾಯು ಭೂ ನೌಕಾಪಡೆಗಳು ಹೇಳುತ್ತೆ, ಪ್ಯಾರಾಮಿಲಿಟರಿ ಪಡೆಗಳು ಹಾಗೂ ಗುಪ್ತಚರ ಸಂಸ್ಥೆಗಳು ಸದಸ್ಯರ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ಯಾವುದೇ ಸಂದರ್ಭದಲ್ಲಾದರೂ ಮೊಟಕುಗೊಳಿಸಬಹುದು ಅಂತಂದ್ರ ಬಗ್ಗೆ ಹೇಳುತ್ತೆ. ಅಂದ್ರೆ ಇದರ ಅರ್ಥ ಸಶಸ್ತ್ರ ಪಡೆಗಳು ಏನಾಗಿರ್ತವೆ ಅಂತಂದ್ರೆ ಗುಪ್ತಚರ ಸಂಸ್ಥೆಗಳಾಗಿರ್ಬೋದು, ಸದಸ್ಯರ ಮೂಲಭೂತ ಹಕ್ಕುಗಳನ್ನ ಸಂಸತ್ತು ಯಾವುದೇ ಸಂದರ್ಭದಲ್ಲಾದ್ರೂ ಮೊಟಕುಗೊಳಿಸಬಹುದು. ಆದರೆ ಆ ಅಧಿಕಾರ ರಾಜ್ಯ ಶಾಸಕಾಂಗಕ್ಕೆ ಇರುವುದಿಲ್ಲ. ಇಲ್ಲಿ ಹೇಳಿದ್ರೆ ಸಶಸ್ತ್ರ ಬಲಗಳ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವುದಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ರೆ 33ನೇ ವಿಧಿ ಅಂತ ಹೇಳ್ಬೇಕು. 34ನೇದು ಏನ್ ಹೇಳುತ್ತೆ, ದೇಶದ ಯಾವುದೇ ಪ್ರದೇಶದಲ್ಲಿ ಶಾಂತಿ ಹದಗೆಟ್ಟಿದ್ದರೆ ಶಾಂತಿಯನ್ನು ಕಾಪಾಡಲು ಆ ಪ್ರದೇಶದಲ್ಲಿ ಮಿಲಿಟರಿ ಕಾನೂನು ಮಾರ್ಷಲ್ ಲಾ ಅನ್ನು ಸಂಸತ್ತು ಜಾರಿಗೊಳಿಸೋ ಅಧಿಕಾರನ ಹೊಂದಿದೆ. ಇಲ್ಲಿ ರಾಜ್ಯ ಶಾಸಕಾಂಗಕ್ಕೆ ಈ ಅಧಿಕಾರ ಇರೋದಿಲ್ಲ. 35ನೇ ವಿಧಿ ಏನ್ ಹೇಳುತ್ತೆ, ಕೆಲವು ನಿರ್ದಿಷ್ಟ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಹಾಗೂ ಕಾನೂನುಗಳನ್ನು ಮಾಡಲು ಸಂಸತ್ತಿಗೆ ಮಾತ್ರ ಅಧಿಕಾರ ಇರುತ್ತೆ, ಮತ್ತೆ ಬೇರೆ ಯಾವುದಕ್ಕೂ ಅಧಿಕಾರ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳುತ್ತೆ. ವಿಧಿ 17, 33, 34ಗಳು ಏನ್ ಹೇಳುತ್ತೆ, ಭಾರತೀಯರಿಗೆ ಮಾತ್ರ ಸಂಬಂಧಿಸಿದ ಮೂಲಭೂತ ಹಕ್ಕುಗಳಂತಂದ್ರೆ 15, 16, 19, 29, 30 ವಿಧಿಗಳಾಗಿದೆ.
ಇಷ್ಟು ಏನಾಗಿತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ಆಗಿತ್ತು. ಇಷ್ಟು ಮೂಲಭೂತ ಹಕ್ಕುಗಳಾಗಿತ್ತು. ಮುಂದಿನ ಭಾಗದಲ್ಲಿ ನಾವು ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನೋಡೋಣ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ನೋಡೋಣ.